इत्यतिप्येह नेति दृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरदेशशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुविपरमः चिन्तयेतं महान्तम् हरिः ओम् जन्माद्यस्य यतोन्मयातितरतश्चार्तेश विघ्नस्वराट् तेने ब्रह्महृदाय आदिकवये मह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सरां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वाय परमेश्वरः सद्यो हृद्यवरुध्यचेत्र कृतिभिः शुश्रूषुभिस्तक्षणात् निगमकल्पतरोर्गलितं फलं सुखमुखाद् अमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावमखिलस्तुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्यासोपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् गुरुभ्यो नमः स्वस्यस्तु समस्त जगतां सन्मंगलानि भवन्तु सम्यक् श्लोकैक पठन श्रवणेन कलिकृत अखिल मलापुनोदन पुटुत्रे श्रीमती महाभागवते अद्य कथा प्रारंभ किंचित पूर्व कथानुवाद निन्ने दिन ಯಾವ ರೀತಿ ಕಪಿಲರೂಪಿ ಪರಮಾತ್ಮ ಉಪದೇಶ ಮಾಡಿದ ಅನ್ನೋದನ್ನು ಕೇಳ್ತಿದ್ದರೆ ನೀವು ಇದೆಲ್ಲನೂ ಕೂಡ ಒಂದೇ ಶ್ಲೋಕದ ಶ್ರೀಮದ್ ಆಚಾರ್ಯ ಅಲ್ಲೇನು ಹೇಳಿದ ಅನ್ನೋದನ್ನು 3 ಸ್ಥಾನ ಹೇಳ್ಬಿಡ್ತಾರೆ. ಹೇಳ್ಕೊಳ್ಳೋ ಗೊತ್ತಾಗ್ತದೆ ನಿಮಗೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರೋ ಸರ್ವದೇವಾಮೃತಃ ಕುಕ್ಷಿಗಂ ಯಶ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವ. 3 ಸಹ ಹೇಳ್ಬಿಡ್ತಾರೆ. ಏನೇನದು? ಯಸ್ಮಿನ್ ಅರ್ಪಿತಂ ಕರ್ಮ ಅರ್ಪಣೆ ಮಾಡಿ, ಯನ್ನಾಮ ಅವು ನಾಮಸ್ಮರಣೆ ಮಾಡಿರ್ತಕ್ಕಂಥದ್ದು. ಏನು ವೈಭವ ನಾಮಸ್ಮರಣೆ ಇದು? ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಹಾಗೆ ನಾನು ನಿಮಗೆ ಗೊತ್ತಿದ್ದದ ಕಥಾ. ಗೋರ ಕುಂಬಾರ ಅಲ್ಲ, ಗಡಿಗೆ ಮಾಡವ ಹಾಕಿ ಮಣ್ಣಾಗ ತುಳು ಬಿಟ್ಟು ಹಾಕಿ ಗೊತ್ತೇ ಇಲ್ಲ ಮಗ. ನೋಡ್ತಾಳೆ ಅವು ಹೆಣ್ಣು ಬಂದು ನೋಡಿದ್ರು, ಇದೇನು ರೀ ದಂಧೆ ಇದು ಅಂದಾಕಿ. ಅಲ್ರಿ ಆ ಹೂವು ಕುಂದು ಹಾಕಿರಲ್ಲ ಕುಂತು ನನಗೆ ಗೊತ್ತಿಲ್ಲ ರಾಮ ಅಂದ್ಬಿಟ್ಟ, ಕೃಷ್ಣ ಅಂತ. ಆ ದೇವಸ್ಮರಣ ನಾವು ತನ್ಮಯ, ಆ ತನ್ಮಯತ ಅಂತ ಹೇಳ್ತ. ಈ ತನ್ಮಯ ನಮ್ಮ ಬದುಕಿಗೆ ಸಾಧ್ಯ ಅದ ನಮಗೆ ಕ್ರಮೇಣ ಬರ್ತಂತ ಅರ್ಥ. ಪರಮಾತ್ಮ ಆ ಹುಡುಗನ ಬದುಕಿಸ್ಕೊಂಡ, ಅದನ್ನ ಆಚಾರ ಅಂತಾರ. ಪರಮಾತ್ಮ ವೈಭವ ಅದ್ ನಾಮಸ್ಮರಣ ವೈಭವ. ಇನ್ನೊಂದು ನಿನ್ನೆ ಹಂಗೆ ಹೇಳ್ತಿದ್ದು ನಿಮ್ಗೆ ಯಾರೋ ಹಾಡ್ತಿದ್ರು ಇಲ್ಲಿ. ಒಂದು ಹಾಡು ಕೇಳಿರಿ ಪುರಂದಾಸರು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠ್ಠಲ ನಾಮ ತುಪ್ಪ ಹಾಕಿಸಿ ಬಾಯಿ ಚಪ್ಪರಿಸು ಅಂತ ಹೇಳಿದ್ರಲ್ಲ. ಈ ಹಾಡು ಯಾಕೆ ಹುಡ್ತಿದ್ದು? ಯಾಕೆ ಬರಬೇಕು ಪುರಂದಾಸರಿ ಹಾಡನ್ನು ಅರ್ಥ ಮಾಡಿಕೊಡ್ರಿ. ಹಂಗೆ ಈ ಹಾಡು ಬರಲಿಕ್ಕೇನು ಕಾರಣ ಅನ್ನೋದನ್ನು ಎಲ್ಲರೂ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ. ಹೆಣ್ಮಕ್ಳ ವಿಷಯ ನಾಮದ ವೈಭವ 3 ಹೆಸರು ತಗೊಂಡವ್ರು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠ್ಠಲ್ ಎಂಬ ತುಪ್ಪ ಹಾಕಿ ಬಾಯಿ ಚಪ್ಪರಿಸು. ಈ ಹಾಡು ಯಾಕೆ ಬರೆದ್ರು ಅವರು? ಸಂದರ್ಭ ದಾಸರು ಏನು ಬರ್ದಾರ, ಪುರಂದರದಾಸರು ಉಳಿದಾಸರು, ಒಂದು ಹಾಡಿನ ಹಿಂದೆ ಒಂದು ಸಂದರ್ಭ ಇರಲಿಕ್ಕೆ ಬೇಕು. ಹಾಗೆ ಬರೆದಿರೋದು ನಾವು. ಇದಕ್ಕೇನು ಸಂದರ್ಭ ಇತ್ತು? ಪುರಂದರದಾಸರು ದಾಸರಾಗಿದ್ದರು. ನವಕೋಟಿ ನಾರಾಯಣ ನಿಮಗೆ ಗೊತ್ತ ಹೌದಾ? ವಾರಕ್ಕೆ ಹೋದ್ರು. ಮುಂಜಾನೆ ಹಾಡ್ಕೊತಾರೆ. ನನ್ನ ಮನ್ಯಾಗ ಅವ್ರ ಸರಸ್ವತಿ ಬಾಯರು
ಅವ್ರ ಮಕ್ಕಳು ಪುರಂದರ ವಿಟ್ಲ ಈಸಿ ವಿಟ್ಲ ಅಂತ ಇವ್ರು ನಾಲ್ಕು ಮಕ್ಕಳು ಅವ್ರಿಗೆ ಆಡ್ಲಿಕ್ಕೆ ಹೋದ ಹುಡುಗರು ಹುಡುಗರು ಅಲ್ಲಿ ಹೊರಗಿನ ಹುಡುಗರು ಬೇರೆ ಬೇರೆ ಹುಡುಗ ಇರ್ತಲ್ಲ ಅವ್ರಿಗೆ ಮಾತುಕತೆ ಶುರು ಸಣ್ಣವ್ರಿಗೆ ಇಂಪ ನೀನು ನಾಷ್ಟ ಏನು ಮಾಡಿ ಬಂದಿದ್ದಕ್ಕೆ ಹುಡುಗ ಇವ್ರು ನಾಷ್ಟ ಶಬ್ದ ಗೊತ್ತೇ ಇಲ್ಲ ಇವರಿಗೆ ಹುಡುಗರಿಂದ ನಮಗೆ ನಾಷ್ಟ ಹೆಂಗೆ ಗೊತ್ತವ್ರಿಗೆ ನಾಷ್ಟ ಬ್ರೇಕ್ಫಾಸ್ಟ್ ಅವ್ರದಾಗ ಇಲ್ಲೇ ಇಲ್ಲ ದಂಧೆ ಇಲ್ಲೇ ಇಲ್ಲ ಅವ್ರನ್ನಾಗ ಏನು ಹಂಗಂದ್ರೆ ಅಂದರು ನಾಷ್ಟನ ಮುಂಜಾನೆ ತಿನ್ನೋ ಟಿಫಿನ್ ಅದು ನಾ ಇಡ್ಲಿ ಬಂದೀನಿ ಉಂಡಿ ತಿನ್ನಾನ ನೀ ಹಾಲು ಕುಡಿದಿರಿ ಇವನು ನಮಗೇನಿಲ್ಲ ಅಂದಿದೆ ಪಾಪ ಸಣ್ಣ ಹುಡುಗ ಅಳ್ಕೊತ ಮನೆ ಬಂದು ಅವ್ವ ಆ ನಾಷ್ಟ ಅಂತ ನಮಗೂ ಕೊಡುವ ಅದನ್ನು ಬ್ರೇಕ್ಫಾಸ್ಟ್ ಅಂತೀವಿ ಉಪಹಾರ ಕೊಡ್ತೀಯ ಅಕ್ಕಿ ಅಂದು ಅಕ್ಕಿ ಗೊತ್ತಿತ್ತು ಏನು ಕೊಡಲಿಪ್ಪ ಅಂತ ಅಕ್ಕಿ ಮನೆಯೊಳಗೆ ಏನೂ ಇಲ್ಲ ಹಿಂದಿನ ಕಾಲಕ್ಕೆ ಹಂಗೆ ಅಂತಿದ್ರು ಯಾಕಪ್ಪ ಸಣ್ಣವ್ರದ ನಾವೆಲ್ಲ ಹೆಂಗೆ ಗೊತ್ತಾ ನಮಗೆ 28, 26, 20 ತಾರೀಕು ಬಂದರೆ ನಮ್ಮ ಮನೆ ಪುರಂದಾಸರ ಮನೆ ಅಂದ್ರೆ ಮನೇನ ಹಂಗೆ ಏನಿಲ್ಲ ಅಂತ ಅಂತಿದ್ವಿ ಈಗ ಬಿಡಿ ಈಗೆಲ್ಲ ಹೇಳ್ತಾರೆ ಈಗ ಕೆ ಜಿ ಹುಡ್ರು ಪಾಕೆಟ್ನಾಗ 500 ರೂಪಾಯಿ ನೋಟಿರ್ತಾವೆ ಈಗ ಏನು ರೊಕ್ಕಕ್ಕೆ ಬಂದಿಲ್ಲೇ ಇಲ್ಲ ಈಗ ಅವಾಗ ಹಂಗಿದ್ದ ಕಾಲ ಅಕ್ಕಿ ಅಂದು ಏನು ಮಾಡಲಿ ಮನೆಯಾಗ ಏನಿಲ್ಲ ಕೊಡ್ಲಿಕ್ಕೆ ನಾಷ್ಟ ಕೊಡಲಿಕ್ಕೆ ನಿಮ್ಮಪ್ಪ ಯಾವಾರು ಮಾಡ್ಕೊಂಬರ್ಬೇಕು ಹಣ್ಣು ಬ್ಯಾಳು ಬೆಲ್ಲು ಬಕ್ಕಿ ಬರ್ಬೇಕು ಅದ್ರ ಅನ್ನ ಮಾಡ್ಬೇಕು ಅದು ನೈವೇದ್ಯ ಹೇಳ್ಬೇಕು ಇಷ್ಟೇ ಮಾಡ್ಬೇಕು ಯಾರಿಗೆ ಸಿಕ್ಕರೆ ಹಾಕ್ಬೇಕು ಆಮೇಲೆ ನಾವು ನೋಡ್ಬೇಕು ಪದ್ಧತಿ ಹೋಗ್ಬೇಕು ಅಕ್ಕಿ ಅಂದು ನಿಮ್ಮಪ್ಪ ಶ್ರೀಮಂತಿದ್ನ ನಮಗೆ ಕೊಟ್ಟು ನಾರಾಯಣ ಮುತ್ತು ರತ್ನ ವ್ಯಾಪಾರ ಬಂದರು ಅವಾಗ ಎಷ್ಟು ನಾವು ಕಂಜೂಸಿದ್ದ ಈ ಅರಿಶಿನ ಪುಡಿ ಉಪ್ಪು ಸಿದ್ದು ಕಿಲಿ ಹಾಕೊಂಡು ಹೋಗ್ತಿದ್ದವ ಅಷ್ಟು ಕಂಜೂಸಿದ್ದವ ಈಗ ಅವಾಗ ಕೊಡ್ಬೇಕಂದ್ರೆ ಹಂಗಿತ್ತು ಈಗ ಕೊಡ್ಬೇಕಂದ್ರೆ ಇಲ್ಲ ಅಂತಾರಲ್ಲ ಈಗ ಅಲ್ಲಿದ್ದ ಕಟ್ಲಿಲ್ಲ ಕಟ್ಲಾಗೆಲ್ಲ ಜೋರು ಹಂಗಾಯ್ತು ನಮ್ಮ ಸ್ಥಿತಿ ಅಂದ್ರೆ ದಾಸರು ಬಂದರು ಅಷ್ಟೊತ್ತಿಗೆ ಮಕ್ಕಳು ಹಳ್ಳಿ ಹೇಳಿದ್ದು ಯಾಕಂತ ಕೇಳಿದ್ರು ಪಾಯಿಸ್ಬೇಕಂತ ಅವ್ರು ಪಾಯಸ ತಿಂತಾವ ನಮ್ಮನ್ನ ಪಾಯಸ ಏನು ಕೊಡಲ್ಲ ಕೊಡ್ತೇನೆ ದಾಸ ರಾಮನಾಮ ಪಾಯಸಕ್ಕೆ ನಾಮ ಸಕ್ಕರೆ ಇದು ಹೆಂಗೆ ಮುಂದಿನ ಹಾಡು ಕೇಳಿದೆ ಹೆಂಗಾದ ಬಾಯಿ ಚಪ್ಪರಿಸಿ ಅಂತಲ್ಲ ಶಾವಿಗೆ ಮಾಡಿದ ದಾಸರು ವೈರಾಗ್ಯದಕ್ಕೆ ವಿಚಾರತದೆ ನಾವು ಅದಕ್ಕೆ ಭಕ್ತಿಯ ಕಾವು ಕೊಟ್ಟಾರಂತ ಅದಕ್ಕೆ ನಾವು ಪಾಯಸ ತಯಾರಾಗ್ತದೆ ಪಾಯಸ ಕುಡಿರಿ ಅಂದ್ರೆ ನಾವು ದಾಸರಿಗೆ ಕೇಳ್ತಾರೆ ಪಾಯಸ ಬೇಕಾ ಇಲ್ಲ ಆ ಹುಡುಗಂತ ಗೋವಿಂದ ಗೋವಿಂದ ತೇಗ್ ಬಂದಂತ ಅವ್ರಿಗೇನು ವೈಭವ ಹೇಳ್ತಾ ಇರ್ತಾರೆ ಗೋವಿಂದ ಒಂದು ತೇಗ್ ಬಂದ್ಬಿಟ್ಟು ಅವ್ರಿಗೆ ಪಾಯಸ ಸುಖ ಬಂದ್ಬಿಡ್ತು ಅವ್ರಿಗೆ ನಾವಿರ್ತು ಮಗ ವೈಭವ ಹೇಳ್ತೇನೆ ಹಾಗೆ ಕಪಿಲ್ ರೂಪಿ ಪರಮಾತ್ಮ ಆಗಿರ್ತಕ್ಕಂಥವ ನಾಮಸ್ವಾಮಿಯನ್ನು ಹೇಳಿ ಅವ್ರ ತಾಯಿನ ಅಪ್ಪಣೆ ತೊಗೊಂಡು ತಾನು ಉತ್ತರ ದಿಕ್ಕಿಗೆ ಹೋದ ಬದಲಿಗೆ ಹೋದ ಆಕೆ ಸಿದ್ಧಿದ ಅಂತಕ್ಕಂಥ ನದಿಗೆ ಹರಿದು ಅಂತ ಹೇಳ್ತಿದ್ದೆ ನಾನು ಯಾವ ನದಿಯಾಗಿ ಹರಿದಲ್ಲ ನೀವೆಲ್ಲ ಹೋಗಿರಿ ಅದೇ ಮಾತ್ರ ಗಯ ಸಿದ್ದಪುರ ಅರ್ಥದಿಲ್ಲ ನಿಮಗೆ ಅಂತ ಸಿದ್ಧಿ ಮುಂದೆ ಹೇಳ್ತಾ ಇದ್ದಾರೆ ಮುಂದಿನ ಪ್ರಸಂಗ ಬರ್ತಕ್ಕಂಥದ್ದು ಶಿವ ಉವಾಚ ಆನಿನ್ನೇ ಸ್ವಗ್ರಹ ಪುತ್ರಂ ಇತತ ರೋಷಿತಂ ಈ ನಿನ್ನ ಕೇಳಿದ್ದಾನೆ ದೇವಹೂತಿ ಕಥೆ ಕೇಳಿದ್ರಿ ಹೌದಾ ಒಂದು ಕೆಲಸ ಮುಗ್ದಂಗೆ ಆತಿ ದೇವಹೂತಿ ಆಕೂತಿ ಪ್ರಸೂತಿ ಅಂತಕ್ಕಂಥದ್ದು ಅಲ್ಲಿ ಬೆಳೀತಕ್ಕಂಥದ್ದು ಅವ್ರ ಮಕ್ಕಳು ಸುದ್ದಿ ಹೇಳಿದ ನಾವು ಅಲ್ಲಿ ಪರಮಾತ್ಮ ದತ್ತ ಅವತಾರ ಮಾಡ್ತಾನೆ ನಮ್ಮ ಸುಯಾನಲ್ಲಿ ದತ್ತ ಅಂತ ಹೆಸರು ಅವಾಗ ತಾನೇ ಕೊಡಲ್ಪಟ್ಟವ ಪರಮಾತ್ಮ ಹೆಣ್ಮಕ್ಳ ಪಕ್ಷಪಾತಿ ಅವ ಮಾತ್ರ ನಿಮ್ಮ ಮೇಲೆ ಭಾಳ ಅಂತಕ್ಕಂಥ ದೇವರಿಗೆ ಯಾಕೆ ಗೊತ್ತಾ ನಿಮಗೆ ಗಂಡಸರೇ ಬಿಡ್ರಿ ತಿಂದು ಅಡ್ಡಾಡಿದ್ರೆ ಆರಾಮ ಇರ್ತಾರೆ ಈ ಹೆಣ್ಮಕ್ಳು ಯಾರ್ದೋ ಮನೆಯಿಂದ ಮತ್ತೊಬ್ಬರ ಮನೆಗೆ ಬಂದು ಇಲ್ಲಿ ಯಾರು ಪರಿಚಯ ಇಲ್ಲ ಸುಳ್ಳಾಡಿಲ್ಲ ಗದ್ದಿಲ್ಲ ಅತ್ತಿ ಮಾವನ ಶಿವ ಮಾಡಿ ಮೈದಲ್ಲಿ ಶಿವ ಮಾಡಿ ಅಂದು ಧನಿಸಿಕೊಂಡು ಮತ್ತೆ ರಾಮ ಅಂತಾರಲ್ಲ ಅವರು ಕಾಮಿನಿಗೆ ಕರಗುವನು ಕೃಷ್ಣ ಕುಮಾರವ್ಯಾಸ ಕಾಮಿನಿಗೆ ಕರಗುವನು ಕೃಷ್ಣ ಅಂತ ಮಾಡ್ಬರ್ತಕ್ಕಂಥ ಅಂತೀತಿ ಪರಮಾತ್ಮ ಅನಸೂಯ ಆಗಿರ್ತಕ್ಕಂಥಕ್ಕೆ ಮಹಾಪತಿವ್ರತ ಕೇಳ್ಕೊಂಡು ಸ್ವಾಮಿ ಅಂದಕ್ಕೆ ಅವನು 3 ರೂಪ ಅಂತ ನಾನು ನೋಡೇ ಇಲ್ಲ ಅವನು ಅಂದಕ್ಕೆ 3 ಒಂದ್ರಾಗವ ಅಂದಕ್ಕೆ ಪರಮಾತ್ಮ ಆಕೆ ಹೋಗೊಟ್ಟ ಆ ದತ್ತ ಅಂತ ಹೇಳ್ತಾ ದತ್ತ ಆಕೆ ಮುಗಿಸ್ತಾ ಇದ್ದಾರೆ ಮುಂದೆ ಬರ್ತಾ ಇದ್ದಾರೆ ಆಕೆ 2 ಮಕ್ಕಳಿಗೆ ಹೇಳಿದ್ದೀನಿ ನಾನು ದೇವಹೂತಿ ಆಕೂತಿ ಪ್ರಸೂತಿ ಆಕೂತಿ ಅನ್ನೋಕಿನ್ನ ದೇವಹೂತಿ ಗತಿ ನೀನು ಮುಗಿಸೋಣ ಆಕೂತಿಯನ್ನು ಋಷಿರೇಶ್ವರ ಪ್ರಜೇಶ್ವರ ಲಗ್ನ ಮಾಡಿಕೊಟ್ರು ಅವ್ರ ತಂದೆಯಾಗಿರ್ತಕ್ಕಂಥವ್ರು ಅಲ್ಲೇ ಪರಮಾತ್ಮ ಅವತಾರ ಮಾಡ್ತಾ ಇದ್ದಾನೆ ಅವಾಗ ದಕ್ಷಿಣ ಅಂತಕ್ಕಂಥ ಲಕ್ಷ್ಮೀ ಅವತಾರ ಆಗ್ತಾ ಇದೆ ಲಗ್ನ ಅವಳು ಕರಾರು ಮಾಡಿದವ ತನ್ನ ಮಗನ ಕೊಡೋ ಮುಂದೆ ಯಾರನ್ನ ಆಕೂತಿನ ಕೊಡೋ ಮುಂದೆ ಪುತ್ರಿ ಧರ್ಮದ ಲಗ್ನ ಮಾಡಿಕೊಟ್ಟ ಇಲ್ಲ ಲಘು ಅರ್ಥ ಆಗೋದಿಲ್ಲ ಏನು ಹೆಂಗಂದ್ರೆ ಪುತ್ರಿ ಧರ್ಮ ಅಂದರೆ ಗೊತ್ತು ಕರ ಮಾಡಿದ ಮಗನ ನನ್ನ ಮಗನ ಕೊಡ್ತೇನೆ ನೀನು ಹಿಡಿತಿಲ್ಲ ಆ ಮೊಮ್ಮಗನ ನನಗೆ ಕೊಡ್ಬೇಕು ಅಂತ ಕರ ಮತ್ತೆ ಕರ ಮಾಡ್ಕೊಬೇಕು ಸರಿ ಅಂದರು ಹಾಗೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡ್ತಾನೆ ಆ ರೀತಿ ಹೇಳ್ಕೊಂಡು ಹೇಳ್ತಾ ಇರ್ತಾರೆ ಯಾವಾಗ ಅಜ್ಜನ ಮೇಲೆ ಸ್ವಯಂಭೂ ಮುನಿಗಳ ಮೇಲೆ ಅಜ್ಜನ ಮೇಲೆ ರಾಕ್ಷಸರು ರಸ್ತ್ರ ಬಿಡ್ಲಿಕ್ಕೆ ಹತ್ತಿದ್ರು ಕೈ ಮಕ್ಕಳು ನಿಂತ್ಕೊಂಡ
ಆವಾಗನ ಈಶಾವಾಸ್ಯಗಳನ್ನು ಸ್ವರಂ ಹುಟ್ಟಿರ್ತಕ್ಕಂಥದ್ದು ರಕ್ಷಣಾ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಅವತಾರ ಮುಗಿಸ್ತಾ ಇದೆ. ದೇವಹೂತಿ ಆಕೂತಿ, ದೇವಹೂತಿ ಆತು ಆಕೂತಿ, ಇನ್ನು ಬೇಕಾಗುವುದು ಪ್ರಸೂತಿ. ಅಗಿಸುತ್ತ ಪ್ರಾರಂಭ ಮಾಡ್ತಾರೆ. ಪ್ರಸೂತಿಂ ಮಾನವೇಂ ದಕ್ಷ ಉಪೈಹಿ ಆತ್ಮಜಃ ತಸ್ಯಾಂ ಸಸಜ್ಜ ದುಹಿತ ಷೋಡಶ್ಯಾಮಲ ರೋಚನಾ. ಪ್ರಸೂತಿ ಅನ್ನೋಕೆ ಹೇಳಿಕೊಟ್ಟ ದಕ್ಷ ಪ್ರೈಷ ಲಗ್ನ ಮಾಡಿಕೊಟ್ಟ. ಅರ್ಥಾತ್ ಇದೆ ಮೂರನೇ ಹಾಳು ಬಂದಂಗಾತ. ಅಲ್ಲಿ ಆಕೆಗೆ ಷೋಡಶ್ಯಾಮಲ ರೋಚನಾ ದಕ್ಷಿಣ ಅವರು ಹೆಂಗೆ ಹೇಳ್ತಾ ಇದ್ದಾರೆ. 10 ಮಂದಿ ಷೋಡಶ 16 12 ಮಂದಿ ಮಗ ಹಿಡಿತಾ ಇದ್ದಾಳೆ ಆಕೆ. 12 ಮಂದಿ ಎಲ್ಲ ಹೆಣ್ಣಿಗೆ ಜನ್ಮ ಕೊಟ್ಟ ಆಕೆಗೆ. ಅದ್ರ ಸತೀದೇವಿ ಅಂತ ಬೇಕಿತ್ತು. ಆಕೆಯನ್ನು ರುದ್ರದೇವ ಲಗ್ನ ಮಾಡಿಕೊಟ್ಟ. ಇಲ್ಲಿ ಬನ್ನಿ ಕಥೆ ಬಂದಂಗ ಅರ್ಥ ತಿಳಿಬೇಕಲ್ಲ, ಇಲ್ಲ ಲಘು ತಿಳಿದಿಲ್ಲ, ಒಮ್ಮೆ ಹೇಳ್ಬೋದು. ಆತ ಸತೀದೇವಿಯು ಪರಮೇಶ್ವರರು ಪಾರ್ವತಿ ಪತಿಗಳಿಗೆ ಅಂತ ಅಂತರ್ನಿಗೆ ಪಾರ್ವತಿ ಪತಿ ಆಗಿಲ್ಲ, ಮುಂದಾಗವರಿದ್ದಾರೆ. ಲಗ್ನ ಆತ. ಲಗ್ನ ಆದ ತಕ್ಷಣ ತಪ್ಪು ನಮ್ಮ ಮನೆ ತಾವಿದ್ದರು. ಒಮ್ಮೆ ಬ್ರಹ್ಮಲೋಕದೊಳಗೆ ಒಂದು ಮಹಾಯಜ್ಞ ನಡೆಸಿದೆ. ಯಜ್ಞಕ್ಕೆ ಎಲ್ಲರೂ ಬಂದಿತ್ತು. ಇವರು ಹೋದರು. ದಕ್ಷ ಪ್ರೇಶ್ವರರು ಅಂದ್ರೆ ರುದ್ರನ ಮಾವ ಅರ್ಥಾತ್ ಸತೀದೇವಿ ತಂದೆ ಹೋದ್ರೆ ಅಲ್ಲಿ ಸಾಕ್ಷಾತ್ ರುದ್ರ ಕೂತೇ ಬಿಟ್ಟಾರಲ್ಲಿ. ಬ್ರಹ್ಮ ಕೂತಿದ್ದ, ಈಶ್ವರ ಕೂತಿದ್ದ. ಇವರು ಹೋದ್ರೆ ಅವ್ರು ದೊಡ್ಡವರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರು. ಇವರು ದಕ್ಷ ಪ್ರೇಸ್ ಆಗಿರ್ತಕ್ಕಂಥವ್ರು ನಮಸ್ಕಾರ ಮಾಡಿದರು. ಅವರಿಗೆ ಕೂತ್ಕೊಳ್ರಿ ಅಂದರು. ಇವ ಅಳಿಯ ನೋಡ್ರಿ, ಮಾವ ಗೌರವ ಕೊಡಬೇಕಿಲ್ಲ, ಕೊಡಲೇ ಇಲ್ಲ. ಎದ್ದು ನಮಸ್ಕಾರ ಮಾಡೋದು ಮಾಡಲಿಲ್ಲ. ಅವನು ಸಿಟ್ಟು ಬಂತು. ಅಳಿಯ ಮಾವನೇ ಸುವಾತಿ ಅಂತಲ್ಲ ಒಮ್ಮಿಗಿಲ್ಲ ಅಂದ್ರೆ ಅವರು ಗ್ರಹಿತ್ವ ಮೃಗವಾಸಾಕ್ಷ ಇದರ ವೈಲಿಸ್ಕೊಂಡು ಬ್ರಹ್ಮದೇವರು ಕೂತ್ಕೊಂಡ. ಇದಕ್ಕೆ ಅನ್ನೋದು ಮಾನಸಿಕ ಶುದ್ಧಿ ಇಲ್ಲ ಅನ್ನೋದಕ್ಕೆ. ಯಾಕೆ ಸಿಟ್ಟು ಬರಬಾರ್ದು ಖರೆ ಅಂದ್ರೆ ರಾಮಾಯಣ ಹೇಳ್ತಾರೆ, ಸಿಟ್ಟು ಬಂದ್ರೆ ಅವ ಮುಟ್ಟಾದವ್ರಂಗಂತ ಸ್ನಾನ ಮಾಡಿ ಹಾಕೋಬೇಕಂತ ಅವನ್ನ ಹಾಗೆ ಕಾಯಂ ನೀರಾಗ ಇರ್ಬೇಕಂತ ನಾವು. ಸಿಟ್ಟು ಕಾಯಂ ದೇವ್ರ ಬುದ್ಧಿ ಕೂತಿರ್ತಾರೆ, ಸಿಟ್ಟು ಬಂದ್ಬಿಟ್ಟಿರ್ತಾರೆ ಅವ್ರಿಗೆ. ಅವ್ರು ಹೆಂಗೆ ಹೇಳ್ಬೇಕು, ಕಾಯಿ ಸ್ನಾನ ಮಾಡ್ಕೊಂಡು ದೇವ್ರ ಬಿಟ್ಟು ಹೇಳ್ಬೇಕು ನಾವು. ಈಗ ಸಿಟ್ಟು ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸಿಟ್ಟು ಬಂದು ಹೇಳ್ತಾರೆ, ಗ್ರಹೀತ ನನ್ನ ಮಗಳು ಎಂಥವ ಕೊಟ್ಟಾನೋ, ಹೆಂಗಿದ್ದಾನಿವ ಮೃಗಶ ವಾಕ್ಷಃ ಅಕ್ಷರ ಕಣ್ಣು ಇವು ಮಂಗ್ಯಾನ ಕಣ್ಣವ ಇವಾಗ ಪಾಣಿ ಮರ್ಕಟ ಲೋಚನ. ಹೌದಾ? ಪ್ರತ್ಯುತ್ತಾನಾಭಿ ದೇಹರೇ ವ್ಯಾಪ್ಯಕೃತ ಅಸು ಅನುಚಿತ. ಇವ ಹಿಂಗಿದ ಕೇಳಿದ್ರೆ ಮುಂದೆ ಹೇಳ್ತಾರೆ, ಚಿತಾಭಸ್ಮಕೃತ ಸ್ನಾನ ಇವ ಬುದ್ಧಿ ಪಡ್ಕೊಂಡಾನಿವ. ಪ್ರೇತಾಸ್ತಿ ಗ್ರಂಥಿ ಭೂಷಣ ಒಳ ರುಂಡದ ಮಾಡಿ ಹಾಕ್ಕೊಂಡಾನಿವ. ಯಾಕೆ ನೀವು ಕನ್ಯಾ ಕೊಟ್ಟು ತಿಳ್ಕೊಂಡು ಕಾರಣ ಏನೋ ಸಿಟ್ಟು ಅಂತ ನೋಡಿ ಅವನ್ನೆಲ್ಲ ನೋಡಿ ಕೊಟ್ಟಾನಿವ. ಕಲೆಯಿಂದ ಕೊಟ್ಟು ಮಹದೇವರು ತಿಳ್ಕೊಂಡು ಹೇಳ್ತಾ ಇರ್ತಾನೆ. ಅಯಂತು ದೇವ ಯಜನೋ ಇಂದ್ರೋಪೇಂದ್ರ ದರ್ಭವ ಯಜ್ಞಭಾಗಂ ನ ಲಭತಾಂ. ಅವ್ನು ಶಾಪ ಕೊಟ್ಟ. ಇವು ಯಜ್ಞದ ಇವು ಹವಿಷ್ಯ ಕೊಡೋದು ಬೇಡ ಯಾರು ಆಗ್ತಾರೆ. ರುದ್ರಾಯಿಸ್ವ ಇದನ್ನು ನಮ್ಮ ಇಂದ್ರಾಯಿಸ್ವ ಅಂತ ರುದ್ರ ಭಾಗ ಕೊಡುವಂಗಿಲ್ಲ ಅಂತ ಶಾಪ ಕೊಟ್ಟ. ಮಾವ ಹಳೆಯ ಶಾಪ ಕೊಟ್ಟಿರ್ತಕ್ಕಂಥವು. ಇಷ್ಟು ಬೈದ್ರೆ ರುದ್ರದೇವರು ಶಾಂತ ಸುಮ್ಮನೆ ಕೂತು ಮಾತಾಡಲಿಲ್ಲ. ಸಮಾಧಾನ ಹೆಂಗ ನೋಡಿ. ಅದಕ್ಕೆ ಶಿವ ಇಂದ್ರ ವರುಣ ಅತ ಸಹ ಸಾಧಾರಣ ದೇವ ಸಹ ಮಹಾದೇವ ರುದ್ರ ಭಾಳ ತಕ್ಕಣ ಲಘೂನ ಕೊಟ್ಬಿಡ್ತಾರೆ. ಹೊರ ಕೊಟ್ಟೆ ಬಿಟ್ಟರೆ ತಡ ಮಾಡೋದೇ ಇಲ್ಲ. ಶೀಘ್ರವರ ಅವ್ರದ್ದು. ಕೃಷ್ಣ ಹಂಗಲ್ರಿ, ಭಾಳ ಪಿಚಾಡಿ ಹಣ್ಣು ಮಾಡಿ ಆಮೇಲೆ ಕೊಟ್ಟಾಗ ಬಿಡ್ತಾರೆ. ನಿಮಗೆ ಭಸ್ಮಾಸುರ ಕತೆ ನಿಮಗೆ ಗೊತ್ತಲ್ಲ, ಹೌದಲ್ಲ? ಭಸ್ಮಾಸುರ ರಾಕ್ಷಸ ತಪಸ್ಸಿ ಕೂತ್ಕೊಂಡ, ರುದ್ರನಿಗೂ ತಪಸ್ ಮಾಡಿಲ್ಲ. ಪ್ರತ್ಯಕ್ಷ ಆದರು, ಏನು ಬೇಕಾದ ಕೊಡ್ತೀನಿ ಅಂದ್ರೆ ಅವರು, ಸ್ವಾಮಿ ನನಗೆ ಏನು ಬೇಡ್ರಿ, ಒಂದು ವರ ಕೊಟ್ಬಿಡ್ರಿ ಅಂತ. ಆ ರಾಕ್ಷಸ ಏನು ವರನ ಯಾರು ತವೆ ನಾ ಕೇಳ್ತೀನಿ ಅವ್ರ ಭಸ್ಮ ಸುಟ್ಟು ಹೋಗ್ಬೇಕು ಅವರು ಅಂತ. ತಥಾ ಅಷ್ಟು ಅಂದ್ರೆ ಹಂಗೆ ಆಗಲಿ. ಹೊಂಟಿದ್ದು ಕೈಲಾಸ ತಡ್ರಿ ಶುರು ಅಂತ. ನಾ ಪ್ರಾಕ್ಟಿಕಲ್ ಮಾಡಿ ನೋಡ್ತೀನಿ. ನಿಮ್ಮ ಅದು ದುರ್ಯೋಧನಿಗೆ ಏನು ಅದಕ್ಕೆ ಸಾಧ್ಯ ಇಲ್ಲ. ಮಹಾದೇವರು ರಕ್ಷಣಾ ಮ್ಯಾಲೆ ಇರ್ತಾರೆ ಮಹಾನುಭಾವರು. ತಮ್ಮ ಹೊರ ಸುಳ್ಳಾಗ್ತದಲ್ಲ, ತಮ್ಮ ಮಾತಿಗೆ ಅಮೃತ ಬರ್ತದೆ ತಂಗಾಬಾರ್ದಲ್ಲ. ಇದು ಇಕ್ಕಟ್ಟೆ ಸಿಕ್ಕೊಂಡ್ರು ನೋಡ್ರಿ. ಕೈ ಇಟ್ಟರೆ ನಾ ಸುಡ್ಕೋಬೇಕು. ಇಡ್ಲಿಲ್ಲ ಅಂತಂದ್ರೆ ನಾವು ಬದುಕೋದು ಕಷ್ಟ ಆಗ್ತದೆ. ಏನು ಮಾಡ್ಕೋದ್ರು ಹುಡ್ಕೋದು ಹೊಂಟು ಹಿಂದೆ ಬೆನ್ನತ್ತಿದ್ದು ಹೊಂಟೇವು. ಅಲ್ಲಿ ಹೋದ್ರು ಕೊನೆ ಮ್ಯಾಲೆ ಹೋದ್ರು. ಪರಮಾತ್ಮ ನಾರಾಯಣ ಹತ್ರ ನೋಡಪ್ಪ ಮಾರ್ಯ ಗಂಟು ಬಿದ್ದಾನ ಸುತ್ತ ಹೆಂಗಾರ ಮಾಡೋದು. ಇವೊಂಚೂರು ಹಿಂಸರಿ ಅಂದಿದ್ದೇವೆ. ಚೂರು ಹಿಂಸೆ ನಾ ಈಗ ಹೊಡ್ತಾ ನೋಡಿ ಹೆಂಗೆ ಮಜಾ ಸುಂದರ ರೂಪ ಒಹಿದಿರುತ್ತ ಉಂಡ ಹೆಂಗಿತ್ತು ರೂಪ ಅದನ್ನು ಹೇಳ್ತಾನೆ. ವರಮಂದ ಸ್ಮಿತ ಆನನ ಕಾನನ ಕೆರೆ ಕೆಂದಾವರೆ ಅರಳಿತ್ತು ಮುಗುದೆಯ ಗಂಧದ ಮೈಮಕರಂದಕ್ಕೆ ಮಂಡುಣಿ ದಂಡದು ಕೂಡಿತ್ತು. 20 ಚಂದ್ರಪುರ ಮುಗಿದು ಆಕೆ ಮಾಡ್ದಂಗಿತ್ತು. ಏನು ಲಂಗ ಹಾಕ್ಕೊಂಡಾಳ, ಮೈ ಮೇಲೆ ಒಂದು ಓಡ್ನಿ ಹಾಕ್ಕೊಂಡಾಳ, ಕುಣ್ಕೋತ ಚೆಂದ ಅಡ್ಕೋತ ಬಂದು ಒಂದು ಚೂರು ಸೆರಸಲ್ಲಿ ನೋಡಿತ್ತು ಹುಚ್ಚೆ ಹಿಡಿದಿದ್ದು ಭಸ್ಮಾಸುರ. ಆ ಶಿವನ ಬಿಟ್ಟ ಈಗಿನ ಬಂದ್ರಿ.
ಆಕೆ ನನಗೆ ಬಂದತ್ತೆ ಒಂದು ಇಲ್ಲ ಭಾಳ ಚಂದ ಇದ್ದೀವಿ ಲಗ್ನ ಮಾಡ್ಕೋತೀನಿ ನಾನು ಮಾಡ್ಕೋ ಯಾರು ಬೇಡ ಅದಕ್ಕೆ ಬಂದೆ ನಾನು ನನ್ನ ಹಂಗೆ ನಾ ಹೇಳ್ದಂಗೆ ಕೇಳ್ಬೇಕು ಅಂತ ಅವಶ್ಯ ಬೇಕಾದ ಕೇಳ್ತೀನಿ ಅಂತ ಹುಚ್ಚು ನಾನು ಕುಣಿತೀಯಾ ಕುಣಿತೀನಿ ಅಂತ ಕುಣಿಲಿ ಶುರು ಮಾಡಿದ ಮೊಯ್ನು ಭಾವನಾಗಿರ್ತಕ್ಕಂಥ ಕುಣ್ಕೋತ ತಲೆ ಮೇಲೆ ಕೇಳಿಟ್ಟು ನೋಡ್ರಿ ಇದು ಕೇಳ್ತಾರೆ ಅದಕ್ಕೆ ಭಸ್ಮ ಹೇಳ್ತಾರೆ ಯಾಕೆ ಹೇಳ್ಬೇಕಾಯ್ತಂದ್ರೆ ಶಾಪ ಕೊಟ್ಟದ್ದಕ್ಕೆ ಆದ್ರಿಂದ ಬುದ್ಧ ಪರಾವಿದಯನ್ಯ ವಿಸ್ತೃತಾಗದೆ ಪಶು ತ್ರಯಾಂ ದೃಢೀಕೃತ ಇಷ್ಟಾದ ಕೂಡಲೇ ಅಲ್ಲಿ ನಂದಿ ಇದ್ದ ನಂದಿ ಇರಬೇಕಲ್ಲ ಮತ್ತು ವಾಹನ ಇರಬೇಕಲ್ಲ ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ಏನು ತೊಗೊಂಡು ಹೋಗ್ತೀರಿ ನೀವು ಗಾಡಿ ತೊಗೊಂಡು ಹೋಗ್ತೀರಿ ನೀವು ಮತ್ತು ಅವ್ರು ತಮ್ಮ ಗಾಡಿ ತೊಗೊಂಡು ಹೋಗಬೇಡ ಹೋಗಿದ್ರಿ ಅವ್ರ ಗಾಡಿ ಯಾವುದು ನಂದಿ ತೊಗೊಂಡು ನಂದಿ ನೋಡ್ತು ಅಲಾ ಮಗನ ಅಂತ ಅದು ನಮ್ಮ ದೇವರಿಗೆ ಶಾಪ ಕೊಡ್ತೀಯಾ ನಾ ಶಾಪ ಕೊಡ್ತೀನಿ ಅಂತ ಅದು ದಕ್ಷ ಪುರುಷ ಶಾಪ ಕೊಡ್ತದೆ ನಿನ್ನ ತಲೆಗೆ ಅಂತಾರೆ ನಿನ್ನ ತಲೆ ಏನು ಹಚ್ಚಬೇಕು ಗೊತ್ತ ನಿನ್ನ ತಲೆಗೆ ನಿನ್ನ ತಲೆ ಆಡಿನ ತಲೆ ಆಗಲಿ ಹೇಳ್ತಾ ಇದ್ದಾರೆ ಆಮೇಲೆ ನಿಮಗೆ ಮೈ ತುಂಬ ಇದೇ ಇರಲಿ ಅಜ್ಞಾನ ಬರಲಿ ನಿಮಗೆ ಶಾಪ ಕೊಡ್ತಾ ಇದ್ದಾರೆ ಇಷ್ಟ ಆಗಿದ ಮೇಲೆ ಗುರು ಶಾಪ ಕೊಡ್ತಕ್ಕಂಥವ ಭವವೃತ್ತ ಧರಾಯೇಸೆ ಏತಾನ್ ಸಮನವೃತಾ ಪಾಂಡಿಸ್ತೆ ಭವಂತು ಸಚ್ಚಾಸ್ತ್ರ ಪರಿಪಂಥಿನಃ ನಿಮ್ಮಳ ಪಾಖಂಡಿಗಳಲ್ಲಿ ಶಾಪ ನಂದಿ ಶಾಪ ಕೊಟ್ಟ ಅವ ಶಾಪ ಕೊಟ್ಟ ಅವ ಶಾಪ ಕೊಟ್ಟ ಆ ಯಜ್ಞ ಹಾಳಾಗಿ ಹೋಗ್ಬಿಟ್ಟು ಅಂತ ಮನೆ ತಾವೆಲ್ಲರೂ ಹೋಗಿ ಈಶ್ವರದಿರಪ್ಪ ಮನಸ್ಸಿಗೆ ಕಾಲ್ ಮಾಡ್ಕೊಂಡು ಮಾತಾಡ್ದಂಗೆ ತಮ್ಮ ಲೋಕ ಕೈಲಾಸಕ್ಕೆ ಹೋಗ್ಬಿಟ್ರು ಇಲ್ಲಿ ಒಂದು ಕಥೆ ಬಂದುಕೊಂಡು ಈ ಸಿಟ್ಟು ಉಳಿತು ನೋಡ್ರಿ ಅವ ಯಾರಿಗೆ ದಕ್ಷಪುರೇಶ್ವರಿಗೆ ಅವ ಅಂದ ನಾವೊಂದು ಯಜ್ಞ ಮಾಡ್ತೀನಿ ಅಂತ ಅದಕ್ಕೆ ಬ್ರಹ್ಮಸ್ತವ ಅಂತ ಹೆಸರು ಆ ಯಜ್ಞಕ್ಕೆ ಅಸಾಧ್ಯ ಮ್ಯಾಲೆ ಈ ಲೋಕದಾಗಲ್ಲ ಮ್ಯಾಲೆ ಲೋಕದಾಗ ಮಾಡಿ ನಾವು ಬ್ರಹ್ಮದೇವನ ಕರೆಸ್ಕೊಂಡು ಯಜ್ಞಕ್ಕೆ ಎಲ್ಲರೂ ಬಂತು ಆತ ಪಾರ್ವತಿ ಕೈಲಾಸ ನಿಂತ್ಕೊಂಡ ಎಲ್ಲರೂ ಆ ಯಜ್ಞಕ್ಕೆ ಹೊಂಟಿದ್ರು ಅಷ್ಟು ಕೂಡ ದಾರ್ಯಾಗ ಪಾರ್ವತಿ ಕೇಳಿದ್ರು ನೀವು ಯಾಕೆ ಹೊಂಟಿರಿಲ್ಲ ವಿಮಾನದ ಹಿಂಗೆ ಯಾಕೆ ಹೊಂಟಿರಿ ತಿಳ್ಕೊಂಡು ಅವ್ರು ಹೇಳಿದರು ನಿಮ್ಮ ಅಪ್ಪನ ಮನೆ ಒಂದು ಯಜ್ಞದ ಗೊತ್ತಿಲ್ಲ ನಿನಗೆ ಅಂತ ಅಯ್ಯೋ ಅಂತ ನಮ್ಮಪ್ಪ ನನಗೆ ಹೇಳಿರಲ್ಲ ನೋಡಿ ಹೆಣ್ಮಕ್ಳು ಹೆಂಗಿರ್ತಾರೆ ಅಕ್ಕಿ ಅಂದರು ಶಿ ಗಿವ್ ಫೇವರಬಲ್ ಇಂಟರ್ಪ್ರಿಟೇಷನ್ ಅಂತಾಳೆ ಅಕ್ಕಿ ಹೆಂಗೆ ಗೊತ್ತಾ ಇಲ್ಲ ಹೋಗುತ್ತೆ ನಮ್ಮ ಬಿಸಿ ಇರ್ಬೇಕು ಪತ್ರ ಹಾಕ್ಲಿಕ್ಕೆ ಅವ್ನು ತೋರ್ಸತ್ತಾಗಿರ್ಲಿಕ್ಕಿಲ್ಲ ಫೋನ್ ಮಾಡಿ ಟೈಮ್ ಸಿಕ್ಕಿರ್ಲಿಕ್ಕಿಲ್ಲ ನಾ ಯಾಕೆ ಹೋಗಬಾರ್ದು ಅಂತ ಹೇಳ್ತಾನೆ ನೇಮ ಹೇಳ್ತೊಂಡಕ್ಕೆ ಪ್ರಜಾಪತಸ್ಥೆ ಶಸುರಸ್ಯ ಸಾಂಪ್ರತಂ ಅಂತ ಹೇಳ್ತಾ ಇದ್ದಾನೆ ಅಂತ ಪಾರ್ವತಿ ಉವಾಸ ಅಪ್ಪ ಗಂಡಿಗೆ ಹೇಳ್ತಾ ಆಯ್ತು ಸ್ವಾಮಿ ಅಂತಾಳ ಅನಾಹುತ ಅಪ್ಯಭಿಯಾಂತಿ ಅಂತಿ ಅನಾಹುತ ಅಂದ್ರೆ ನಮ್ಮ ಕನ್ನಡ ಅನಾಹುತ ಅಲ್ಲ ನ ಆಹುತ ಅನಾಹುತ ಅನ್ ವೆಲ್ಕಮ್ ಅಂತ ಅರ್ಥ ವೆಲ್ಕಮ್ ಮಾಡಿ ಅನಾಹುತ ಅಂತ ನಮ್ಮ ಅನಾಹುತ ಕನ್ನಡ ಬೇರೆ ಅಂತೀವಿ ನಾನು ಅನಾಹುತ ಆಗಿ ಅವಣ್ಯಾಗ ಅಂತಿರ್ತೇವೆ ಅನಾಹುತ ನ ಆಹುತ ಅನ್ ವೆಲ್ಕಮ್ ಅಂತ ಅಕ್ಕಿ ಅಂತ ಕರೀಲಿಕ್ಕೆ ನಾ ಐಶ್ವರ್ಯ ಹೇಳಿದ್ರು ನಿನಗೆ ಕರೆದಿಲ್ಲ ಯಾಕೆ ಹೋಗ್ತೀವಿ ಅಕ್ಕಿ ಅಂತ ಎಷ್ಟು ನಿಯಮ ಹೇಳ್ತಾರೆ ಅಪಿ ಅಭಿಯಾಂತಿ ಸೌಹೃದ ಹೆಂಗಂಗೆ ಭರ್ತೃ ಗುರು ದೇಹ ಕೃತಶ್ಚ ಕೇತನಂ ಕೇತನ ಮನೆ ಇಷ್ಟು ಮನೆ ಕರಿಬೋದು ನೇಮಿಲ್ಲ ತಂದೆ ಮನೆ ಕರಿಬೇಕು ನೇಮಿಲ್ಲ ಬೇಕಾದಾಗ ಹೋಗ್ಬೋದು ನೀವು ಪರ್ಮಿಷನ್ ಅಂತ ನಿಮಗೆ ಅವ್ನು ಕರಿಬೇಕು ಫೋನ್ ಮಾಡಬೇಕು ಇದು ಅಪ್ಪ ಇರ್ತಂತ ಇವ್ರಿಗೆ ಅಷ್ಟ ಮಾಡ್ಸ ಮುಂದಿನ ಅಂತ ಹೇಳಿ ಬರ್ಬೋದು ಹೌದಿಲ್ಲ ಒಂದು ಬೈಕ್ ಬಂದಿದ್ದಿಲ್ಲ ಮನೆ ಬಂದಿದ್ದಿಲ್ಲ ಎಲ್ಲ ಹಾಗೆ ಇರ್ತದೆ ಹಾಗೆ ಒಂದೊಂದು ಗುರುಗಳ ಮನೆಗೆ ತಂದೆ ಮನೆಗೆ ತವ್ರ ಮನೆಗೆ ಗೆಳೆಯರ ಮನೆಗೆ ಗಟ್ಟಿ ಮನೆಗೆ ಕರೆದು ಹೋಗೋ ನೇಮದ ಅಂತ ನೇಮ ಹೇಳಿದಕ್ಕೆ ಸ್ವಲ್ಪ ಹಿಂಗಾಗಿ ನಮ್ಮ ತಂದೆ ಮನೆ ಅವ್ರು ಹೇಳ್ತಾ ಇದ್ದಾರೆ ಅವ ಅಂದ ರುದ್ರದೇವ್ ಹೋಗಿ ಯಾರು ಬೇಡ ಅಂತಾನೆ ಭಾಳ ಸಿಂಪಲ್ ದೇವ್ರು ಮಾಡೋದು ಈಗಿನ ಗಂಡಂದ್ರೆ ನೀವು ಹೋದ್ರೆ ಹೋಗು ತಲಾ ಕೊಟ್ಟು ಹೋಗ್ಬಿಡು ಅಂತ ಹೇಳಿದ್ರು ಅವ್ರು ಹಂಗೆ ಹೇಳಿದ್ರು ಈಗ ಹೋಗೋದು ಬೇಡ ತಿಳಿಸಿ ಹೇಳ್ತಾ ಇದ್ದೆ ಏನಾಗುತ್ತೆ ತೇ ಯದಿ ಅನುತ್ಪಾಯತ ದೋಷ ದೃಷ್ಟಯೋ ಬಲಿಯಸ ಆತ್ಮದೇನ ಮನ್ಯುನಃ ಮನ್ಯು ಅಂತ ಸಿಟ್ಟು ಅಂತ ಅರ್ಥ ಅಲ್ಲ ನೋಡು ನೀವು ಹೋಗು ಅವ್ರು ಸಿಟ್ಟಿನಿಂದ ನೀನು ಏನ್ಬಿಟ್ರೆ ನಮ್ಮ ಬಳಗದವರು ನಮಗೇನು ಕರೆಯೋದು ಬೇಡ ಅಪಮಾನ ಮಾಡಿದ್ರೆ ಸಾಕು ಅಂತಾರೆ ಪರಮೇಶ್ವರ್ ಅಪಮಾನ ಆಗ್ತದೆ ಹೋಲಿಗೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ ತಥಾವಿರ್ನ ಪ್ರದನೆ ಶೀಲೀಮುಖ ಅಂತ ಹೇಳ್ತಾ ಇದ್ದಾರೆ ಇಷ್ಟಾದ ಮೇಲೆ ಹೇಳಿದ್ರು ಯಾಕೆ ಸಿಟ್ಟು ಬಂದು ನಿಮ್ಮಪ್ಪ ನನ್ನ ಮೇಲೆ ನಾ ಅವನ್ನ ನಮಸ್ಕಾರ ಮಾಡೋಕ್ಕಾಯ್ತು ನಾವು ಅದಕ್ಕೆ ಸಿಟ್ಟು ಬಂತು ನೋಡು ಜಗತ್ತಿನ ನೇಮದ ದೊಡ್ಡವರು ಸಣ್ಣವ್ರಿಗೆ ನಮಸ್ಕಾರ ಮಾಡಬಾರ್ದು ದೊಡ್ಡವರು ಸಣ್ಣವರಿಗೆ ಅಪ್ಪಗೆ ನಮಸ್ಕಾರ ಮಾಡಿದರೆ ಅತ್ತಿ ಸುಶಿ ನಮಸ್ಕಾರ ಮಾಡಿದರೆ ಮಾಡೋ ಪ್ರಸಂಗದ ಈಗ ಪ್ರಶ್ನೆ ಬೇರೆ ಅತ್ತಿ ಸುಶಿ ಸೂತ್ರ ಮಾಡಿಕೊಂಡು ಹೋಗೋ ಮನೆಯಿಂದ ಹೇಳೋದು ಅದಕ್ಕೆ ಯಾಕೆ ಪ್ರಸಂಗ ಗೊತ್ತಾ ದೊಡ್ಡವರು ಸಣ್ಣವ್ರಿಗೆ ಮಾಡಿದರೆ ಸಣ್ಣವ್ರ ಆಯುಷ್ಯ ಕ್ಷೀಣ ಆಗ್ತದೆ ಅದಕ್ಕೆ ಮಾಡಬಾರ್ದು ಅಂತ ಅರ್ಥ ನಾ ಎಲ್ಲಿ ಮೇಲೆ ಕಷ್ಟ ಇದ್ದೇನೆ ದಕ್ಷಪುರ ಸಾಮಾನ್ಯ ದೇವತೆ ನಾ ಮಾಡಬಾರ್ದು ನೇಮದಕ್ಕೆ ಅಂತಾರೆ ನಾ ಅಷ್ಟು ಇದು ಒಂದು ಇನ್ನೊಂದು ಕಾರಣ ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಸತ್ವಂ ವಿಶುದ್ಧಾಂ ವಸುದೇವ ಶಕ್ತಿ ನೋಡು ಯಾವಾಗಿದ್ದರೂ ರುದ್ರದೇವರು ತಪಸ್ಸನ್ನು ಕೊಟ್ಬಿಟ್ಟಿರ್ತಾರೆ ಅವ ಬಂದಾಗ ಲಕ್ಷ್ಯ ಇಲ್ಲ ನನಗಂತ ನನ್ನ ಮನುಷ್ಯನ ತುಂಬ ನಾರಾಯಣ ಇದ್ದ ಅಲ್ಲ ಮಲಿನಾಗಿ ಹೋಯ್ತು ತೊಮ್ಮೆಯಾಗಿ ಹೋಯ್ತು ನಾನು ನನಗೆ ಯಾರು ಬಂದು ಲಕ್ಷ್ಯ ಇದ್ದಿದ್ದಿಲ್ಲ ಇದೇ ದೊಡ್ಡ ಅಪರಾಧ ಅಲ್ಲ ನಿನ್ನ ಹಿಂಗೆ ಮಾಡಿ ಹೇಳ್ತಾ ಇರ್ತಾರೆ ಬೇಕಾದ್ರೆ ಹೋಗ್ತಿದ್ರು ಹೋಗು ಅಂತಾರೆ ಪರಮೇಶ್ವರ
ಹೆಂಡತಿ ಕಳಿಸ್ಕೊಟ್ಟಾರ ಪಾಪ. ಈಗಿನ ಗಂಡನ ಕೈಸಾರ ಇಲ್ಲ. ನಿಮ್ಮ ಮಾರಿ ನಾನು ನೋಡೋಂಗಿಲ್ಲ, ನಮ್ಮ ಅವ್ರನ್ನ ನೋಡುವಂಗಿಲ್ಲ. ಸಾಧು ಕೂತಿರ್ತಾನೆ ನೋಡಿರ್ತೀನಿ ನಾನು ಭವಾನಿ ಮಠದಾಗ. ಇಲ್ಲಿ ಹೆಂಡತಿ ಕೂತಿರ್ತಾನೆ, ಹೌದಾ, ಶ್ರದ್ಧಾ ಮಾಡ್ತಿರ್ತಾನೆ. ಅವ್ರು ಹೇಳ್ತಾರೆ ನಿಮ್ಮ ಅವ್ರ ಹೆಸರು ತೊಗೊಳಂಗಲ್ಲ, ಅವ್ರಿಗೆ ಆಗೋದಿಲ್ಲ. ಅಲ್ಲಿಯೂ ಯಾವ ಮಾಡ್ತಾರೆ ಹೌದಾ. ಆಕೆ ಹೇಳಿ ಕೂತು ಹೇಳಿ ನಮ್ಮ ಅಪ್ಪನ ದುಡ್ಡು ನಿಮ್ಮ ಅಪ್ಪನ ನಿಮ್ಮ ರೊಕ್ಕ ಕೊಟ್ಟು ಬದಲಿಗೆ ಕೊಟ್ಟಾನ ಪೂರ್ತಿ ಅವ ನೀನು ಹೇಳ್ತಿದ್ರು. ಇಲ್ಲಿ ಯಾಕೆ ಹೇಳ್ಬೇಕು ಆಚೆ ಮಾತನ್ನು ರುದ್ರದೇವ ಮಹಾಭಾರತಕ್ಕಂಥ ರುದ್ರದೇವರು ಅಂತಾರೆ ಸತ್ವಂ ವಿಶುದ್ಧಂ. ನನಗೆ ಪ್ರಮಾತು ತುಂಬಿಟ್ಟಿದ್ದಾನೆ ಇದೇ ಒಳಗೆ, ನಾನು ಬೇರೆ ಲಕ್ಷಿಸಿದ್ದೆ ಅಂತ ಹೇಳ್ತಾ ಇದ್ದೆ. ನಿಮ್ಮ ಶಿಟ್ ಮಾಡೋ ಕಾರಣ ಇಲ್ಲೇ ನನ್ನ ಮೇಲೆ ಆ ಪ್ರಸಂಗ ಮುಗಿತೀವಿ. ಹೋಗು ನೀವು ಹೋಗು, ನಂದಿ ಕರ್ಕೊಂಡು ಹೋಗು, ರುದ್ರಗಣ ಎಲ್ಲ ಹೋಗು. ನಮ್ಮ ಮನೆ ಬೇಕಾದ್ರೆ ಊಟ ಮಾಡ್ಕೊಂಡು ಅಂದ್ರೆ ಅಡಿಗೆ ಊಟ ಮಾಡ್ಕೊಳ್ತೇನೆ ನಾನು. ಈಗ ಹೋಗ್ಬೇಕಂತ ಕಳಿಸ್ಕೊಡ್ತಾ ಇದ್ರೆ ಕಳಿಸ್ಕೊಟ್ಟ ಮೇಲೆ ಬಂದು ಆಕೆ ಬಂದರೆ ಎಲ್ಲ ಮಂದಿ ಸೇರಿದ ಯಜ್ಞ ದೇವತೆಗಳು ಬಂದಾರ. ಅನಾಹುತ ಯಜ್ಞ ಶ್ರೇಷ್ಠ ಇರ್ತಕ್ಕಂಥ ಯಜ್ಞ. ಅಂಥ ಯಜ್ಞ ಕೂತ್ಕೊಂಡಾಗ ಇವ ನೋಡಿದ ಮಗಳನ್ನ ಕರೀಲಿಲ್ಲ ಒಳಗೆ. ಯಾರನ್ನ ದ್ವೇಷಿಸ್ತು ಯಾರನ್ನ ದ್ವೇಷಿಸ್ತು ಹೌದು ಕೈ ಬಾ ಅಂತಿಲ್ಲ. ಅವ್ರ ಅಕ್ಕ ತಾಯಿ ಪಾಪ ಹೇಳ್ಬಿಟ್ಟು ಕಳ್ಳವು ಪಾಪ ಬಾ ಕಳ್ಳು ಕುಳಿಸ್ಕೊಂಡಿರ್ತಾರೆ. ಈಕೆಂದು ನಮಗೆ ಬಿಸಿ ಇರಬೇಕು, ಟೈಮ್ ಇರಲಿಕ್ಕಿಲ್ಲ. ಎಷ್ಟು ಸಮಾಧಾನ ಮಾಡ್ಕೊಂಡು ಹೆಣ್ಮಕ್ಳು ನೋಡಿ ಹೇಳ್ತಾ ಇದ್ದಾರೆ, ಯಾವುದಿಲ್ಲ ಆಯ್ತು ಹೇಳ್ತಾ ಇದ್ದಾರೆ ಅಂತಾಳೆ. ನೋಡು ಹಾಕೋತ ಬಂದರು. ಯಜ್ಞ ಶುರುವಾತು. ಎಲ್ಲ ಅವ್ರು ಯಜ್ಞ ಒಬ್ಬರಿಗೆ ಕ್ರಮವಾಗಿ ತಾರತಂಪರಾಗಿ ಹಾಕೋತ ಬಂದರು. ರುದ್ರ ಇಶ್ವಾಹ ರುದ್ರ ಇದನ್ನು ನಮ್ಮ ಹಾಕೋಕ್ಕಿಲ್ಲ. ಅವನ ಹಾರಿಸಿದ ಮಂತ್ರ ಬೇಡ ನೋಡಿದ್ದಕ್ಕೆ ಪಾರ್ವತಿ ಅಲ್ಲ ಅಂದಕ್ಕೆ ನನ್ನ ಗಂಡಗಪ್ಪನ ಮಾಡ್ತೀರ. ರುದ್ರನ ಹಸು ಇಂದ್ರ ಬಾನಾಟಗಲ್ಲ ಅಕ್ಕ ಅರುದ್ರ ಭಾಗಂ. ರುದ್ರ ಭಾಗ ಕೊಡಲೇ ಇಲ್ಲ. ತಮವೇಕ್ಷ ಸಾಧ್ಯ ತಕ್ಷಣ ಮಾಡಲು ಪಿತ್ರಾಚೆ ದೇವಕೃತ ಹೇಳನಂ ವಿಭವು. ಹೇಳನ ಅಪಮಾನ ಅಪಮಾನ ತಿಲ್ಲಕ್ಕೆ ಏನು ಮಾಡಿದಕ್ಕಿದೆ. ಅನಾದೃತ ಯಜ್ಞ ಸಶಿಶ್ವರ ಭಾಷಿಟ್ಟಿಗಲ್ಲು ಅತಿ ಋಷ ಸಿಟ್ಟು ಬಂದಕ್ಕೆ ಅಲ್ಲ ಅಂದ್ಲಕ್ಕೆ. ಹೆಣ್ಮಕ್ಳು ಹೆಂಗೆ ಭಾಳ ಕಷ್ಟ ಹೆಣ್ಮಕ್ಳಿಗೆ. ಅಪ್ಪ ಹೆಚ್ಚು ಗಂಡ ಹೆಚ್ಚು ಯಾವ್ದ್ರಿ ಹೇಳ್ರು ಅಂತ ಹೌದಿಲ್ಲ. ಅಪ್ಪ ಹೆಚ್ಚು ಗಂಡ ಹೆಚ್ಚು. ಅಪ್ಪನ ಕೆಲಸ ಅಪ್ಪ ಮಾಡಲಿ, ಗಂಡನ ಕೆಲಸ ಗಂಡ ಮಾಡಿ. ಹಿಂಗಾಗೋದಿಲ್ಲ. ಅವ ಹೇಳ್ತಾನೆ ನಿಮ್ಮ ಮನೆಗೆ ಬಾ ನಮ್ಮ ಮನೆಗೆ ಬಾ. ಏನು ಮಾಡ್ಬೇಕು ಹೆಣ್ಮಕ್ಳು ಪಾಪ ಕಷ್ಟ ಬರ್ತಾರೆ ಹಂಗೆ ಯಾಕೆ ಅಂತ ಆಯ್ತು ಅಂತ ಮಾಡ್ತೀವಿ ನೋಡಿ. ಜಾನಪದ ಹೇಳ್ತಾನೆ ಹೆಣ್ಮಕ್ಳು ಹೆಂಗಿರ್ತಾರೆ ನೋಡ್ತಾನೆ. ಕಂಬಳಿ ಹೊತ್ತರೇನ ಕೂಲಿ ಮಾಡಿದರೇನ ನನ್ನ ಗಂಡ ನನಗೆ ಬಡವೇನ ಬಂಗಾರ ಮಾಲ ಇದ್ದಂಗ ಮನೆಯ. ಇಷ್ಟು ಪ್ರೀತಿ ಹೆಣ್ಮಕ್ಳಿಗೆ ಗಂಡ ಮ್ಯಾಗ ಗಂಡ ಹೇಳಿ ಕಂಬಳಿ ಹೊತ್ತರೇನ ಹಂಗಾರ ಮಾಡಿ ಕೂಲಿ ಮಾಡಿದರೇನ ಜನರನಾಗ ನನಗೆ ನನ್ನ ಗಂಡ ಬಂಗಾರ ಮಾಲ ಇದ್ದಂಗ ಮನೆಯಾಗ. ಅಕ್ಕಿ ಅಂದು ಸಿಟ್ಟಿಗೆ ಎತ್ತಬಿಟ್ಟು ಎದ್ದಕ್ಕಿಂತ ಏನು ಮಾಡಲಿ ಗೊತ್ತಾ. ಈ ಅಪ್ಪ ತೊಡ್ಗಳಿಗೆ ಒಳ್ಳೆ ಹೇಳ್ತಾ ಇದ್ದಾಳೆ. ಕರ್ಣೋಪಿಧಾಯ ಪಾರ್ವತಿ ಉವಾಸ ಶಶಿಗಂಠ ಗರ್ಹಣ ಮಾತಾಡ್ತಾ ಇತ್ತು. ಸಬಲ ಮಾತಾಡಲಿಕ್ಕೆ ತಡೆದಿ ಅಂದಕ್ಕೆ ಈ ಪಾರ್ವತಿ ಸಾಮಾನ್ಯ ಹೇಳ್ತಾ ಇದ್ದಾರೆ. ಹೆಂಗೆ ಆಕೆ ವರ್ಣ ಹೇಳ್ತಾ ಇದ್ದಾರೆ. ವಾಗರ್ಥಾನ್ವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಜಗತ್ತಿನ ತಾಯಿ ತಂದೆ ಆಗಿರ್ತಕ್ಕಂಥದ್ದು. ಸಿಟ್ಟಿಗೆ ತಡೆ ಒಂಚೂರು ಒಂದಾಕಿ ನಮ್ಗೆ ಅಪ್ಪನ ಮಾಡಿದ್ರೆ ನಾನೇನು ಮಾಡೋದಿಲ್ಲ. ತನ್ನ ದೇಹದಿಂದ ಅಗ್ನಿ ಶುರು ಮಾಡ್ಕೊಂಡು ತಾನೇ ಯಾರ ಸುಟ್ಟು ಸ್ವಲ್ಪ ಬಸ್ ಮಾಡಿಬಿಟ್ಟಾಗಿರೋದು. ಇದನ್ನ ಹಾಳಾಗಿ ಗೊತ್ತಿಲ್ಲ ಅದನ್ನು ಹೇಳ್ತಾ ಇದ್ದಾನೆ. ಯಾವಾಗ ಜುಹಾವೈ ತಚ್ಚಸ್ತ ದಕ್ಷಿಣಾಗ್ನ ಅಮರ್ಷಿತಃ ಹಿಂಗೆ ಶಾಪ ಕೊಟ್ಟಿದ್ದ. ಒಂದು ಶುರು ಆತು ನೋಡ್ರಿ. ಅವಾಗ ಎಲ್ಲ ನಂದಿ ಶಿವಗಣ ರುದ್ರಗಣ ಅವ್ರಿಗೆ ಗದ್ದ ಶುರು ಅವ್ರಿಗೆ ನ್ಯಾಯಾಲಯ ಶುರು ಆತು. ಅವ್ರು ಇವ್ರು ನೋಡಿದ್ರು ಇವ್ರು ಅವ್ರು ನೋಡಿದ್ರು ಯಜ್ಞ ಹಾಳಾಗೋದು. ಯಾವಾಗ ಎಷ್ಟು ಯಜ್ಞ ಹಾಳಾತು ಅನ್ನೋದು ಈ ಸುದ್ದಿ ಈಶ್ವರಿ ಪರಮೇಶ್ವರಿಗೆ ಗೊತ್ತಾಯ್ತು. ಹೌದಾ ಹಿಂಗಾತು ಅಂತ ತಿಳ್ಕೊಂಡು ಹೇಳಿ ಏನು ಮಾಡ್ತಾ ಇದ್ದಾರೆ. ತಮ್ಮ ಕೃತ್ಯವನ್ನು ಹುಡಿಸಿರೋ ಅವರೇ ಯಾರು ಬರು ವೀರಭದ್ರ. ಹೌದಾ ವೀರಭದ್ರ ದೇವರು ಅವ್ರು ಅಪರಾವತಾರ ಇದ್ದಂಗೆ. ಹೋಗೋ ಅಲ್ಲಿ ಗಂಧರ್ವ ಆ ದಕ್ಷಿಣ ವಿಶ್ವ ಚಂಡ್ ಕತ್ತರಿಸಿ ಅಂತ ಆದೇಶ ಮಾಡಿ ಕಳಿಸಿ ಬಂದವ ವೀರಭದ್ರ. ವೀರಭದ್ರ ಅವತಾರ ನೋಡಿರಿ ನೀವು. ವೀರಭದ್ರ ಅಂತ ಅದಕ್ಕೆ ಹೆಸರು. ಕುತ್ಕೊಂಡ ಕುತ್ತಿಗೆ ಹಿಸಿದ ಸಾಯವಲ್ಲ. ಏನು ಮಾಡಿದ್ರು ಕುತ್ಕೊಂಡು ನನ್ನ ತಂದೆ ಕೊಲ್ಲೋದಾಗೋಲ್ಲ. ತಮ್ಮ ಮೂಲ ರೂಪ ನೆನೆಸುವ ಮೂಲ ರೂಪ ಅದರಿಂದ ಹುಟ್ಟಿದವರು ಸಾಕ್ಷಾತ್ ಪರಮೇಶ್ವರ ಕೈಲಾಸದ ಬಂದು ಚಂಡ್ ಕತ್ತರಿಸಿ ಯಜ್ಞ ಮಾಡಿ ಹೋಗಿಬಿಟ್ಟು ಯಜ್ಞ ಹಾಳಾಗೋದು. ಯಜ್ಞ ಹಿಂಗೆ ಹಾಳಾಗಬಾರ್ದು, ದೇಶಕ್ಕೆ ಕಲ್ಯಾಣ ಆಗೋದಿಲ್ಲ ಅಂತರ ಮಾಡ್ತಕ್ಕಂಥವ್ರು. ಏನು ಮಾಡೋಕೆ ಹಂಗಾರ ದೇವತೆಲ್ಲ ಕುಡಿದು ಮೀಟಿಂಗ್ ಮಾಡಿದ್ರು, ಸಭಾ ಮಾಡಿದ್ರು. ಯಜ್ಞದ ಹಾಳಾಯ್ತು. ಇವ ಹಿಂಗೆ ಸತ್ತೈತಲ್ಲ ಸತ್ತಿದ್ದಾನೆ ಯಜ್ಞ ಕೂತ್ಕೊತಿರ್ತಕ್ಕಂಥವು ರುದ್ರದೇವ ಹತ್ಲ ಹೋಗ್ಬಿಟ್ಟು ಮತ್ತೆ ಯಾರ ಹತ್ರ ಬ್ರಹ್ಮೀರ ಹೊತ್ತು ಹೋಗ್ತಾ ಇದ್ದಾರೆ. ಸ್ವಾಮಿ ಹಿಂಗೆಲ್ಲ ಆಗಿದೆ, ಜಗತ್ತ ವ್ಯವಸ್ಥೆ ಆಗಿದೆ, ಏನಾದರೂ ಮಾಡಲಿಕ್ಕೆ ಹಾದಿ ಹುಡುಕಿ ಇರ್ತಾ ಇದ್ದಾರೆ. ಆ ರೀತಿಯಾಗಿ ಬ್ರಹ್ಮದೇವರು ಒಂದು ಹೊತ್ತಾಗ ಅಂತಾರ ಇದು ಸಮ ಅಲ್ಲ. ರುದ್ರದೇವರು ಹಾಗೆ ಶಾಂತಿ ಥರ ಅಂತ ಹೇಳ್ತಾರೆ. ನಾವೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪುನಃ ಇದನ್ನ ಸರ್ವಂತ ಹೇಳ್ತಾ ಇದ್ದಾರೆ. ಬಂದು ನೋಡ್ರಿ ಆವಾಗ ಏತತೆ ರುದ್ರಭಾವಸ್ತು ಯದ್ದುಶ್ಚಿತ್ ದುರಸ್ಯವೈ ಯಜ್ಞಸ್ಥೆ ರುದ್ರಭಾಗೇನ ಕಲ್ಪತಾಂ ಅಜ್ಞೆಯನ್ನರಿಹಿ. ಇಷ್ಟು ಬಂದ ಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಅವ್ರು ಬಂದ ತಕ್ಷಣನ
ಎದ್ದು ಕೂತ್ಕೊಂಡು ನೋಡಿ ದಕ್ಷ ಪರಮೇಶ್ವರ ಕೂತ್ಕೊಂಡ ಮೇಲೆ ಹೇಳ್ತಾರೆ, ಸ್ವಾಮಿ ನನ್ನ ತಪ್ಪಾಗ ಸಮೇತ ಗೊತ್ತಾಯ್ತಾವ ದಕ್ಷ ಪರಮೇಶ್ವರಿಗೆ ಏನು ಮಾಡ್ತಾರೆ, ಭೂಯಾನ್ ಅನುಗ್ರಹ ಭೂತಾ ಕೃತಮೆ, ಅನುಗ್ರಹ ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ದಂಡಸ್ತೋಯ ಮೃದಯಿತು ಯದ್ಯಪಿ ಪ್ರಹರ್ಷತೆ, ಶಿವನಲ್ಲಿ ದಕ್ಷ ಮಾಡ್ತಕ್ಕಂಥ ಪ್ರಾರ್ಥನೆ ಇದೆ ಕೇಳ್ಕೊತಾರೆ, ನಾ ಇದನ್ನು ತಪ್ಪು ಮಾಡಿದೆ ಆಗಿದ್ದನ್ನು ತಿಳ್ಕೊಂಡು ಕ್ಷಮ ಮಾಡಿದೆ ಅಂತ. ಮತ್ತೆ ಯಜ್ಞ ಪೂರ್ವ ಆಗ್ತದೆ, ಅವಾಗಲೇ ಹೊಸ ಕೊಟ್ಟಿದ್ದಲ್ಲ ನಿನ್ಗೆ ಆಡಿನ ತಲೆ ಬರಲಿ ಅಂತ ಸತ್ತ ಹೋಗಿದ್ದು ಮತ್ತವ ಅವನಿಗೂ ಎಬ್ಬಿಸ್ಬೇಕಲ್ಲ ಅವನ ಅಲ್ಲಿ ಆಡಿತ್ತು ಯಜ್ಞ ಕಾಲಕ್ಕೆ ಅದು ತಲೆ ಕತ್ತಿಸಿ ಇವು ಹಚ್ಚಿದೆವು ಮಾಡೋ ಪುರೋಹಿತರ ಹಲ್ಲು ಹೋಗಿತ್ತು ಅವರಿಗೆ ಅವ್ರಿಗೆ ಹಲ್ಲು ಹಚ್ಚಿದ್ರು ಅವರಿಗೆ ಯಜ್ಞ ಶುರುವಾತ ಯಜ್ಞ ಪ್ರಾರಂಭ ಆಯ್ತು. ಯಜ್ಞದ ಕೊನೆಗೆ ಏನಂತ ಹೇಳಿರೋಣಂತೆ ಅವಾಗ ಪೂರ್ಣಾಹುತಿ, ಹೌದು ಪೂರ್ಣಾಹುತಿ ಮಂತ್ರ ಅಂದ ತಕ್ಷಣ ಏನಾಯ್ತು ಇವಾಗ ಗೊತ್ತಾಗಿದೆ ಅದನ್ನ ಹೇಳ್ತಾ ಇದ್ದಾರೆ. ಶ್ಯಾಮೋ ಹಿರಣ್ಯ ರಸಿನೃತ್ಯ ಕಿರೀಟ ಜುಷ್ಟ ನೀಲಾಲಕ ಭ್ರಮರ ಕುಂಡಲ ಮಂಡಿತಾಶ್ಯ ಕಂಬೋಬ್ಜ ಚಕ್ರ ಶರಚಾಪ ಗದಾಧಿ ಚರ್ಮ ವ್ಯಗ್ರಹಣ್ಮಯ ಭುಜದೈವ ಕರುಣ್ಯಕಾರ. ಪೂರ್ಣಾಹುತಿಗೆ ನಿಂತ್ಕೊಂಡು ಪುರೋಹಿತರ ಮಂತ್ರ ಅಂದರು, ಸಾಕ್ಷಾತ್ ಭಗವಂತನೇ ಬಂದ ಅಲ್ಲಿ ವೈಭವ, ಅಷ್ಟು ಪ್ರೀತಿ ಆಯ್ತು ಭಗವಂತನಿಗೆ, ಅನುಗ್ರಹ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಆತ ಯಜ್ಞ ಪೂರ್ತಿ ಆಯ್ತು. ಪೂರ್ತಿ ಹೇಳ್ದ ಪರಮಾತ್ಮ ಇರ್ತಕ್ಕಂಥ ಯಜ್ಞ ಪೂರ್ತಿ ಮೂತ್ರಿ ಇದು ಫಲ ಕೊಡಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿಗೆ ದಕ್ಷ ಪುರೇಶ್ವರು ಮತ್ತು ದೇವಹೂತಿ ಆಕುತಿ ಪುಷ್ಟಿಗತಿ ಬೋದಂಗಾತ ಅರ್ಥಾತ್ ಇಲ್ಲಿ ಇತ್ತು ಬಂದಂಗಾತ. ಇನ್ನು ಇಬ್ಬರು ಉಳಿದಾರೆ ಗಂಡಸು ಮಕ್ಕಳು, ಉತ್ತಾನಪಾದ ರಾಜ ಬಿಡಿತ ಮಹಾರಾಜ, ಅವರು ಕತೆ ಮುಗಿಸಂಗಾಗ್ತದೆ ಅಳಿಸ್ರು ಹೋಗ್ಬೇಕು. ಭಾಗವತ್ ಇಲ್ಲಿ ಕೂಡ ನಿಂತಿಲ್ಲ ಸರಿಯಾಗಿ ಆಗ್ತದೆ. ಇದೇ ವ್ಯಾಸರ ಮಹತ್ವ ಸಾಮಾನ್ಯರ ಲಿಂಕ್ ಇದ್ದಂಗೆ. ಇದು ನಿಬಂಧ ಬರಿ ಅಂದ್ರಿ ಯಾಡ್ರ ಪಡ್ರ ಎಂದಕ್ಕೂ ಕನೆಕ್ಷನ್ ಇರೋದು ಅಂತ ತಿಳ್ಕೊಂಡು ಕತೆ ಹೇಳ್ಬೋದು ಹೋಗ್ತದೆ ಇದು ಹತ್ರ. ಅಂತೂ ಉತ್ತಾನಪಾದ ರಾಜ ಇಬ್ಬರು ಹೆಂಡಂದ್ರು ಸುನೀತಿ, ಆ ಶಬ್ದಗ ಅರ್ಥ ಸುನೀತಿ ಸುರುಚಿ. ಸುನೀತಿ ಸುರುಚಿ ತೋರು ಸುನಿ ಹೊರ ಸುನೀತಿನೇ ಹಿರಿಯ ಪಟ್ಟದ ಅರ್ಷೆ ಹಿರಿಯ ಹೆಂಡತಿನೇ ಸುರುಚಿ ಬಂದು ಆಕಿನ ಹೊರಗೆ ಹಾಕಿಬಿಟ್ಟು. ಯಾಕೆ ಹೊರಗೆ ಹಾಕಿದ್ದು ಅಲ್ಲಿ ಹೆಸರಿನಾಗ ಅದ ಸುನೀತಿ ಸುರುಚಿ ಒಂದ ಕಡೆ ಇರುವುದಿಲ್ಲ ಎರಡು. ಸುನೀತಿ ಒಳ್ಳೆ ನೀತಿ, ಸುರುಚಿ ಆಕೆ ಇಚ್ಛಾ ಬೇರೆ ಈಕೆ ಇಚ್ಛಾ ಬೇರೆ. ಸುನೀತಿ ಪಾಪ ಮಗನ ಕಡ್ಕೊಂಡು ಸಣ್ಣ ಹುಡುಗ 12-14 ವರ್ಷ ಹುಡುಗ ಮಾತೃ ಮಹಾರಾಜ ಗಂಡು ಹೇಳೋದು ಧೈರ್ಯ ಇಲ್ಲ ಇಂಥ ಏಕ್ಲ ಗಂಡ ಹೋದ್ರು ಹುಡುಗ. ಹೌದಾ ಹೊರಗೆ ಒಂದು ಊರು ಹೋಗಿ ಎಲ್ಲೋ ಒಂದಾಗ ಆ ಗುಡಿಸಲಾಗಿದ್ದಿದ್ದ ಮಗನ ಕೂಡ ಎಷ್ಟು ಬಡತನ ಗೊತ್ತಾ. ಈ ಸಾಮ್ರಾಜ್ಯದ ಹೆಂಡತಿಗೆ ಆ ಮಗು ಹತ್ರ ಅದಕ್ಕೆ ಹಾಲು ಕೊಡಲಿಕ್ಕೆ ಹಿಟ್ಟು ನೀರು ಕಲಿಸ್ಕೊಡ್ಲಿಕ್ಕೆ ಹಾಲು ಮಾಡಲಿಕ್ಕೆ ಹಿಟ್ಟಿದ್ದಿಲ್ಲ ಆಕೆ ಮನೆಯೊಳಗೆ. ಇಷ್ಟು ಸ್ಥಿತಿ ಬದಲಿಸಿದ ಆ ಹುಡುಗ ಏನೋ ಕೊಡ್ಬೇಕು ಹೆಂಗೋ ಹೋಗ್ಬೇಕು ಅಂತ. ಅಂತೂ ಆ ಹುಡುಗ ಅವ್ವ ಒಂದಿನ ಹೇಳ್ತಾ ಹುಡುಗ ಚಿಕ್ಕಮ್ಮ ಮನೆಗೆ ಹೋಗಿ ಬರಲ್ಲ, ಚಿಕ್ಕಮ್ಮ ಸುಳ್ಸಿ ಮನೆಗೆ ಹೋಗಿ ಬರಲ್ಲ, ಬೇಡ ಇಲ್ಲ ಹೋಗಿ ಮಾತ್ರ ಶಿವ ಯಾರು ಬೇಡ ಅಂತ ಹೇಳ್ತಾ ಇದ್ದೆ. ಬಂತ ಹುಡುಗ ಯಾವಾಗ ಬಂದು ಕುತ್ಕೊಂಡ ಅವ ಸುರುಚಿಯ ಮಗ ಭರತ ಅಂತ ಹೆಸರು ಅವ ತೊಳೆ ಮೇಲೆ ಕೂತಿದ್ದ. ಈ ಹುಡುಗ ತಾವು ತೊಳೆ ಮೇಲೆ ಹೋಗಿ ಕೂತ್ಕೊಂಡು ಹೋಗಿ ಕೂತ್ಕೊಳ್ಳೆ ದುಡಿ ಬಿಟ್ಲ ಈ ಹೆಣ್ಣು ಸುರುಚಿಯಾಗಿರ್ತಕ್ಕಂಥ. ಏನಂತ ನೋಡ್ರಿ, ನ ವತ್ಸ ಏನಾಕೆ ನೃಪೇಧೀರ್ತಂ ಭವಾನ್ ಆರೋಢುವರ್ಹತಿ, ನಿನಗೆ ಅಲ್ಲಿ ಹತ್ತು ಅಧಿಕಾರಿ ನನಗೆ ನ ಗ್ರಹೀತೋ ಮಯ ಆಯುತ್ತಂ ಕುಕ್ಷಾವಪಿ ನೃಪಾತ್ಮಶಃ. ಅಲ್ಲಿ ಕೂಡುವ ಅಧಿಕಾರಿ ನಿನಗೆ ಅಲ್ಲಿ ಕೂಡ್ಬೇಕಂತ ಇಚ್ಛಾ ಇದ್ದರೆ ನೀ ಸತ್ತು ನಾನು ಹೊಟ್ಟೆ ಹುಟ್ಟು ಬರೋಕು ಅಂತ ಕೆಟ್ಟ ಮಾತಾಡ ನೋಡಿ ತುಜಾಗಿರ್ತಕ್ಕ ಮಲ್ತಾ ಇರ್ತಕ್ಕಂಥಗೆ ಅದಕ್ಕೆ ಮಾಡೋಕೆ ಹಂಗಾರ ಹೇಳ್ತಾ ಇದ್ದಾರೆ. ತಪಸ ಆರಾಧ್ಯ ಪುರುಷಂ ಪರಮಾತ್ಮ ಸ್ತೋತ್ರ ಮಾಡು, ತಸ್ವೇ ಅನುಗ್ರಹೇಣಮೇ ಗರ್ಭೆ ತ್ವಾಂ ಸಾಧಯಿತ್ಯಾಮಿ. ಅವ ಹೊಟ್ಟೆ ತೋತಿನ ನನಗೆ ಯದಿಚ್ಛಸಿ ನೃಪಾಸನಂ, ಅವನ ಆಸೆ ಬೇಕಾದ್ರೆ ನನ್ನ ಹೊಟ್ಟೆ ಬಿಟ್ಟು ಬಾ ಅಂದು ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಆ ಹುಡುಗಿ ಕೇಳ್ಕೊಂಡು ಪಾಪ ಗೊತ್ತಾಗಿಲ್ಲ ಅಲ್ಕೋತ ಮನೆ ಗೊತ್ತಾಗ ಸುನೀತಿ ಪಾಪ ಯಾಕತ್ತಿಪ್ಪ ಮಗನ ಕೇಳಿಸಿಲ್ಲ ಅವ್ವ ಹಿಂಗಾತು ಅಪಮಾನ ನನಗೆ ನಾನೇನೋ ಅಕ್ಕಿ ಹೊಟ್ಟೆ ಹುಟ್ಟಿ ಕೊಡ್ಬೇಕಂತ ಹೇಳ್ತಾ ಹುಡುಗ ಕೂಡ್ಕೊಂಡು ನೀವು ಆಗಿದ್ದು ಕೂಡ್ಕೊಂಡು ಹಿಡಿಯೋದು ಫೈಲ್ ಮಾಡೇಕೊಂಡು ಅಂತಿದ್ರು ಅಂದಾಕಿ ಅಪ್ಪ ಮಹಾರಾಯ ತಡೆದು ಹೇಳ್ತಾ ಆಕೆ ಮಾತು ಹೆಂಗ ನೋಡಿ ತಮೇ ವತ್ಸ ಹೆಸರು ಭೃತ್ಯ ವತ್ಸಲ ಅಂತ ಇದಕ್ಕೆ ಒಂದು ಹಾದಿ ಬೇರೆ ಹಾದಿ ಲೆಕ್ಕ ಪರಮಾತ್ಮ ಶರಣ ಹೋಗೋದೇ ಒಂದು ಹಾದಿ ಅದ್ರ ಮತ್ತೊಂದು ಹಾದಿ ಇಲ್ಲೇ ಇಲ್ಲಿದೆ ಇದ್ದುಡಿರ್ತಕ್ಕಂಥ ಶ್ರೇಷ್ಠ ಹಾದಿ ಬಿಡಿನೋ ನಿನ್ನಂಗ್ರಿ ಶ್ರೀನಿವಾಸ ಇದ್ದಂಗೆ ತಿಳ್ಕೊಂಡ್ರೆ ಸಾಧ್ಯ ಅಲ್ಲಿ ಅವ್ರ ಮಾತು ಸಾಧ್ಯ. ಮುಮುಕ್ಷುಭಿ ಪೃಗ್ಯ ಪದಾಬ್ಜ ಪದ್ಧತಿ ಯಾರು ವಿಪೇಕ್ಷವಂತ ಅವರು ಪರಮಾತ್ಮ ಪಾದಕ ಶರಣ ಹೋಗ್ತಕ್ಕಂಥ ಹಾದಿ. ಆದ್ದರಿಂದ ಅನನ್ಯ ಭಾವೇ ಪರಮಾತ್ಮ ಸ್ತೋತ್ರ ಮಟ್ಟ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೆ ಆ ಹುಡುಗಂತವು ಹೆಂಗೆ ಹೋಗ್ಬೇಕು ಅಂತ ಅಲ್ಲೋ ಕಾಡಿಗೆ ಹೋಗುವಂತಕ್ಕೆ 12-14 ಹುಡುಗ ಹೆಂಗೆ ಕಾಡಿಗೆ ಹೋಗ್ತದೆ ಅಂತೂ ಅಂದ ಧೈರ್ಯ ಮಾಡಿ ಹೋಗ್ತೀನಿ ಕಾಡಿಗೆ ಅಂತ. ಕಾಡಿಗೇನೋ ಆ ಹುಡುಗ ಹೊಂಟ್ರಿ ಅವರು ಹೊಂಟಿ ಪ್ರಯತ್ನ ಮಾಡಿದ. ಆ ಹುಡುಗ ಹೋಗಿ ಏನು ಮಾಡ್ಬೇಕಲ್ಲಿ ತಪಸ್ ಮಾಡ್ಬೇಕು ಯಾವ ಮಂತ್ರ ಹೋಗಿ ಅಂತಾನ ನೋಡಿ ಹಿಂಗಿರ್ತದೆ. ಇದು ತಿಳ್ಕೊಂಡು ನಾರದ ಬಂದಾರೆ ನಾರದ ಬರೋ ಕೆಲಸ ಮತ್ತೆ ನಾರದ ಬರೋದೆಲ್ಲ ಕಡೆ ನೋಡೋಣ ಅಂದರು. ಈ ಹುಡುಗನ ಕ್ಷಾತ್ರ ತೇಜಸ್ ಹೆಂಗದ ಅಂದರು.
ಪರೀಕ್ಷೆ ಮಾಡ್ತಾನೆ ಹೇಳ್ತಾ ಇದ್ದಾರೆ. ಧರ್ಮಾರ್ಥಕ ಮೋಕ್ಷವು ಇಚ್ಛೆ ಆತ್ಮನಃ ಏಕಮೇ ಹೃತ್ತದ ಕಾರಣಂ ಪಾದ ಸೇವಂ. ಅಲ್ಲೋ ಹುಡುಗ ಎಲ್ಲಿ ಹೊಂಟಿ ನೀನು ಏನು ಹುಚ್ಚಿದ್ದಿ ಸಣ್ಣ ಹುಡುಗ ಉಪ್ಪ ಮನೆ ಹೋಗು ಅಲ್ಲಿ ಹುಲಿಯವ ಶಿವವ ಊಟಕ್ಕೇನು ಇಲ್ಲಿ ಮಗಲ್ಲೇ ಆ ಹುಡುಗಂತೂ ಬೇಕಾತಿರಿ ನಾ ಹೋಗವನ ಅನ್ನೋ ಆಗುತ್ತ ಇದು ತಪಸ್ಸು. ಮಳೆ ಬಂದರು ನಾವು ಸಂಜೆ ಮಳೆ ಬರಲಿ ಅಂದ್ರೆ ಅಲ್ಲ ಮಳೆ ಬರಲಿ ಬೇಕಾದಿರಲಿ ನೀರು ಸಿಗದೇ ಇರಲಿ ತೊಗೊಂಬಂದು ಸಂಜೆ ಮಾಡ್ಕೊ ನೀರಿದ್ದಲ್ಲಿ. ನಮ್ಮಲ್ಲಿ ಹಂಗಾಗಿರ್ತದೆ. ನಾಳೆಗೆಲ್ಲ ಬಂದಿರೋದ ಒಂದು 3-4 ದಿವಸ ಏನು ಕೆಟ್ಟಿರ್ತಾವ ಹೌದಾ. ನಾವು ದೇವ್ರ ಪೂಜೆ ಬಿಡ್ಬೇಕಾಗ್ತದೆ ಮತ್ತು ನಾವು ದೇವ್ರ ಪೂಜೆ ಬಿಟ್ಟು ಹಾಕ್ಬಿಡ್ತಾರೆ ಅನ್ನೋದು ನೀರು ಕಾಯಂ ಬರೋದಲ್ಲ. ಬಿಡ್ತಾರ ನೀರು ನ್ಯಾಯ ಮಾಡ್ತಾ ಅವ್ನ ಮೇಲೆ ಬರ್ತದೆ ಅದು ಕೆಟ್ಟ ಇರ್ತದೆ. ಹಂಗಲ್ಲ ಹುಡುಗಂತ ಬೇಕಾತಿರಲಿ ನಾವು ಅಂತಕ್ಕಂಥವು ಹೌದು ಹೋಗಿ ಏನು ಮಾಡೋನೇನಲ್ಲೇ ನನಗೆ ಗೊತ್ತಿಲ್ಲ ಅಂತ ಹುಡುಗ ಅಂತ ನಾನು ಅಪ್ಪ ನಾ ಅದಕ್ಕೆ ಬಂದೇನೋ ಅಂತ ಉಪದೇಶ ಮಾಡಲಿಕ್ಕೆ ಬಂದು ಹೇಳ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ನೋಡು, ಧರ್ಮ ಅರ್ಥ ಕಾಮ ಮೋಕ್ಷ ಈ ಧರ್ಮಾರ್ಥ ಬೆನ್ನತ್ತಾಗಿದ್ದೀವಿ. ಅದಕ್ಕೇನಕ ಏಕ ಹರೇ ಕಾರಣ ಪಾದ ಸೇವನ. ಪರಮಾತ್ಮ ಶಿವ ಒಂದೇ ಹಾದಿ, ಇನ್ನು ಯಾವ ಹಾದಿ ಇರಲಿಲ್ಲ. ಅದು ಮಾತ್ರ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ ವಿಮುಖಿಂ ಶಶ್ವನ್ ಪ್ರಸನ್ನವಾದನೆ ಕ್ಷಣ. ಯಾರು ವ್ರತ ಮಾಡ್ಕೋ ಪರಮಾತ್ಮ ವರ್ಣ ಮಾಡ್ತಿದ್ರು ನೋಡಿ ಹೆಂಗಿದಾನೆ. ಹೆಜ್ಜೆ ಹೆಜ್ಜೆಗೆ ಭಗವಂತನ ವರ್ಣ ಅವನ ಮಹಿಮ ಭಾಗವತ ಹೊಂಟಿದ್ದೆ ಅವನ ಮಹಿಮ ಹೇಳಲಿಕ್ಕೆ ಹೆಂಗಿದಾನೆ ಭಗವಂತ. ತರುಣಂ ನಮ್ಮ ಮುದುಕಾಗಿಲ್ಲ ಅವ ಯಾವಾಗಿದ್ರು ತರುಣನ ಭಗವಂತ ಆಗಿರ್ತಕ್ಕಂಥ. ರಮಣೀಯಾಂಗಂ ಅವನ ಪಾದ ಅವನ ನಖ ಅವನ ಎದಿ ಒಂದೇ ಒಂದೆಂ ಸದಾನಂದಂ ವಾಸುದೇವಂ ವನ್ಯಾದ್ಯ ಪೂರ್ತಿ ವರ್ಣ ಭಗವಂತ ವರ್ಣ ಇರ್ತಕ್ಕಂಥದ್ದು ಅಲ್ಲೆಲ್ಲ ಒಂದು ಹೇಗೋದು ಕಣ್ಣು ಹೆಂಗೆ ಕಾಲು ಹೇಳ್ತಾ ಇದ್ದಾರೆ. ಸುನಾಸಂ ಒಳ್ಳೆ ಮೂಗದ ಅವಾಗ. ಕಪೋಲಂ ಸುಂದರಂ ಹರಿ ಇಂಥ ಪರಮಾತ್ಮ ಸೂತ್ರ ಹೇಳ್ತಾ ಇದ್ದಾರೆ. ಹೆಂಗಿದ ಭಗವಂತ ಶ್ರೀವತ್ಸಾಂಕಂ ಹೌದಾ. ಯಾರ್ಥ ಘನಶ್ಯಾಮಂ ಪುರುಷ ವನಮಾಲಿನಿಂ ಪರಮಾತ್ಮ ಇತ್ತು ಹಿಂಗೆ ಚಿಂತ ಮಾಡಿ ಹೇಳ್ತಾ ಇದ್ದಾರೆ. ಶಂಖ ಚಕ್ರ ಗದಾ ಪದ್ಮೈ ಅಭಿವ್ಯಕ್ತ ಚತುರ್ಭುಜಂ ಯಾರು ಹೇಳಿ ಹೇಳ್ತಾರ ನಾವು ಯಾರಿಗೆ ಧ್ರುವಮಾರು ಹೇಳ್ತಾ ಇದ್ದಾರೆ. ಕಿರೀಟಿನಂ ಕುಂಡಲಿನಂ ಕೇಯೂರ ವಲಯಾನ್ವಿತಂ ಅರ್ಥ ನಿಮಗೆಲ್ಲ ಗೊತ್ತಾಗ್ತವೆ. ಕೌಸ್ತುಭಾಗ್ರೀವಂ ಪೀತ ಕೌಶೇಯ ವಾಸವಂ ಹಳದಿ ಪೀತಾಂಬರ್ತಕ್ಕಂಥ ಭಗವಂತ ಹೇಳ್ತಾ ಇದ್ದಾರೆ. ಇಟ್ಟು ಒಂದು ಭಾಷೆ ಹೇಳಿಕ್ಕೆ ಹೋದ್ರೆ ನಮಗೆ ಸ್ಮರಯಾನ ವಿದ್ಯಾಯಿ ಸಾನುರಾಗಾವಲೋಕನ ಒಂದು ಮುಖ ಹೆಂಗದ ಸಾನುರಾಗಾವಲೋಕನ ಅವನ ಮುಖ ಕರುಣಾಪೂರ್ಣ ಆಗಿರ್ತಕ್ಕಂಥ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಕ ವಾಯುಸ್ತೋತ್ರ ಕರುಣಾಪೂರ್ಣ ವರಪ್ರಜಂ ಜ್ಞಾಪಕಮೈತಿ ಹೇಳ್ತಾ ಇದ್ದಂಥ ಪರಮಾತ್ಮ ಇರ್ತಕ್ಕಂಥವ. ಭೂತೇನ ಮನಸ ವರದರ್ಶಭ ವರಪಳ್ಳಿ ಶ್ರೇಷ್ಠ ಭಗವಂತ. ಅವನು ಶರಣಾಗತ ಆಗಿಬಿಟ್ರು ಸಹ ತಿಳ್ಕೊಂಡ್ರು ಸ್ವಾಮಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಕಡಿ ಹೇಳ್ತೀವಿ ನಾವು ಪೂಜೆ ಮಾಡಿ ಮೂರು ಹೇಳ್ತು ಕಡಿ ಮಂತ್ರ ಗೊತ್ತಿಲ್ಲ ನಿಮಗೆ. ಯಶಸ್ಮುಕ್ತ ಹೌದಾ ಯಶಸ್ಮುಕ್ತ ಮುಂದೆ ತವ ಪ್ರಿಯ ಕ್ರಿಯಸು ನ್ಯೂನಂ ಸಂಪೂರ್ಣದಾಮಯಾತಿ ಸದ್ಯೋ ಒಂದೇ ಯಾಕಂದ್ರೆ ಭಕ್ತಿಹೀನಂ ಕ್ರಿಯಾಹೀನಂ ಕಡಿ ಇದೆಲ್ಲ ಇದು ಹೇಳಬೇಕು. ಸ್ವಾಮಿ ಏನೋ ಕಿಂಚಿತ್ ಪೂಜೆ ಮಾಡ್ಯಪ್ಪ ನೀವು ಹೆಣ್ಮಕ್ಳು ಪೂಜೆ ಮಾಡೋವಂತ ಏನೋ ನಾಳೆ ಪಕ್ಕ ಗೊತ್ತಿಲ್ಲ ನಮಗೆ ಇದ್ದೇವೆ ಸ್ವೀಕಾರ ಮಾಡೋದು ತೊಳೋದು ನಮ್ಮ ಮನೆ ಬರ ಹಂಗೆ ಇರ್ತಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾ ಇದ್ರೆ ಈಗ ಭಗವಂತ ತಗೊಳ ಮಾಡ್ತಾ ಇದ್ರೆ ಅದಕ್ಕೆ ನೇಮೇನೇವ ಭೂತೇನ ಮನಸ್ಸ ವರದರ್ಶಭ ಪರಮಾತ್ಮ ವರದರ್ಶಭ ವರ ಕೊಡ್ಲಿಕ್ಕೆ ಹೆಚ್ಚಿನ ಭಗವಂತ ಎಂಥದ್ರೂ ವರ ಕೊಡ್ತಕ್ಕಂಥ ಅವ್ನು ಸಣ್ಣ ಹೋಗ್ತೀಯಾ ಹೌದು ಸ್ವಾಮಿಯರ ಅಂತ ನಾ ಏನು ಅನ್ಬೋದು ನಿಂತಿರ್ತ ಹೌದು. ಓಂ ನಮೋ ಭಗವತೆ ವಾಸುದೇವಾಯ ಓಂ ಭಾಗವತ ಮೇಲೆ ಅಂತ ಮಂತ್ರ ತಗೊಳ್ತೀವಿ. ಇದಕ್ಕೆ ಭಾಗವತ ಅಂತ ಹೇಳೋದು ಎಷ್ಟು ಮಂತ್ರಗಳು ಎಷ್ಟು ಗೀತೆಗಳು ಇನ್ನು ಅದಕ್ಕೆ ಧನ್ಯ ಭಾಗವತ ತಿಳ್ಕೊಳ್ಳೋದು. ತಡ ಮಾಡ್ದೆ ಭಾಗವತ ಕೇಳಬೇಕು ತಡ ಮಾಡಿದ್ರೆ ಭಾಗವತ ಪುನಃ ಒಮ್ಮೆ ಕೇಳಿಬಲ್ಲಿ ಸಾಕು ಅಂದ್ರೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಕೇಳಿದ್ರೆ ಹೊಟ್ಟೆ ಸುಖ ಪಾಪ ಹೋಗೋದೇ ಇಲ್ಲ. ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ ಆ ಲಯಂ ಆ ಶಬ್ದ ಅರ್ಥ ಮಾಡ್ಕೊಳ್ಳೋದು. ಲಯ ಲಿಂಗ ದೇಹ ಭಂಗ ಆಗೋ ತನಕ ಮಾಡ್ಕೊಂತ ಅರ್ಥ ಜೀವಿರೋ ತನಕ ಮಾಡ್ಕೊಂತ ಭಾಗವತ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರೇಣಾಯನೇ ದೇವಸ್ಯ ಕುರಿಯಾ ದ್ವೈಬಂಧಂ ಅಂತೂ ಸದುಷ್ಟರಂ ಕರ್ಮ ಅವರು ಕುತ್ಕೊಂತೀವಿ. ಓಂ ನಮೋ ವಾಸುದೇವಾಯ ನಾರದಂದ್ರು ಭಾರಿ ಗಟ್ಟಿ ಹುಡುಗಪ್ಪ ಇದು ಅಂದ್ರೆ ಅವ್ರು ಕುತ್ಕೊಂಡ 6 ತಿಂಗಳು ತಪಸ್ ಮಾಡೋಣ. 1ನೇ ತಿಂಗಳು ಬರೀ ಎಲಿ ಪಲಿ ತಿನ್ಬೇಕು ಸಿಕ್ಕದ್ದು, 2ನೇ ತಿಂಗಳು ಬರೀ ನೀರು ಕುಡಿಬೇಕು, 3ನೇ ತಿಂಗಳು ಬರೀ ವಾಯು ಸಿಗಬೇಕು, ಕೊನೆಗೆ ಅದನ್ನು ಬಿಟ್ಬಿಟ್ಟು ಎಷ್ಟೆಲ್ಲ ಮೈ ಮೇಲೆ ಕುತ್ಕೊಂಡ. ಈ ಹುಡುಗನ ತಪಸ್ಸಿಗೆ ಮ್ಯಾಲೆ ಜ್ವಾಳೆಯಲ್ಲಿ ಹೆಚ್ಚಿದ್ದು ದೇವತೆ ಹೋದ ಸ್ವಾಮಿ ಆ ಹುಡುಗ ದರ್ಶನ ಕೊಡೋದು ಹೋಗಿದ್ದು ಹೋಗ್ತಾ ಇದ್ದೆ ವಸೂಲಿ ಹೆಚ್ಚು ದೇವತೆ ಪ್ರಮಾದ ಹೋಗಿ ಪಾಂತಿಕೊಂಡು ಸರಿ ವ್ಯಾಳ್ಯ ಬರಲಿ ಹೋಗಿ ಅವಸರ ಮಾಡಬೇಡಿ ಹೇಳ್ತಾ ಇದ್ದಾನೆ. ಆಧಾರಂ ಮಹದಾಲೀನಂ ಪ್ರಧಾನ ಪುರುಷೇಶ್ವರಂ ಹೆಂಗಿತ್ತಂತಾವ ಲೋಕಾಹ ಕಂಪಿರೇ ಒಂದೇ ಮತ್ತೆ ಜಗತ್ತು ಅಲ್ಲೋಲ ಕಲ್ಲೋಲ ಆತಂತ ಒಂದು ತಪಸ್ಸಿಗೆ. ಯಾರ ತಪಸ್ಸಿಗೆ ಧ್ರುವ ಹೇಳ್ತಾ ಇದ್ದಾರೆ. ಯಾವಾಗ ತಪಸ್ಸು ಅರ್ಥ ಮಾಡಿಕೊಂಡು ಸಾಕ್ಷಾತ್ ವಾಸುದೇವ ಪ್ರಮಾಣ ಪ್ರತ್ಯಕ್ಷ ಆದ
ಹೆಂಗಿದ್ದ? ಶಂಖ ಚಕ್ರ ಗದಾ ಪದ್ಮ ಅವ್ರ ಮೇಲೆ ಆಗಲೇ ಹೇಳಿ ನಿಮ್ಮನ್ನ ಪುನಃ ಹಾಕೊಂಡು ತಗೊಂಡು ಪರಮಾತ್ಮ ಬಂದೆ ಅಂದ್ಕೊಂಡ. ಹೇಳ ಧ್ರುವ ಕಣ್ ತೆಗಿಯೋ ನಾ ಬಂದೇನಿ. ನೋಡಿದೆ ಆ ಹುಡುಗ ಸ್ವಾಮಿ ಅಂತ ಮಾತೇ ಬರೋದು ಆ ಹುಡುಗ. ಆ ಹುಡುಗನ ರೂಪಾನುಗದ ಕೂತು ಸಣ್ಣ ಹುಡುಗ ಪಾಪ. ಸ್ವಾಮಿ ನಮ್ಮಂಥ ಹುಡುಗರ ಬಂದಿ ಅಲ್ಪ ನೀನು. ಭಗವಂತ ಎಂದು ಕೂಡ ವಯಸ್ಸು ನೋಡುವುದಿಲ್ಲ. ನಾ ಸೀನಿಯರ್ ಸಿಟಿಜನ್ ಅಷ್ಟ ಹೊಲಿ ತಿಂತೇನೆ ಹೌದಾ? ಭಗವಂತಗೆ ನ ವಯಃ ನ ಸಂಪತ್ತಿ, ಸಂಪತ್ತು ವಯಸ್ಸು ಏನು ನೋಡೋದಿಲ್ಲ. ಅಷ್ಟು ನ ಲಿಂಗಂ, ಮನುಷ್ಯನು ಅದನ್ನು ನೋಡೋದಿಲ್ಲಮ್ಮ. ಮೃಗ ಆನೆ ಹೊಲ್ದಾನೆ ಮಲ್ಲಿ ಭಕ್ತ್ಯಾತು ತೋಷ ಭಗವಾನ್ ನನ್ನ ಯೂತ ಪಾಯ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಬಣ ಬರ್ತಾ ಇದೆ ಹೇಳ್ತಾ ಇದ್ದಾರೆ. ಮುಂದೆ ಆಧಾರಂ, ಯಾವಾಗ ಎಷ್ಟಂತೂ ಪರಮಾತ್ಮ ಅಂದ ಮಾತಾಡೋ ಕೇಳ್ಕೊಡ್ತೀನಿ. ಮತ್ತೆ ಕಣ್ ತುಂಬ ನೀರು ಹೊಂಟ ಹುಡುಗ. ಈ ಚಲೋ ದೇವ್ರ ಕ್ಯಾಲೆಂಡರ್ ನೋಡಿದ್ರೆ ಹುಚ್ಚಿಡಿತು ನಮಗೆ. ಸಾಕ್ಷಾತ್ ಭಗವಂತ ಇಲ್ಲಿ ಬಂದ್ರೆ ಏನಾಗಲಿಕ್ಕಿಲ್ಲ. ಭಗವಂತ ತನ್ನ ಕೈಯಲ್ಲಿ ಶಂಖ ತಗೊಂಡ ಆ ಹುಡುಗನಿಗೆಲ್ಲ ಹುಚ್ಚಿದ. ಶಂಖ ಅಂದ್ರೆ ಲಕ್ಷ್ಮೀದೇವಿ, ವೇದಕ್ಕೆ ಅಭಿಮಾನಿ ಐತಿ. ಅಕ್ಷರ ಕೊಡೋಕೆ ಯಾಕೆನೆ ಯಾವಾಗ ಲಕ್ಷ್ಮೀದೇವಿ ಮೂತು ಕೊಟ್ಲ ಹುಡುಗ ಮಾತು ಬಂತ. ಹುಡುಗ ಆಕೆಗೆ ಮಾತು ಕಲಿಸಿದ್ರು ಲಕ್ಷ್ಮೀದೇವಿ ಅಂತ ತಿಳ್ಕೊಂಡ್ರೆ ನಮಗೆ ಸ್ತೋತ್ರ ಮಾಡ್ಲಿಕ್ಕೆ ಹತ್ತದ ಆ ಹುಡುಗ. ಯೋಂತ ಪ್ರವಿಶ್ಯ ಮಮ ವಾಚ್ಯಮ್ಯ ಮಾಂ ಪ್ರಸ್ತುತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವ ರಾಮನ ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದಿ ಪ್ರಾಣಾನ್ನ ಭಗವತಿ ವಿಶ್ವಾಯತು. ಹುಡುಗಿ ಗಟ್ ಮಾಡಿಸ್ರಿ. ನೀವೆಲ್ಲರೂ ಅನ್ಬೋದು ಇವಂತ ಯಾವ ಇಂಥ ಹೆಣ್ಮಕ್ಳು ಗಂಡು ಮಕ್ಕಳು ಜಾತಿಲೇ ಇಲ್ಲದಕ್ಕೆ ಇವಂತರ ಯಾರೋ ಅನ್ನಬಹುದು ಅಂತ ಅನ್ಬೋದು. ಯೋ ಅಂತಃ ಪ್ರವಿಶ್ಯ, ನನ್ನ ನಿಯಾಮಗಳು ಕೂತು ಭಗವಂತ ಕೈ ಕಾಲು ಶರಣ ಕಂಡಾಗ ಅವನೇ ಇರ್ತಕ್ಕಂಥ ಸ್ವಾಮಿ ನೀವು ಮಾತಾಡಲ್ಲ, ನಿನ್ನ ಯಥಾಶಕ್ತಿ ಮಾತಾಡಿ ಜರ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ವೇದಾಹಂ ತೇ ಹೃತಂ ಹರಿ ರಾಶನ್ಯ ಬಾಲಕ ತತ್ ಪ್ರೈಚ್ಛಾಯ ಭದ್ರಂತೆ ದೂರಾಮಪಿ ಭೈವಾಸಾಂ. ಯಾವಾಗ ಎಷ್ಟಾತು ನಾರದ ಅಲ್ಲೇ ಕೂಡಲಿಲ್ಲ ಹೊರಗಡೆ ಹೇಳಿದ್ದೇನೆ. ಇವು ತಪಸ್ಸಿಗೆ ಹಚ್ಚಿ ಅವ್ರ ಅಪ್ಪನ ಹತ್ರ ಹೋಗಿದ್ರು. ಏನು ಹುಚ್ಚಿದ್ಯೋ ನಿನ್ನ ಮಗನ ಕಳಿಸಿದ ತಪಸ್ಸಿಗೆ. ಹೌದು ನೀವು ಕಳಿಸ್ಬಿಟ್ಟಿನಿ, ಏನು ಮಾಡ್ಕೊಂಡು ಕಲ್ಕೋತ ಕೂತೀನಿ. ಅದು ಬೇಡ, ನಿನ್ನ ಮಗ ದೇವ್ರು ಸತ್ಕೊಂಡ್ಬರ್ತಾನ ಅಲ್ಲಿ ಹೇಳಿ. ಹೌದಾ ಬರ್ತಾನೆ, ನಿನ್ನ ಆರ್ತಿಗೆ ಬಂದೇ ಬಿಡ್ತಾನಂತ. ಧ್ರುವ ಮಹಾರಾಜರು ದರ್ಶನ ತಗೊಂಡು ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಒಂದು ದಿವಸ ಅಲ್ಲ 36,000 ವರ್ಷ ನೀನು ರಾಜ್ಯ ಆರಂಭಿಸಿಲ್ಲ. ಪರಮಾತ್ಮ ಕೊಟ್ಟದ್ದು ಶಾಶ್ವತ, ಉದುರು ಕೊಟ್ಟದ್ದು ಶಾಶ್ವತ ಅಲ್ಲ ತಿಳ್ಕೊಳ್ಬೇಕು. ಯಾರೋ ಮಂಕು ಬುದಿ ಗಿದಿ ಕೊಡಿರ್ತಾರಲ್ಲ ಕೆಲವು ಮಂದಿ, ಅಪ್ಪ ನಿನ್ನ ತೆಲುಗು ಸುಳ್ಳು ಮಾಡ್ತಾರೆ. ಅವೆಲ್ಲ ಟೆಂಪ್ರರಿ, ಅವೆಲ್ಲ ಕಾಯಂ ಕೊಡ್ತಕ್ಕಂಥ ಭಗವಂತರು ಅವ್ರು ಕೊಟ್ಟದ್ದೇ ಸ್ಥಿರ ಆಗ್ತಕ್ಕಂಥ ಅದಕ್ಕೆ ಬೇಜಾರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಆಗ್ತಕ್ಕಂಥದ್ದು ಅಂತ ಮುಂದುವರೆದರು. ಸ್ವಾಮಿ ಬರ್ಲಿಕ್ಕಿಂತ ದಾರ್ಯಾಗ ಇಷ್ಟು ಹೇಳಿದರು. 36,000 ವರ್ಷ ರಾಜ್ಯ ಆಳು, ನೀವು ಲೋಕ ನಿರ್ಮಾಣ ಮಾಡಿ ನಾನು ಧ್ರುವಲೋಕ ಅಂತಕ್ಕಂಥ ಅಲ್ಲಿ ಹೋಗಿರುತ್ತೆ ಹೇಳ್ತಾ ಇದ್ದೀನಿ. ಸರಿ ಹೊಂಟರು. ದಾರ್ಯ ಬರೋ ಹೊತ್ತಿಗೆ ಕೆಟ್ಟ ಅನಿಸ್ತವನಿಗೆ. ಎಂಥ ತಪ್ಪು ಮಾಡಿದೆ ಅಂತ. ಯಾರು? ಧ್ರುವ ಮಹಾರಾಜ. ಸಾಕ್ಷಾತ್ ಭಗವಂತ ಭೇಟ ಇದ್ದ. ಎಂಥವ? ವಿಷ್ಣುರಿದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ. ಮೋಕ್ಷ ಕೊಡುವ ಅಧಿಕಾರ ಇರ್ತಕ್ಕಂಥ ಒಬ್ಬಗ ಇನ್ನು ಯಾರಿಗೂ ಇಲ್ಲ. ಮಾರ್ಕಾಂಡೇಯ ಮಹರ್ಷಿಗಳು ರುದ್ರನಿಗೂ ತಪಸ್ ಮಾಡಿದ್ರು. ಪ್ರತ್ಯಕ್ಷ ಆಗೇ ಬಿಟ್ಟು ಕೇಳಿದೆ ಸುಳ್ಳು, ನೀವೇ ಯಾಕೆ ತಪಸ್ಸಿ, ದೊಡ್ಡವ್ರು ನೀವು ಯಾಕೆ ಕೂತೀರಿ, ಬೇಕಾದ ಕೇಳಿ ಕೊಡ್ತೇನೆ, ಆದರೆ ಏನು ಬೇಡ ಮೋಕ್ಷ ಕೊಟ್ಬಿಡುತ್ತೆ. ರುದ್ರ ಹೇಳ್ತ ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ಸುಖ ಭೋಗ ಬೇಕಾದಿಗೆ ಕೊಡ್ತೇನೆ, ಮೋಕ್ಷ ಕೊಡವ. ಮೋಕ್ಷ ಡಿಪಾರ್ಟ್ಮೆಂಟ್ ಅದಲ್ಲ. ಇರಿಗೇಷನ್ನು, ಫೈನಾನ್ಸು, ಎಜುಕೇಷನ್ ಎಲ್ಲ ಹಂಚು ತಂದೆವು. ಮೋಕ್ಷ ತಾನೇ ಇಟ್ಕೊಂಡು ಯಾರಿಗೆ ಕೊಡ್ಲಿಕ್ಕಂತ ಆಚಾರ ಹೇಳ್ತಾರೆ. ಸನ್ನಿ ಎಂಥದ್ದು ನೀವು ಅನುವ್ಯಾಖ್ಯಾನ ಬರ್ತಕ್ಕಂಥ ಹಿಮರಾಜರು ಮಾಡ್ತಕ್ಕಂಥವು. ವಿಷ್ಣುರಿದಾತ ಮೋಕ್ಷಸ್ಯ, ಆದರೆ ವಾಯುಶ್ಚ ತದನುಜ್ಞೇಯ. ಅವ್ರು ಆದ್ಮೇಲೆ ವಾಯು ಕೊಡ್ಲಿಕ್ಕೆ ಸಾಧ್ಯ, ಅವನ ಆಜ್ಞೆ ಬೇಕು ಮತ್ತು ಅವ್ರಿಗೂ ಕೂಡ ಅವ್ನು ಹೇಳ್ತಾನೆ. ಇಷ್ಟು ಅವ್ನು ಸ್ಟ್ರಿಕ್ಟ್ ಭಗವಂತ ಇರತಕ್ಕಂಥದ್ದು ಅಂತ. ಆ ರೀತಿಯಾಗಿ ಹೇಳಿದರೆ ಅಂದ್ರೆ ಮುಂದುವರೆದರು. ಅಂದ್ರೆ ಯಾಕೆ ಅನ್ಕೊಂಡು ಗೊತ್ತಾ? ಸಾಕ್ಷಾತ್ ಭಗವಂತ ಭೇಟಿಯಾಗಿದ್ದ. ಇದೇನು ಮೋಕ್ಷ ಬಿಟ್ಕೊಟ್ಟು ರಾಜ್ಯ ಕೇಳಿದ್ರೆ ನಾನು ತಪ್ಪು ಮಾಡಿದೆ ಅಂತ ಗೊತ್ತಲ್ಲ. ಇದೇ ಮುಂದೆ ಪ್ರಹ್ಲಾದ ಹತ್ರ ಬರ್ತದ. ಪ್ರಹ್ಲಾದ ಕೇಳ್ತಾರೆ ನನಗೇನು ಬೇಡ ಅಂತ ಹೇಳ. ಅಲ್ಲಿ ಬಂದಾಗ ಇನ್ನೂ ಹೇಳ್ತಾ ಇದ್ದೇನೆ. ಅವ್ರದ್ದು ಹೆಂಗೆ ಭಕ್ತಿ ಜೀವ ಭೇದ, ನಮ್ಮಲ್ಲಿ ಭಕ್ತಿ ಭೇದ ಇರಲಿಕ್ಕೆ ಒಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾ ಇದ್ದೆ ಅಂತಾರ. ಅಹೋಬತ ಮಮಾತ್ಮಂ ಮಂದ ಭಾಗ್ಯಶ್ಯ ಪಶ್ಚಾತ್ತ ಅಂದ್ರೆ ಅವರು ಮಂದ ಭಾಗ್ಯನ. ಯಾಕೆ? ಭೋಚ್ಚಿದ ಪಾದಮೂಲಂ ಗತ್ವ ಯಾಚೆ ತದಂತವತ. ನಾ ಸ್ವಾಮಿನ ಮೋಕ್ಷ ಕೇಳಿದ್ರೆ ನಾನು ಎಂತ ತಪ್ಪು ಮಾಡಿದೆ ಅನ್ನೋದ್ರಾಗೇನೇ ಅವ್ರ ಅಪ್ಪ ಗೊತ್ತು ಉತ್ಥಾನಪಾದರಾಜ. ಹೆಂಗೆ ಬೈ ಉತ್ಥಾನಪಾದ ಪರಿರೀಬೇಗಜಂ ದೌರ್ಭ್ಯಾಂ ದಿರುಕೋತ್ತಂಡ ಮನಸ್ವನಃ ಅಂತ ಇದ್ದಾನೆ. ಯಾವ ಮಗನ ದೂಡಿ ಹೊರಗೆ ಹಾಕಿದ್ದ ಪಲ್ಲಕ್ಕಿತ್ತು, ಬಂಗಾರ ಪಲ್ಲಕ್ಕಿತ್ತು, ಅಮ್ಮಂದ ಕರ್ಕೊಂಡು ಹೋಗ್ಲಿಕ್ಕೆ ಹುಡುಗನ. ಬಾರೋ ಪ್ರಹ್ಲಾದ, ಇನ್ನು ಧ್ರುವ ಮಹಾರಾಜ ಬಾರಪ್ಪ ಕುತ್ಕೋ, ಇದ್ರೊಳಗೆ ತಪ್ಪು ಮಾಡಿದ್ದೆ ನಾನು, ಇನ್ನು ಕರ್ಕೊಂಡು ಹೋಗಿ ತಿಳ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ರಾಜ್ಯಕ್ಕೆ ಅಭಿಷೇಕ ಮಾಡಿ ತಾನು ಆಶ್ರಮ ತಪಸ್ ಮಾಡಿ ಅವನಕ್ಕೆ ಹೋದ. ಯಾರು? ಉತ್ಥಾನಪಾದ. ಅಲ್ಲಿಗೆ ಅವನ ಕತೆ ಮೂಲಕ ಕೇಳ್ಬೋದು. ಒಂದೊಂದು ಹೆಂಗೆ ಗೊತ್ತಲ್ಲ ಅರ್ಥ ಆಗ್ತದೆ. ಯಾವ ರಾಜ ಆದಾಗ ಪ್ರಹ್ಲಾದ ಧ್ರುವ ಆಗ್ತಾ ಇದ್ದಾರೆ. ಧ್ರುವ ಮಹಾರಾಜರು
ವರ್ಣ ಮಾಡ್ತಾರೆ ಅವ್ರ ರಾಜ್ಯ ಹೆಂಗಿತ್ತು ಹೆಂಗಾದ ಭಾಳ ಶ್ಲೋಕ ಅಷ್ಟು ಹೇಳಿಕ್ಕೆ ಹೋದ್ರೆ ನಿಮ್ಗೆ ಗೊತ್ತಾಯಿದ್ರೆ ಮಾರೋ ಏನು ಮಾಡಿದರು ಹೇರಳಮ್ಮಿ ಗಿರೀಶ ಭಾತ್ರ ಅವರ ಆಡಳಿತದೊಳಗೆ ಎಲ್ಲ ಕಡೆ ರಾಮರಾಜ್ ಇದ್ದಂಗೆ ದುಃಖ ಶೋಕ ಇಲ್ಲೇ ಇಲ್ಲ. ಹೆಂಡತಿ ಮುಂದೆ ಗಂಡ ಸಾಯೋಂಗೆ ಇಲ್ಲೇ ಇಲ್ಲ, ಮುತ್ತೈದ್ರೆ ಇಲ್ಲ. ತಂದೆ ಮುಂದೆ ಮಗ ಸಾಯೋಂಗೆ ಇಲ್ಲೇ ಇಲ್ಲ. ದೇಶದ ಹಂಗೆ ರಾಜ್ಯ ಇದಕ್ಕೆ ರಾಮರಾಜ್ಯ ಅಂತ ಅವ್ಯವಸ್ಥೆ ಇಲ್ಲೇ ಇಲ್ಲ. ಅಂಧರಾಜ ಅಂಧರಾಜ ಆಳ್ತಾ ಇದ್ದಾರೆ. ಯಾವ ರಾಜ ಆಳ್ತಾ ಇದ್ದಾರೆ? ಸುರುಚಿಯಾಗಿರ್ತಕ್ಕಂಥಕ್ಕೆ ಕಾಡಿಗೆ ಹೋಗಿ ಮಗ ಹೋಗೊಂಡು ಕಾಡಿನಾಗ ಮಗ ಆಗಿ ಹೋಗಿ ಅಗ್ನಿಗೆ ಸುಟ್ಟಾಕಿ ಹೋಗ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ಮಗ ಹೇಳ್ತಾ ಇದ್ದಾರೆ ಪಾಪ ಮಾಡಿದ್ದಕ್ಕೆ ಏನೋ ತಿಳ್ಕೊಂಡು ಆತು. ಈಗ ರಾಜ್ಯ ಆಳಿದರು. ಮುಂದೆ 36 ವರ್ಷ ರಾಜ್ಯ ಆಳಿ ಪಟ್ಟ ಕಟ್ಬೇಕಲ್ಲ. ಅವ್ರ ಮಗ ಇರ್ತಕ್ಕಂಥ ಅಂಗರಾಜ ಅವ್ರ ಹೆಸರು ಬಂದಿದ್ದು ಅವ್ರ ಪಟ್ಟ ಕಟ್ಟಿದ್ರು. ನಾವು ಯಥಾ ಪ್ರಕಾರ ತಮ್ಮ ಅವತಾರ ಹೋಗ್ತಾ ಇದ್ದಾರೆ. ಅವ್ರ ಅವತಾರ ಮುಗಿಸಿದವ್ರ ಕನ್ನಡೊಳಗೆ ದೇವ್ರಿಗೆ ವಿಮಾನ ಬಂದಿರ್ತಾರೆ. ಬಾರೋ ಧ್ರುವ ಮಹಾರಾಜ ಪರಮಾತ್ಮ ಕೃಷ್ಣ ಹತ್ತಿದ್ರು ಕುತ್ಕೊಂಡು ತಡೆ ನಿಮಿಷರು ಅಂತ ವಿಮಾನ ಸ್ಟಾರ್ಟ್ ಮಾಡಿ ಹತ್ತಿದ್ರು. ಜಸ್ಟ್ ವೇಟ್ ಬಂದರು ತಡೆ ನಿಮಿಷರು. ಯಾಕಂದ್ರೆ ನೋಡಿ ಹೆಂಗದ ನಮ್ಮ ಊರು ಕರ್ಕೊಂಡ್ಬರ್ತೀವಿ. ತಾಯಿ ಬಿಟ್ಟು ಬರ್ಲಿಕ್ಕೆ ಬರಲಿ ಅನ್ನ ಇದನ್ನು ಕಲಿಸ್ಲಿಕ್ಕೆ ಯಾರನಾಗ ನಮ್ಮವ್ವ. ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ತಾಯಿ ಎಂದು ಬರೆಯುವಂತೆ ನಾನು ಹೇಳ್ತೀನಿ ನಮಗೆ ಕುಮಾತಾಪೋ ಕುಪುತ್ರೋಜಾಯಿ ಕುಮಾತ ಹೇಳ್ತಕ್ಕಂಥ ಮಾತು ಗೊತ್ತ ನಿಮಗೆ. ತಾಯಿ ಒಳಗೆ ಓಡ್ಕೋತ ಬಂದಾರ ಮಹಾನುಭಾವರು. ಎಲ್ಲಿದ್ದರು ಎಂತ ವೈವೇದ ಬಂದಿರತಕ್ಕಂಥವ್ರು ಎಲ್ಲರೂ ವಿರೋಧ ಮಾಡಿ ತಾವೇ ಮಾಡಿರ್ತಕ್ಕಂಥ ತಾಯಿಗೆ ಉಪದೇಶ ಮಾಡ್ತಕ್ಕಂಥ ಮಹಾನುಭಾವರು. ಹೆಂಗೆ ಯಾಕೆ ಹೇಳಿ ಮಾತು ತಾಯಿ ಬೆಲೆ ಹೇಳ್ತೇನೆ ನಿಮಗೆ ಆ ರೀತಿಯಾಗಿ. ಅವ್ರು ಅಂದ್ರಂತೆ ವಿಮಾನ ಹಾರಿಸೋರು ಪಡೆಯವರು ಅವ್ರಂತೆ ಕಾಳಜಿ ಮಾಡ್ಬಿಡು ಅಂದ್ರೆ ಅವರು ನಿನ್ನಂಥ ಮಗ ಹುಟ್ಟ ಅಂತ ತಿಳ್ಕೊಂಡು ಆಕೆ ವಿಮಾನ ಮತ್ತೆ ಹೋಗ್ಬಿಟ್ರೆ ಮಧ್ಯಕ್ಕೆ ನಿನ್ನ ಮಧ್ಯಕ್ಕೆ ಹೋಗ್ಬಿಟ್ಟ. ಅದು ಶ್ರೇಷ್ಠ ಮಗ ಹುಟ್ಟಿದ್ರೆ ಭಾಗವತ ಮಗ ಹುಟ್ಟಿದ್ರೆ ಪುಣ್ಯವಂತ ಮಗ ಹುಟ್ಟಿದ್ರೆ ತಂದೆ ತಾಯಿ ಹೆಂಗೆ ಮುಖ್ಯ ಅಂತ ಹೇಳ್ತಾರೆ ನಮಗೆ. ಯಾಕೆ ಮಾಡ್ತಕ್ಕಂಥ ಒಳ್ಳೆಯ ಕಾರಣ ಹೇಳ್ತಾರೆ. ಅಂಗರಾಜ ಆಗಿರ್ತಕ್ಕಂಥ ಪಟ್ಟಕ್ಕೆ ಬಂದು ಕೂತ್ಕೊಂಡ ಅವ ಕೆಲವು ಸಲ ಅದು ತಪಸ್ಸು ಮಾಡಿದ್ದ. ಅವನ ಮಗ ಇದ್ದ ವೇನ ಅಂತ ತಿಳ್ಕೊಂಡು ವೇನ ಬಹಳ ಉಪದ್ರ ಕೊಡ್ಲಿಕ್ಕೆ ಹತ್ತಿದ ತಿಳ್ಕೊಂಡು ಅಂಗರಾಜ ತಪಸ್ಸು ಹೋಗ್ಬಿಡ್ತ. ವೇನ ಪಟ್ಟಾಗಟ್ಟಿ ವೇನ ಮಹಾ ಹಿಂಸಾಕಾದಿ ಒಂದೇ ಮಾತು ಹೇಳ್ಬಿಡ್ತೇನೆ ಹೆಂಗಿದ್ದ. ಅಂಗರಾಜ ಅಡಿಗೆ ಹೋದ. ವೇನಾಗಿರ್ತಕ್ಕಂಥ ಡಂಗರ ಹೊಡಿಸ್ದ ಅವನ ಮಗ. ಇದು ಯಾರ ಪರಂಪರಾ? ಧ್ರುವ ಮಹಾರಾಜ ಪರಂಪರಾ ತಲೆಯಾಗಿಟ್ಬಿಟ್ಟು ಕತ್ತಿಲ್ಲ ಫಾಲೋ ಆಗ್ತಲ್ಲ ಬರ್ತದಿಲ್ಲ. ಅವ ಡಂಗರ ಹೊಡ್ತಾನೆ. ಅವ್ನ ರಂಗ್ ಹೇಳ್ತು ನೋಡಿ ನ ಎಷ್ಟವ್ಯಂ ರಾಜ ಆದ್ಕೊಳ್ಳೆ ಎಲ್ಲೂ ಯಜ್ಞಾಗ ಮಾಡ್ತಕ್ಕಂಥಲ್ಲ. ನಾರಾಯಣ ಪ್ರಾಣಗಳು ಏನು ದಂಧೆ ಮಾಡ್ತಕ್ಕ ಸುಮ್ಮನೆ ಕೊಡ್ಬೇಕು ಅವ್ರ ಹಂಗೆ ನಮ್ಮ ಕೇಳ್ಕೊಂಡು ನ ದಾತವ್ಯಂ ದಾನ ಮಾಡೋ ಹಂಗಿಲ್ಲ. ನ ಹೋತವ್ಯಂ ಏನು ಮಾಡ್ತಲ್ಲ ದ್ವಿಜಾಹ ಕ್ವಚಿತ ಬ್ರಾಹ್ಮಣರು ಊರಾಗಡ್ಡಾಡಿಂದ ದಂಗರ ಹೊಡಿಸ್ತಾ. ಅದು ಸತ್ಯ ಅಲ್ಲ. ಏನಂ ವ್ಯಾರದ್ರಂ ಬೇರೆ ಘೋಷಣ ಸರ್ವತಃ ಎಲ್ಲ ಕಡೆ ಗದ್ದು ಸರ್ವತ. ಆಕಳ ಕೊಲ್ಲೋದು, ಸಣ್ಣ ಹುಡುಗನ ಕೊಲ್ಲೋದು, ತುಳಸಿ ಗಿಡ ಹಾಳು ಮಾಡೋದು, ಆಕಳ ಹಾಳು ಮಾಡೋದು, ಅವ್ಯವಸ್ಥೆ ಇಟ್ಟೋದು ರಾಜ್ಯಲ್ಲ ಕೂಡ. ಎಂಥ ರಾಜ್ಯದ ಅಂತ ಕೊಡು ಯಾವಾಗ ಹಿಂಗಾಲಿ ಹತ್ತು ಅಂತಾನ. ತಸ್ಮಾನ್ ಮಾಂ ಕರ್ಮ ವಿಪ್ರ ಯಜ್ಞೋದ್ಯಮ ಗತಮತ್ಸರಾಹ. ನೋಡ್ರಿ ಯಜ್ಞಯಾಗ ಮಾಡಿ ನಾನು ಪ್ರೀತ್ಯರ್ಥ ಮಾಡಿದಾನೆ. ನಾವೇನಂತೇವಿ ವಿಷ್ಣು ಪ್ರಣಯ ವಿಷ್ಣು ಪ್ರೀತ್ಯಮ್ ಅಂತೇವಿ. ಅದು ಮಾಡುವಂಗಿಲ್ಲ. ಏನು ಅನ್ಬೋದು ವೇನ ಪ್ರೇಣ ವೇಮನ ಪ್ರೀತ್ಯರ್ಥ ಮಾಡ್ಬೋದು ಹೋಗಲ್ಲ. ಆ ಮಂತ್ರ ನನ್ನ ಹತ್ರ ಹೇಳ್ಬೇಕು. ಪಿತೃಗಳು ಪಿಂಡ ಕೊಡ್ತಿರಲ್ಲ ವೇಮನಾಯ ನಮ್ಮನ್ನು ಅವ್ರಿಗೆ ಪಿಂಡ ಕೊಡುವ ಬುದ್ಧಿವ್ರಿಗೆ ಕೊಡುವಂಗಿಲ್ಲ. ಅಷ್ಟು ಮಾಡಿಲ್ಲ ರಾಜಕೀಯ ಹಾಳಾಗಿ ಹೋಗಿ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆವಾಗ ಋಷಿಗಳು ಬಂದರು. ಅಲ್ಪ ದಂಧೆ ಇದು ಅಂದರು. ಋಷಿಗಳಿಗೆ ಹೇಳಲಿಕ್ಕೆ ಸಾಧ್ಯ ಇತ್ತು, ಮಾಡಲಿಕ್ಕೆ ಬೇಕಾದ ಶಾಪ ಕೊಡ್ಬೋದು. ಶಾಪ ಕೊಡ್ಲಿಕ್ಕೆ ಹೋಗೋದು ಒಮ್ಮಿಗೆ ಶಾಪ ಕೊಡ್ಲಿಕ್ಕೆ ಹೋಗಬಾರ್ದು. ಹಂಗೆ ಮೊನ್ನೆ ಕತೆ ಹೇಳಿದ್ದೆ ನಿಮಗೊಂದು ಮಹಾಭಾರತ ಕತೆ ಮೊನ್ನೆ ಹೇಳಿದ್ದೆ ನಾನು. ಯಾಕೆ ಗೊತ್ತಾ ನಿಮಗೆ? ಅಷ್ಟೋತ್ತರ ಮಾಡಿರ್ತೀರಿ, ಹಾಡು ಹಾಡಿರ್ತೀರಿ, ದೇವನ ಭಜನೆ ಮಾಡಿರ್ತೀರಿ. ಅದೊಂದು ನಾಲಿಗೊಂದು ಶಕ್ತಿ ಇರ್ತದೆ. ನೀವು ಅಂದ್ಬಿಟ್ರಿ ಅಂದರೆ ಆ ಶಕ್ತಿ ಹೋಗ್ಬೇಕು. ನಂಗೆ ಬ್ಯಾಂಕ್ ಬಂದಿಲ್ಲ ಅಂತ ಹುಷಾರನ್ನ ಮಾತಾಡ್ಬೇಕು. ಮಾತಾಡಲಿ ಪ್ರಿನ್ಸಿಪಲ್ಸ್ ಅವ 7 ಪ್ರಿನ್ಸಿಪಲ್ಸ್ ಅವ ಮಾತಾಡಲಿಕ್ಕೆ. ವೇರ್ ಟು ಟಾಕ್, ಹೆನ್ ಟು ಟಾಕ್, ಹೈ ಟು ಟಾಕ್, ವಾಟ್ ಟು ಟಾಕ್, ವಿತ್ ಹೂಮ್ ಟು ಟಾಕ್, ಹೌ ಟು ಟಾಕ್. ಹಿಂಗ್ಯಾರು ಹಿಂಗೆ ಮಾಡ ಇದಕ್ಕೆ ಮಾತು ಅಂತಾರ. ಮಾತೆಂಬುದು ಜ್ಯೋತಿರ್ಲಿಂಗ ಬಸವಣ್ಣ ನೆನಪಾತ ಹೇಳ್ತೇನೆ ಅದಕ್ಕೆ ಇರ್ತಕ್ಕಂಥ. ಅದಕ್ಕೆ ಹೇಳ್ತಾ ಇದ್ದೇನೆ. ಇಷ್ಟು ಯಾಕೆ ಹೇಳ್ಬೇಕಾಗ್ತಿ ಮಾತನ್ನು ಅಂತೀರ? ವಿಮನ ಮಾತು ಹೇಳ್ತಕ್ಕಂಥ ಋಷಿಗಳು ಹೇಳಿದ್ರು ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು, ಒಳ್ಳೆ ರಾಜ್ಯ ಅವನು. ನೀವ್ಯಾರು ಹೇಳಿಕ್ಕೆ ನನಗಂದ ಋಷಿಗಳು ಮಾಡ್ತೀವಿ ಅಂದ್ರೆ ಅವ್ರು ಏನು ಮಾಡಲಿಲ್ಲ. ಅವರು ಒಂದು ಉಯ್ಯು ನೋಡಿ ಸತ್ಯ ಬಿದ್ದ. ವೇನ ಸತ್ಯ ಬಿದ್ದ. ಆತ ನಾಮಸ್ತಂಗ ಸೂತ್ರ ಅಲ್ಲ. ಸತ್ಗಳು ಮುಂದೆ ರಾಜ್ಯ ಮುಂದುವರಿಬೇಕಲ್ಲ. ಏನು ಮಾಡಿದ್ರು? ಕಡಗೋಲು ತೊಗೊಂಡು ಒಂದು ತೊಡಿ ಕಡದಾಗ ಸಾಕ್ಷಾತ್ ಪೃಥು ಮಹಾರಾಜ ಅವತಾರ ಮಾಡಿದಂತೆ. ಪರಮಾತ್ಮನ ಅಂಶ, ಪೂರ್ಣ ಅವತಾರ ಅಲ್ಲ, ಅಂಶ ಅವತಾರ ಅಂತ. ಲಕ್ಷ್ಮೀದೇವಿ ಬೇಕೇ ಬೇಕಲ್ಲ. ನೋಡಿ ಒಂದೊಂದು ಬಹುತಕ್ಕೂ ಲಕ್ಷ್ಮೀದೇವಿನ ಅವತಾರ ಇರಲಿಕ್ಕೇ ಬೇಕು. ಆಕೆ ಹೆಸರು ಸಮನ ಅಂತ ಹೆಸರಿಗೆ. ಯಾರಿಗೆ? ಲಕ್ಷ್ಮೀದೇವಿ ಹೆಸರು ಸಮನ ಅಂತ. ಉಪನ್ಯಾಸ ಕೇಳಿದ್ರೆ ಅಲ್ಲೇ ನೀವು ಹೆಂಗೆ ಸಮನ? ದೇಶತಃ ಕಾಲತಃ ಸಮ, ಗುಣತಃ ಅಸಮ.
ಹಿಂಗರ್ಥ. ಸಮ 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 ನಾ ಮತ್ತು ಸಮನೂ ಹೌದು, ನಾನು ಹೌದು, ಸಮನೂ ಅಲ್ಲ ಅಂತ ಅರ್ಥ. ದೇಶತಃ ಕಾಲತಃ ಪರದಲ್ಲಿ ಅವತಾರ ಮತ್ತು ನಾಳೆ ಅವತಾರ ಆಗಬೇಕು. ಒಂದು ಅವತಾರಕ್ಕೊಂದು ಲಕ್ಷ ಇರಬೇಕು. ಗುಣಗಳಿಂದ ಅಷ್ಟಕ್ಕೆ ಸಾಧ್ಯ ಇಲ್ಲ. ಅದಾದರೂ ಗುಣಗಳಿಂದ ಎಷ್ಟೆಷ್ಟೋ ಗುಣಗಳು ಹೇಳ್ತಾ ಇದ್ದೆ. ಆ ರೀತಿಯಾಗಿ ಅಂತ ಅರ್ಥ ಮಾಡ್ತಾರೆ. ಅವ ಚಾರ್ಜ್ ತೊಗೊಂಡ. ಯಾವಾಗ ಹೋಗಿ ಪಟ್ಟು ಕೂತ್ಕೊಂಡ ಪೃಥು ಮಹಾರಾಜ, ಅಲ್ಲಿ ನೋಡಿ ಹೆಂಗೆ ಸಂದರ್ಭ. ಒಂದೇ ಮಾತು ಇರ್ತಾನ ಹೊಗಳಿ ಹತ್ಬಿಟ್ಟು ಅವನು ಏನಂತ ತಿಳ್ಕೊಂಡು, ಏನು ರಾಜ ಹಂಗಿದ್ದಾನ ಹಂಗಿದ್ದ ಅಂತ ತಿಳ್ಕೊಂಡು ಇನ್ನೂ ಏನು ಕೆಲಸ ಮಾಡೇ ಇಲ್ಲ ಅವ. ಇನ್ನು ಜಸ್ಟ್ ಈ ಚಾರ್ಜ್ ತೊಗೊಂಡ. ನೀನು ಒಳ್ಳೆ ಕೆಲಸ ಆಗಿಲ್ಲ, ಇನ್ನು ಕೆಲಸ ಮಾಡೋ ಭಾಳ ಅವ ಅವನು. ಈಗ ಅದಕ್ಕೂ ನಮ್ಮಲ್ಲಿ ಮಾಡ್ತಾನೆ. MLA ಇಲೆಕ್ಷನ್ ಆಗ್ತದೆ, ಆರಿಸಿ ಬರ್ತಾನೆ. ರಾತ್ರಿ ಬೆಂಗಳೂರಿಗೆ ಬಸ್ ಹೊಂಟಿರ್ತಾನೆ. ಇದು ಜನ ಇಂದು ಅಸಾಧ್ಯ ಜಡಿ ಭಾರಿ ಕೆಲಸ ಏನು ಅಡ್ರಿಗೆ ಹೇಳಿ ಇನ್ನೂ ಅವ ಹೊಗಳಿ ಇರ್ತಿದ್ದ. ಹಂಗೆ ಅವ ಹೇಳ್ತಾನೆ ಪೃಥುರಾಜ, ಹೇ ಸೂತ ಹೇ ಮಾಗದ ಸೌಮ್ಯ ಬಂದೇನು ಲೋಕಿ ದುನಾ ಸತ್ತ ಗುಣಸ್ಯ ಮೇಷ ಹೊಗಳ್ಬಾರ್ದು ಅಂತ ಹೊಗಳೋದಾದ್ರೆ ಭಗವಂತನ ಹೊಗಳಿ ಹೇಳ್ತಾ ಇದ್ದಾನೆ. ಅವ್ರ ಮಾತು ಹೆಂಗೆ ಹೇಳ್ತಾ ಇದ್ದಾನೆ. ಆ ರೀತಿ ಹರಿ ಸ್ತೋತ್ರ ಮಾಡಿ ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಯಾರು ವರ್ಣ ಮಾಡಿ ಭಗವಂತ ವರ್ಣ ಮಾಡಿ ಹೇಳ್ತಾ ಇದ್ದಾರೆ ಅಂತ ಪೃಥು ಮಹಾರಾಜ ಬಂದ. ಇಲ್ಲಿ ಭಾಳಷ್ಟು ಹೇಳೋದು ಅಷ್ಟು ಹೇಳಲಿಕ್ಕೆ ಹೋದ ಸ್ವಲ್ಪ ಹೇಳ್ಬಿಡ್ತೇನೆ. ಅವ್ನು ಕೂತು ಬಾಜು ಒಂದ ಎಲ್ಲಾರು ಕೂತ್ಕೊಂಡು ಏನಾಗಿತ್ತು ಆಗಿನ ಕಾಲಕ್ಕೆ ಭೂಮಿ ಮೇಲೆ ಬೀಜ ಹಾಕಿದ್ರೆ ಯಾವ ಬಿತ್ತಿದ್ದೆ ಬೆಳೀತಿದ್ದೆ. ಜ್ವಾಳ ಗೋಧಿ ಹಾಗೆ ಬೆಳೀತಿದ್ದಲ್ಲಿ ಯಾಕೆ ಬೆಳೀತಿದ್ದಿಲ್ಲ ಅಂತೇಳಿ ಸ್ವಾಮಿ ನೀವು ರಾಜ ಆಗಿಲ್ಲ ಹಂಗಿಲ್ಲ ಹಿಂಗೆ ಅಂಗರಾಜ ಏನ ರಾಜ ಇದ್ದ ಎಲ್ಲ ಹಾಳು ಮಾಡಿ ಹೋಗ್ಯಾನ. ನಾವು ಭೂಮಿ ಒಳಗೆ ಬೀಜ ಬಿತ್ತಿದ್ರು ಏನಾಗೋದು ರಾಜನ ಹೊತ್ಕೊಳ್ಳೋ ರಾಜ ಕಾಲಸ್ಯ ಕಾರಣ ರಾಜ ದೇಶಗಳಿಗೆ ರಾಜನ ಕಾರಣ ಹಿಂಗಾಗ್ಯದ. ಯಾಕಂತ ಕೇಳಿದ ವಸುಧೆ ವಸುಧಾನ ಭೂಮಿ ಅಂತ ಅರ್ಥ ಅಂತ ನೋಡ್ರಿ. ವಸುಧೆ ಬಂದ ಭೂಮಿಗೆ ಕೈಯಾಗ ಖಡ್ಗ ತಗೊಂಡ ತಾಮ್ ಹನಿಷ್ಯಾಮಿ ಬಂದೇ ಬಿಡ್ತೀನಿ ನನ್ನ ಭೂಮಿಗೆ. ಯಾಕೆ ಕೊಡೋಲಿ ತಡಿ ಉಂಚ್ಕೊಂಡು ಬಂತು ಕೊಟ್ಟು ತಡ್ಕೊಂಡೈತಿ ಗೊತ್ತಾಯಿ. ಯಾಕೆ ಕೊಟ್ಲಿ ಗೊತ್ತು, ಅವ ದುಷ್ಟ ರಾಜ ಇದ್ದ ಮತ್ತು ಅಂತಿಂದ ಅಷ್ಟು ಬದುಕೋರಿದ್ರು. ಅದಕ್ಕೆ ನಾನು ಕೊಡೋದು ಬಂದು ಮಾಡಿಬಿಟ್ಟೇನೆ ಅಂತ. ನೀ ಬಂದಿಲ್ಲ ಬೇಕಾಗಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ನಾನು ಗೋರೂಪ ತಗೋತೇನೆ. ಯಾರು ಹೊಸದಾಗಿ ಭೂಮಿ ಹೇಳ್ತಾನೆ ಗೋರೂಪ ತಗೋತೀನಿ. ಯಾರ್ಯಾರಕ್ಕಂತ ಎಲ್ಲರೂ ಬರ ಹಿಟ್ಟು ಕೊಡ್ರಿ ಏನು ಬೇಕಂತ ಕೊಡ್ತೇನೆ ಅಂತ. ಬೆಳ್ಳಿ ಬಂಗಾರ ಮತ್ತೆ ಅಲ್ಲಿ ಹೋಗಿದ್ದೀರಿ ನಮಗಿಲ್ಲ ಆಹಾರ ಬರುತ್ತೆ ಬೇಕಾದ ಕೇಳ್ರಿ ಹಿಂಡು ಕೂತಿ ಹೊಂದ್ಕೊಂಡು ರಂಗನ ಹೊಡಿಸ್ತಾರೆ ಬರ್ರಿ ತಿಳ್ಕೊಂಡು. ಮೊದಲು ಬಂದು ಋಷಿಗಳು ಪಾಪ ಋಷಿಗಳಿಗೆ ಏನು ಬೇಕ್ರಿ ಪಂಚಗವ್ಯ ಸಾಕು ನಮಗೆ ಬುದ್ಧಿನೂ ಬೇಕಾಗಿಲ್ಲ ನಮಗೆ ಅಂದ್ರೆ ಹೌದಾ. ಆ ಗೋಮೂತ್ರ ಗೋಮಯ ಪಂಚಗವ್ಯ ಎಷ್ಟು ಮಹತ್ವ ಗೊತ್ತ ನಿಮಗೆ. ನಿಮಗೆಲ್ಲ ತಿಳ್ಕೊಂಡು ಪಂಚಗವ್ಯ ತೊಗೊಂಡೋದು ಗೊತ್ತಿಲ್ಲ. ಯಾಕೆ ತಗೋ ಪಂಚಗವ್ಯ ಈಗ ನೀವು ಇಲ್ಲಿ ಆಯುರ್ವೇದ ಯಾರು ಇರ್ಬೇಕಿಲ್ಲ ನಿಮ್ಮ ಮನೆ ಇದ್ದಾಗ ಹೇಳ್ತಿದ್ರಿ. ಏನು ಪಂಚಗವ್ಯ ಅದ ಸಾಧ್ಯ ಅದಕ್ಕೆ ಹೌದು ಬೇಕಾದ ಶಕ್ತಿ ಪಂಚಗವ್ಯ ಹಂಗೆ ಆಗೋಂಗ ಮಾಡೋ ತಯಾರು ನೋಡಿ ಇಷ್ಟ ಜಗ್ಗಿ ಹಾಲು ಹಾಕೊಂಡು ಇಷ್ಟು ಮಾಡಿ ಕೊಬ್ಬಾಗೆಲ್ಲ ಪ್ರಪೋರ್ಷನ್ ಇರ್ತದೆ ರೇಟ್ ಇರ್ತದೆ ಅದಕ್ಕೆ ವ್ಯವಸ್ಥೆ ಇರ್ತದೆ ಪಂಚಗವ್ಯ. ಈಗ ನಮ್ಮ ಜನರಿಗೆ ಪಂಚಗವ್ಯ ಮಹತ್ವ ಗೊತ್ತಿಲ್ಲ. ಫಾರಿನರ್ಸ್ ಹೇಳ್ತಾರ ಪಂಚಗವ್ಯ ತೊಗೊಂಡ್ರೆ ಪಂಚಗವ್ಯ ಇಂಜೆಕ್ಷನ್ ಬಂದಾಗಿದೆ ಇವು ಹೋಗ್ತಾವೆ. ಪಂಚಗವ್ಯ ತೊಗೊತ ಇಂಜೆಕ್ಷನ್ ತೊಗೊತಾ ಹೋಗಿ ನಮ್ಮಲ್ಲಿ 15 ಪಂಚಗವ್ಯ 15 ತೂಕು ಅಂತ ಹೇಳ್ಬಿಟ್ಟಾರ. ಗವ್ಯ ಅಂದ್ರೆ ಏನು? ಗೌ ಆಕಳ ಗೌ ಸ್ವಲ್ಪ ಗವ್ಯ ಅಂತ ಅರ್ಥ. ಅಲ್ಲಿ ಆಡಿನ ಹಾಲು ಹಾಕ್ರಿ ಆಡಿನ ಹುಸಿ ಹಾಕಿ ಅಂತ ಹೇಳಿ ಮತ್ತೆ ಅಲ್ಲೇ ಗೋಮೂತ್ರ ಗೋಮಯ ಗೋಕ್ಷೀರ ಗೋಘೃತ ಗೋದಧಿ ಹೌದಾ ಹೇಳ್ತಕ್ಕಂಥ ಅದು ಮತ್ತೆ ಹೆಂಗೆ ನೋಡ್ಬೇಕು ಅದು ಮಾತ್ರ ಪಂಚಗವ್ಯ ತೊಗೊಂಬಂದ ಅಂತಿರ್ತಿರಲ್ಲ ಏನಾಗ್ತದೆ ನಮ್ಮ ಜನ ಹೀಗೆ ತಿಳ್ಕೊಂತ ಹೋಗ್ಬೇಕು ಅದನ್ನು ಅಂತ ಪಂಚಗವ್ಯ ತೊಗೊಂಬಂದ. ಅಸ್ತಿ ತ್ವಸ್ತಿ ಏನೇನು ಪಾಪದಲ್ಲ ಎಲ್ಲಿದ ನನ್ನ ಎಲುಬಿನೊಳಗೆ ಅಸ್ಥಿ ಪಂಚತಕ್ಕಂಥದ್ದು ಅದಿಷ್ಟು ಹೋಗ್ಬೇಕಾದ್ರೆ ಈ ಡಾಕ್ಟರ್ ಇದ್ದಾರಲ್ಲ ಮೇಲೆ ರೋಗ ಕಲಿತಾರ ಅಸ್ಥಿ ಒಳಗೆ ಕಲಿಯೋ ಸಾಧ್ಯದ ಕೆಲಸ. ಅಸ್ಥಿ ಒಳಗೂ ರೋಗ ಇರುತ್ತೆ ಇರಲಿಕ್ಕೆ ಬೇಕಲ್ಲ. ಅದು ಅಷ್ಟು ಸಹಜ ಹೋಗೋ ಪೈಕಿ ಅಲ್ಲ. ಅಸ್ಥಿಗತಂಭವ ದೇಹೇ ತಿಷ್ಠತಿ ಮಾಮಕಿ ಪ್ರಾಶನಂ ಪಂಚಗವ್ಯಸ ದಹತ್ರಗ್ರ ಇವೇಂದ್ರ ಮತ್ತು ಮಂತ್ರದಲ್ಲ ಈ ಮಂತ್ರ ಅಂತ ಹೋಗ್ಬೋದು ನೇಮ. ಈ ಪಂಚಗವ್ಯ ತೊಗೊಂಡ್ರೆ ಒಳಗಿನ ಅತಿ ಒಳಗಿರ್ತದಲ್ಲ ಆ ಕಲ್ಮಶ ಸಹಿತ ಹೋಗ್ತದೆ ಅಂತ ಮುಖ್ಯ. ಅದಕ್ಕೆ ಋಷಿಗಳು ಬಂದರು ನಮಗೇನು ಬೇಡ ಆಕಳ ಹಾಲು ಗಿಲು ಕೊಟ್ಟು ಸಾಕು ಬಂದರು. ಜನರು ಬಂದರು ಯಾರೋ ಹಾಲು ಹಿಡ್ಕೊಂಡ್ರು ಯಾರೋ ಬಲ ಹಿಡ್ಕೊಂಡ್ರು ಹಿಡ್ಕೋತ ಹೋದ್ರು. ನೋಡಿದ್ವಿ ಪೃಥ್ವಿ ನಾವು ನೋಡ್ರಿ ರಾಜಕೀಯ ಮೊದಲೇ ಹೆಸರು ಬರೋದು ಪೃಥು ಮಹಾರಾಜನ. ಅಪ್ಪಿತಪ್ಪಿ ಯಾರ ಎಮ್ಮೆಕ್ಕೆ ಪೊಲಿಟಿಕಲ್ ಸೈನ್ಸ್ ತೊಗೊಂಡ್ರೆ ಮೊದಲೇ ಕಥೆ ಒಂದ ಬರ್ತೇವೆ ನಾವು. ಈ ದೇಶ ವ್ಯವಸ್ಥೆ ಮಾಡೋದು ಪೃಥು ಮಹಾರಾಜ. ಅವರು ತೊಗೊಂಡಾರ ಅದನ್ನು ಭಾಗವತ ಸಂದರ್ಭ ಮತ್ತು ಅಲ್ಲಿ ಅವ್ರಿಗೇನು ಹೊಟ್ಟಾಗ ಗೊತ್ತಿಲ್ಲ ಏನು ಮಾಡಿದ ನೋಡ್ರಿ ಹೇಳ್ತಾ ಇದ್ದಾರೆ. ವತ್ಸಂಕೃತ್ವ ಮನಂ ಪಾಣವ್ ಅಷ್ಟೇ ಅಲ್ಲ ಇಡೀ ದೇಶ ನೋಡಿದ ಅಲ್ಲಿ ಗುಡ್ಡ ಇಲ್ಲಿ ಎತ್ತರ ಇಲ್ಲಿ ತಗ್ಗು ಇಲ್ಲಿ ಬರ್ತೀವಲ್ಲ ಅದು ಹಾಗೆಲ್ಲ ಇತ್ತು ಭೂಮಿ. ಅದು ಏನು ಮಾಡಿದೆ ಗೊತ್ತಾ ಪೃಥ್ವಿರಾಜ ಬಿಲ್ ತೊಗೊಂಡು ಹಿಂಗೆ ಒಮ್ಮೆ ಜಗ್ಬಿಟ್ನಂತೆ ಎಲ್ಲ ಕರೆಕ್ಟ್ ಆಗುತ್ತಿಲ್ಲ. ಏಷ್ಟು ಗುಡ್ಡಿಲ್ಲ ಎತ್ತರಲ್ಲ ಅವೆಲ್ಲ ಒಮ್ಮೆ ಆಗ್ಬಿಡ್ತಕ್ಕಂಥ. ಗ್ರಾಮಾನ್ ಪುರಃ ಪತ್ತನಾನಿ ದುರ್ಗಾನಿ ವಿವಿಧಾನಿ ಸರ್ ಅವನ ಮಾಡಿದೆವ. ವಿಲೇಜು ತಾಲೂಕು ಹಳ್ಳಿ ಮಾಡಿದವ ಅವನ ಡಿಸ್ಟ್ರಿಕ್ಟ್ ಮಾಡಿದ ಅವನ
ಯಾರು ಪೃಥು ಮಾಡಬೇಕಂತ ಇಷ್ಟು ಮಾಡಿದ್ದಕ್ಕೆ ಪೃಥು ಮಾಡಿದ್ದಕ್ಕೆ ಅದಕ್ಕೆ ಪೃಥ್ವಿ ಅಂತ ಹೆಸರು ಬರ್ತದೆ. ತನ್ನ ಮಗನ ಮಾಡ್ಕೊಂಡ ಪೃಥ್ವಿನ. ವಸುಧಾ ಅಂದ್ರೆ ಭೂಮಿ ಅಂತ ಅರ್ಥ, ಕ್ಷೋಣಿ ಅಂದ್ರೂ ಭೂಮಿ ಅಂತ ಅರ್ಥ. ವಸುಧಾನ ಭೂಮಿನ ತನ್ನ ಮಗ ಮಾಡ್ಕೊಂಡ, ಪೃಥ್ವಿ ಅದಕ್ಕೆ ಪೃಥ್ವಿ ಅಂತ ಹೆಸರು ಅವತ್ತು ಬಂತು. ಇದು ಬಂದು ಮಾಡಿ ಸಾಧ್ಯ ಇಲ್ಲ. ಭಾವಚಿತ್ರ ಭಾಳ ಕಡೆಗೆ ಹಿಂಗೆ ತೊಗೊಂಡು ಪುರಾಣಕ್ಕೆ. ಅದಕ್ಕೆ ಪೆಷಲ್ ಲೆಕ್ಕತ್ತೆ ಎಲ್ಲರೂ ಕೂಡ ನಮ್ಮ ಮೂರು ಬದಲ ಮಾಡೋದು ಪೆಷಲ್ ಲೆಕ್ಕ. ಮೋದಿ ಪೆಷಲ್ ಲೆಕ್ಕದಲ್ಲಿ ಈಗ ಹಳೆ ಹೆಸರು ಹಿಂಗೆ ಅವ್ರು ಇವ್ರು ತಿಳ್ಕೊಂಡು ನಾಳೆ ದಿಲ್ಲಿ ಹೋಗ್ತದೆ. ಅದು ಏನಾಗ್ತದೆ ಹೇಳ್ರಿ? ಅಲ್ಲ ಅದು ಹಸ್ತಿನಾಪುರ ಅಲ್ಲ, ಯಾರು ಹೇಳಿಲ್ಲ. ಫೈನ್, 3 ಮಾರ್ಕ್ಸ್ ಇದನ್ನು ಪ್ರಸ್ತ ಮಾಡೋದಿಲ್ಲ. ಈಗ ದಿಲ್ಲಿ ಹಸ್ತ ಬಿಡೋದು ಈಗ ಅದು ಅದೇ ತಂಗದು. ಯಾಕೆ ಬಂದರೆ ಪೃಥ್ವಿ ಅಂತಕ್ಕಂಥ ಹೆಸರು ಹೇಳ್ತಾ ಇದ್ದೆ. ಆ ರೀತಿ ಮಾಡ್ತಕ್ಕಂಥ ಶ್ರೀಹರಿ ತಪಸ್ ಮಾಡ್ತಾ ಪರಮಾತ್ಮ ಪ್ರತ್ಯಕ್ಷ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಪೃಥ್ವಿ ಹೇಳಿದ ದೇವರು ಅಲ್ಲೋ ನಾವು ಉಪದೇಶ ಮಾಡಿದ್ವಿ, ಬೇಕಾದ ಕೇಳ್ಕೊಡ್ತೀನಿ ನಿನಗೆ ಅಂತ ಪೃಥ್ವಿ ಮಹಾರಾಜಿಗೆ ಅಂತ. ನನಗೆ ಕಾಮ ಏನಾಗ್ತ, ನನಗೇನು ಬೇಡ, ನೀನು ನಂತರ ಆಯ್ತು ಸಾಕು ಅಂತ ಹೇಳ್ತಾ ಇದ್ದೀನಿ. ಆ ರೀತಿಯಾಗಿ ವಿದ್ವತ್ಸ ಕರ್ಣಾಮೃತ ಮೇಷಮೇ ವರಹ, ನನ್ನ ವರ ಕೊಡು ಕರ್ಣಾಮೃತ ಕಿವಿ ತುಂಬ ನಿನ್ನ ಮಹಿಮಾ ಕೇಳ್ಬೇಕಂತ ಮಹಿಮಾ ಬುದ್ಧಿ ಕೇಳ್ತಾ ಇದ್ದಾನೆ. ಅಲ್ಲಿಯಾಗಿರ್ತಕ್ಕಂಥವ ಶ್ರೀ ಅನುಗ್ರಹ ಪೃಥ್ವಿ ಮಹಾಪುರಾದೆ ಪೃಥ್ವಿ ತನ್ನ ಮಕ್ಕಳಿಗೆ ಉಪದೇಶ ಮಾಡಿ ತಾನು ಅಡಿಗೆ ಹೋಗ್ತಾ ಇದ್ದಾನೆ. ತಮ್ಮ ರಾಜ ಕೊಟ್ಟು ಅವನು ಮುಂದೆ ಬರ್ತಕ್ಕಂಥ ಸನಕಾದಿ ಮುಗಿ ಬರ್ತಾ ಇದ್ದಾರೆ. ಅದೇ ಹೇಳ್ತಾರೆ ಅವ್ರು ಉಪದೇಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹರಿಯಲ್ಲಿ ಭಕ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪೃಥುರನ್ನು ಬದಲು ಅನೇಕ ಮುನಿಗಳು ಸತ್ಕಾರ ಮಾಡ್ತಾ ಇದ್ದಾರೆ. ಆ ಪೃಥು ಮಹಾರಾಜ ಹುಟ್ಟಿರ್ತಕ್ಕಂಥವ್ರು ಪ್ರಚೇತಸರು ತಿಳ್ಕೊಂಡು 10 ಮಂದಿ ಅವ್ರ ಇತಿಹಾಸ ಬರ್ತದೆ. ಆ ಪ್ರಚೇತಸರು ಹುಟ್ಟಿದ್ರು, ಅವ್ರು ಒಂದೇ ಹುಟ್ಟಿದ್ರು, ಲಗ್ನ ಮಾಡ್ಕೊಳ್ಳಿಲ್ಲ ಅವರು. ತಪಸ್ಸು ಹಂಗೆ ಸನಕಾಯ ಮಾಡಿದ್ರಲ್ಲ ಹಂಗೆ, ನಾನು ಲಗ್ನ ಬೇಡ, ಹೆಣ್ಮಕ್ಳು ಬೇಡ, ಈ ಹಡಿಯೋದು ಬೇಡ, ಈ ಅವತಾರ ಬೇಡ, ತಂದು ಹಾಕೋದು ಬೇಡ, ತಪಸ್ಸು ಹೋಗ್ತೀವಿ ಅಂದರು. ದಾರಿ ಒಳಗೆ ಸಾಕ್ಷಾತ್ ರುದ್ರದೃಷ್ಟ ಕೊಟ್ಟರು. ರುದ್ರದೇವರ ಆಗಮನ ಆಗ್ತಾ ಇದೆ. ಹೆಂಗಿದೆ? ಯಹ ಪರಮಸ್ತಮ ಸಾಕ್ಷಾತ್ ಶ್ರೀ ಜಗಜ್ಜೀವ ಸಂಸ್ಥಿತ ಭಗವಂತಂ ವಾಸುದೇವಂ ಪ್ರಸನ್ನ ಸಪ್ರಿಯೋ ಹಿಮೇ ಹೇಳ್ತಾ ಇದ್ದಾರೆ. ಯಾಕೆ ಹೊಂಟ್ರಿ ಅಂತ ಕೇಳಿದ್ರು. ತಪಸ್ಸು ಹೊಂಟ್ರಿ. ತಪಸ್ಸು ಏನು ಮಾಡೋದು ನೀವು ಅಂತ ಕೇಳಿದ್ರು. ರುದ್ರದೇವರು ಏನು ಮಾಡ್ತೀವಿ ಗೊತ್ತಿಲ್ಲ, ತಪಸ್ಸು ಹೋಗ್ತಿದ್ರು. ಇಸ್ಕೊಂಡ್ರೆ ಹಂಗೆ ಹೋಗ್ಬೇಡ್ರಿ, ಮಂತ್ರ ಕೊಡ್ತೀನಿ ನಿಮ್ಗೆ ಅಂದರು. ಇಲ್ಲಿ 5 ಶ್ಲೋಕ. ಏನು ಶ್ಲೋಕ? ಚಂದ ಶ್ಲೋಕ. ಇದಕ್ಕೆ ರುದ್ರಗೀತ ಅಂತ. ನಿನ್ನೆ ಕಪಿಲಿಗೀತ ಹಾಕಿದ್ರು, ಇವತ್ತು ರುದ್ರಗೀತ ಹಾಕಿದ್ರು. ಏನು ಮಹಿಮಾ! ರುದ್ರ ಮಾಡ್ತಕ್ಕಂಥ ಭಗವಂತ ಸ್ತೋತ್ರ ರುದ್ರ ಮಾಡ್ತಕ್ಕಂಥ ಹಾಗೆ ಶ್ಲೋಕ ಓದ್ತೀನಿ, ಕೇಳಿ ಸಂತೋಷ ಪಡ್ರಿ. ಅರ್ಥ ಹೇಳಲಿಕ್ಕೆ ಒಂದು ದಿವಸ ಸಾಲೋದಂತೆ. ಅರ್ಥ ಆಯ್ತು. ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೆ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸರೋಚಿಷೆ ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತ ಅಂತಕಾಯ ಚ ನಮೋ ವಿಶ್ವಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೆ ನಮೋ ನಮೋ ಅನಿರುದ್ಧಾಯ ಶ್ರೀಕೇಂದ್ರಿಯಾತ್ಮನೆ ನಮಃ ಪರಮಹಂಸಾಯ ಪೂರ್ಣಾಯ ನಿವೃತ್ತನೆ ಸ್ವರ್ಗಾಪುರ್ಗದ್ವಾರಾಯ ನಿತ್ಯಂ ಶ್ರೀ ನಮಃ ನಮೋ ಹಿರಣ್ಯವೀರ್ಯಾಯ ಚಾತುರ್ಹೋತ್ರಾಯ ತಂತವೇ. ಅದ್ಭುತ ಶ್ಲೋಕ ಹೇಳ್ತಾರಲ್ಲ ಹಿರಿಯರು ನಮ್ಮಲ್ಲಿ. ಸಾಯು ಹೊತ್ತಿನ ನೆನಪಾಗ್ತಿದ್ದೆ. ಯಾರು ಹೇಳಿದ್ದು? ರುದ್ರ ಹೇಳ್ತಾರೆ, ಸಾಕ್ಷಾತ್ ಪರಮೇಶ್ವರ ಹೇಳ್ತಕ್ಕಂಥ ಪರಮಾತ್ಮ ಸ್ತೋತ್ರ. ಇದನ್ನು ಕೇಳಿದರೆ ಸಾಯೋವಾಗ ನೇರ ಮೋಕ್ಷಕ್ಕೆ ಹೋಗ್ತಾವಂತವೇನು. ಹೆಂಗೆ ನೆನಪಾಗಬೇಕು ಅಂತ ಏನು ಸಾಯ್ತವೆ. ಏನೇ ಭಾಳ ಮಂದಿ ಅತಿ ಮಡಿ ಮಾಡಿದೆವರು ದಿಗಾ ಮಾಡಿದ್ದು ಗೋಡಿ ಮಾತ್ರ ಅತಿ ಮಡಿ, ಅತಿ ಧಾಬಳಿ, ಅತಿ ವದ್ದಿ ಪರ ನಾವು ಉಂಟೋಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ. ಇಂಥವು ಅವು ಸಾಯೋ ಹೊತ್ತಿನ ಕೋಮದ ಹೋಗಿ ಗೊತ್ತೇ ಆಗಿದ್ದವು. ಭಾಳ ಕಷ್ಟ ದೇವ್ರ ನೆನಪಾಗೋದು. ಅದಕ್ಕೆ ಅಂತಾರೆ ದಾಸರು, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡು ಶ್ರೀಶ ಪ್ರಾರ್ಥನೆ. ಸ್ವಾಮಿ ನನಗೆ ಏನು ಬೇಕಾಗಿಲ್ಲಪ್ಪ, ಒಂದು ಕೇಳ್ತೀನಿ. ದೋಷರಾಶಿ ನಾಶ ಮಾಡೋ ಶ್ರೀಶೇಖೇಶ್ ಏನು ಶರಣು ಹೊಕ್ಕೆನ ಮರಣ ಸಮಯದಲ್ಲಿ ನಿನ್ನ ಶರಣ ಸ್ಮರಣೆ ಕರುಣಿಸಯ ನಾರಾಯಣ. ಸ್ವಾಮಿ ಸಾಯಿ ಹೊತ್ತಿ ನಾಮಸ್ಮರಣೆ ಬಾಯಿ ಬಂದು ಸಾಕ್ತ. ಅದಕ್ಕೆ ಬೇಸಿರ್ಬೇಕ್ರಿ. ಡೈಲಾಗ್ ಬಂದು ಇಷ್ಟ ಆಡ್ಕೊಂಬಿಟ್ಟು ಆಯ್ತು. ಸಾಯಿ ಹೊತ್ತಿನಾಗ ನಾಮಸ್ಮರಣೆ ಮಾಡಬೇಕು ಅಂತ ಯಾವ ಹೆಂಗೆ ಹೇಳಿ ಸಾಯ್ತಾನೆ ಗೊತ್ತಲ್ಲ. ಭಾಳ ಕೋವಾದ ಹೋಗ್ಬಿಟ್ಟು ಗೊತ್ತೇ ಹೆಂಗೆ ಸಾಯ್ತು ತಿಳ್ಕೊಂಡು ಸಾಯಿ ಹೊತ್ತಿನ ಕೂಡ ಸಾಧ್ಯ ಭಾಳ ಇದು ಒಂದು ಬರೋ ಭಾಳ ಕಷ್ಟ ಕೆಲಸ. ಹಂಗೊಂದು ಸಂದರ್ಭ ಹೇಳ್ತೇನೆ ನಿಮಗೆ. 95 ವರ್ಷದ ಮುತ್ತೈದೆ ಗಂಡು ನೋಡಿಸ್ತಾವ. ಆಕೆ ಒಂದು 1000 ರೂಪಾಯಿ ಆತನ. ಏನು ಅಸಾಧ್ಯ. ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ತುಂಬಿತ್ತು ಮನೆ. ಡಾಕ್ಟರ್ ಬಂದು ಹೇಳಿದ್ರು, ಇಲ್ಲ ಇನ್ನೊಂದು ತಾಸಿಗೆ ನಿಮ್ಮ ಅವನ ಜನ್ಮ ಹೋಗ್ತದಪ್ಪ, ಧಾರ್ಮಿಕ ಕಾರ್ಯ ಮಾಡಿಸ್ತೀನಿ. ಆ ಮುದುಕಿ 95 ವರ್ಷ ಆದರೆ ಕೃಷ್ಣ ನಾಳೆ ಟೈಮ ಸಿಕ್ಕಿದ್ದಿಲ್ಲ ಆಕೆಗೆ. ಮನೆಗೆಲ್ಲ ಕಿರಿಕಿ ಹಾಕಿರ್ಬೇಕು, ಎಲ್ಲ ಸ್ವತಂತ್ರ ಮೇಲೆ ಅಧಿಕಾರ ಮಾಡಬೇಕು. ಅವ್ರು ಅವ ಏನು ಮಾಡಿದ, ಬರೀ ಹಿರಿಯತನ ಅದಕ್ಕೆ ನಾಮಕೃತ ಅದಕ್ಕೆ ಅಂತಾರೆ ದಾಸರಂತಾರ. ಹರಿಹರಿ ಅನ್ನೋಲ್ಲ ಪುರುಸೊತ್ತಿಲ್ಲ, ನರಹರಿ ಮತ್ತೆ 2 ಅಕ್ಷರ ಜಾಸ್ತಿ ಆಗ್ತವೆ. ಎಲ್ಲಿ ನಿಂತಿರ್ತಕ್ಕೆ ಮಕ್ಕಳು ತಯಾರಾದ್ರು. ಅವ ನಮ್ಮ ಮೂರ್ಖರಿಂದ ಹೆಂಗಾರ ಮಾಡಿ ಹರಿ ಅನ್ನಿಸ್ಬೇಕು, ಕೃಷ್ಣ ಅನ್ನಿಸ್ಬೇಕು. ಮೊಮ್ಮಕ್ಕಳು ಬಂದು ಅವ್ವ ಅಜ್ಜಿ ಹಣ್ಣು ಹರಿ ಹಣ್ಣು ರಾಮ ಅನ್ನೋ ಕೃಷ್ಣ ಅನ್ನೋ ಸಾಧ್ಯನೇ ಬಾಯ ತೆಗಿಲ್ಲ. ಮುದುಕಿ ಕಣ್ಣು ಮುಗಿ ಮಕ್ಕೊಂಡ್ಬಿಟ್ಟು ಹಿರಿಯ ಮಗ ಬಂದ. ನಮ್ಮೂನು ಹೀಗಿಗತ್ತು ನನಗೆ ಗೊತ್ತು ಅಂದ. ಹಿರಿಯ ಮಗ ನೋಡ್ರಿ ಏನು ಮಾಡಿರ, ಅಕ್ಕಿ ಲಗ್ನ 16 ವರ್ಷಕ್ಕಾಗಿತ್ತು. ಆಕೆ ಲಗ್ನ ಪಿತ್ತಾಂಬರ ಬೆಚ್ಚ ಇಟ್ಟಿದ್ದಕ್ಕೆ ಕೊಡೋದು ಕಿವಿ ಹಾಕಿ ಅಲ್ಲಿ ಕೊಟ್ಟಿದ್ದಿಲ್ಲ ಆಕೆ. 5 ಪಿತ್ತಾಂಬರ
ತೊಗೊಂಬಂದ ಪಿತಾಂಬರ ಅವನ ಮುಂದೆ ಹಿಡ್ದ. ಅವ್ವ ಇಲ್ಲಿ ನೋಡು ಅಂದ, ಕಂಡ್ಬಿಡ್ಲಿ ನಮ್ಮ ಮುದುಕಿ. ಅವ್ವ ನಿನ್ನ ಪಿತಾಂಬರ ಅಂದ, ಕಂಡ್ಬಿಟ್ಟು ನೋಡ್ರಿ ನಿಂದೊಂದು ವಾಸನ ಹತ್ತ, ಇದೇ ಮಾಯ, ನಂದು ಅಂತ ಮಾಯ. ಅಚ್ಚಂಟದ್ದು ನೋಡಿದ್ದು, ನಮ್ಮ ಅವ್ವ ಗೆದ್ದು ಅಂದ. ಏನು ಮಾಡ್ದೆ, ಹಿಡ್ಕೊಂಡ ಹೆಂಗೆ ಹರಿಲಿಕ್ಕೆ ಹೋದ. ಹೌದಾ ಅವ್ವ ಅವನಿಗಿಂತ ಹರಿಬೇಡ ಅಂತಾಳ, ಹರಿ ಬಂದಲ್ಲ ನಮ್ಮ ಉದ್ಧಾರ ಅದು ಅಂದ. ಆ ಮುದಿಗಂತಂತ, ಏ ಮಗನ ಎರಡು ತುಂಡು ಮಾಡಬೇಡ ಅಂತಂತೆ. ಹರಿ ಅಷ್ಟು ಸಹಜಲ್ಲ ಬರೋದು. ನಮ್ಮ ಆಚಾರ ಅಂತಾರ, ಸಂತತಂ ಚಿಂತೆಯಾನಂತಂ ಮಂತ್ರಕಾಲೇ ವಿಶೇಷ. ಸಂತತಂ ಚಿಂತೆ ಅನ್ಕೋತಡ್ಡಾರೆ, ಮಲಗುವಾಗಲೇ ಏಳುವಾಗಲೇ ಕುಳಿತು ಮಾತಾಡುತ್ತಲೇ ಮೈದೊಳೆವಾಗ ಮೆಲುವಾಗ ಪುರುಷ ದೂರ ತಪ್ಪ ನಾಮಲೆ ಬಿಡಿಸೆ ಅನುಕೂತ ಬಂದ್ರೆ ಬಂತು ಇಲ್ಲ ಇಲ್ಲ. ಅದಕ್ಕೆ ಅಂತಾರೆ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷರಾಶಿ ನಾಶ ಮಾಡು ಶ್ರೀಶೇಷವ. ಶರಣ ಹೊಕ್ಕೆನೆಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಶರಣ ಸ್ಮರಣೆ ಸರಿಯ ನಾರಾಯಣ. ಯಾಕೆ ಮಾತಂತ ಹೇಳಿದ್ರೆ, ನೀವು ನಾಣ ಪ್ರಾಣ ಬದ್ರು ಜನ ಮಾಡಿಬಿಟ್ರಿ, ನಿಮ್ಗೆಲ್ಲರಿಗೂ ಬಂದೇ ಬರುತ್ತೆ, ಚಿಂತನೆ ಇಲ್ಲ ನಮ್ಮದು. ನಾವು ನಿಮ್ಮಿಂದ ಕಲಿಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂತೂ ನಾರರು ಆಗಿನ ಅವ್ರು ಅಲ್ಲಿ ಬಂದಿರ್ತಕ್ಕಂಥ ಅವನ ಮಗ ಪ್ರಾಚೀನ ಬರಿ ಅಂತ ಅವನ ಹೆಸರು. ಅವನ ಹೆಸರು ಪ್ರಾಚೀನ ಬರ್ತಕ್ಕಂಥ. ಅವ್ನು ಹಂಗೆ ಯಾಕೆ ಹೆಸರು ಬಂತು, ಪ್ರಾಚೀನ ಬರಿ ಯಾಕೆ ಹೆಸರು ಬಂತು ಅವಾಗ? ಅವನ ಹೆಸರು ಬೇರೆ ಅದ ಮತ್ತೊಂದು ಬರಿ ಅಂದ್ರೆ ದರ್ಭ. ಎರಡು ಜೀವನದ ಮೂರು ನೋಡಿ, ಒಂದು ಭಕ್ತಿಕಾಂಡ, ಒಂದು ಕರ್ಮಕಾಂಡ, ಒಂದು ಜ್ಞಾನಕಾಂಡ. ಯಾವ ಶ್ರೇಷ್ಠಿದ್ರ? ಜ್ಞಾನಕಾಂಡ ಶ್ರೇಷ್ಠ, ಕರ್ಮಕಾಂಡ ಶ್ರೇಷ್ಠ, ಭಕ್ತಿಕಾಂಡ ಶ್ರೇಷ್ಠ. ನೆನಪಾತ್ರ ಹೇಳ್ತೇನೆ, ಬಗ್ಗೆ ಹೇಳ್ಕೊದ್ರು ಭಾಳ ಹೇಳ್ಬೇಕಾಗ್ತೀನಿ, ಮುಂದೆ ನಾನು ತಿಳ್ಕೊಡ್ರಿ. ಅವಾಗ ಕರ್ಮ ಯಾರನ್ನೂ ಬಿಟ್ಟೇ ಇಲ್ಲ. ಹೌದಾ? ಭಾಳ ಕಷ್ಟ ಅಂತಾರ ನೋಡ್ರಿ. ನಾ ಮಾಡಿದ ಕರ್ಮ ಬಲವಂತವಾದರೆ ನಾವೇನು ನಮ್ಮ ಕರ್ಮ ಯಾರ್ಯಾರನ್ನೂ ಬಿಟ್ಟಿಲ್ಲ. ದೇವ್ರನ್ನೇ ಕರ್ಮ ಬಿಟ್ಟಿಲ್ಲ. ಇದು ಮತ್ತೆ ಯಾರ್ಯಾರು ಬ್ರಹ್ಮದೇವ್ರನ್ನ ಬಿಟ್ಟಿಲ್ಲ. ಅರ್ಥ ಮಾಡ್ಕೊಡು, ಸುಖ ಹೇಳ್ತೇನೆ ಮುಂದೆ. ಬ್ರಹ್ಮಾಯೇನ ಕುಲಾಲವನ್ನೇಮಿತು ಬ್ರಹ್ಮಾಂಡ ಭಾಂಡೋದರೇ ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ರುದ್ರೋ ಯೇನ ಕಪಾಲಪಾಣಿಪುಟಕೆ ಭಿಕ್ಷಾಟನಂ ಕಾರಿತಃ ಸೂರ್ಯೋ ಬ್ರಾಹ್ಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಕರ್ಮ ದೊಡ್ಡ ನಮಸ್ಕಾರ, ಮೀಮಾಂಸಕರ ಪತ್ರಿಕ ಇದು. ಆ ಇಡೀ ಒಂದು ಊರಿಗೆ ಒಬ್ಬ ಕುಂಬಾರ ಸಾಲೋದಿಲ್ಲ, ಇಡೀ ಜಗತ್ತಿಗೆ ಒಬ್ಬ ಕುಂಬಾರ ಇದ್ದಾನೆ. ಯಾರು? ಬ್ರಹ್ಮದೇವರು. ಎಷ್ಟು ಮಂದಿ ಅವ್ನು ಹೆಂಡತಿ ಬಂದರೆ ಪುರುಷೋತ್ತಿ ಪಾಪ ಅದಕ್ಕೆ. ಆ ಊರ ಎಲ್ಲರ ಗಡಿ, ಎಲ್ಲರ ಮಸೂಡಿ, ಒಂದು ಸೊಟ್ಟ, ಒಂದು ಅರ್ಥ, ಒಂದು ಕರಗ, ಒಂದು ಕೆಂಪು, ಎಷ್ಟು ಮಂದಿ ಮಾಡಿರ್ತಾವ. ಬ್ರಹ್ಮಣ ಹಣೆ ಬಾರ. ಹೌದು. ಮತ್ತು ವಿಷ್ಣು ಹಣೆ ಬಾರ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ. ಹಂದ್ಯಾಬುಕು ಪಾಪ ಮೀನಾಬುಕು ಅವನ ಹಣೆ ಬಾರ. ಹೌದು. ರುದ್ರೋ ಏನ ಕಪಾಲ ಪಾಣಿಪುಟಗೆ ಭಿಕ್ಷಾಟನಂಕಾರಿತಃ. ರುದ್ರ ಹಣೆ ಬಾರ ತರ್ಕಟ್ಕೋಬೇಕು, ಹಾಮೆ ಹಾಕ್ಕೋಬೇಕು, ಹೊರಡಾಡ್ಕೋಬೇಕು. ಸೂರ್ಯೋ ಬ್ರಾಹ್ಮ್ಯತಿ ನಿತ್ಯಮೇವ ಗಗನೆ ತಸ್ಮೀನ. ಸೂರ್ಯ ಹಣೆ ಬರ್ಬೋದು ಹೆಂಗದ. ಸೂರ್ಯ ಲೀವೇ ಇಲ್ಲ ಅದಕ್ಕೆ. ಮೆಡಿಕಲ್ ಲೀವು, ಸಿಕ್ ಲೀವು ಇಲ್ಲೇ ಇಲ್ಲ ಅದಕ್ಕೆ. ಲೀವ್ ಅಂದ್ರೆ ಲೀವ್ ಬಿಟ್ಬಿಡು ಅಂತ ಅರ್ಥ. ಅಪ್ಪಿತಿಪ್ಪು ಸೂರ್ಯ ಒಂದು 10 ರಜಾ ಹಾಕ್ತಿದ್ರೆ ಗತಿ ನಮ್ಮದು. ಅದಕ್ಕೆ ಹೇಳ್ತೀವಿ ಕಾಮಾರಕ್ಕೆ ಇದು ಕರ್ಮ ಸೆಟ್ ಅಂತ ಕರ್ಮ ಸೆಟ್ ಅವ್ರು ಬಾ. ಇನ್ನು ಕೆಲವು ಮಂದಿ ಕರ್ಮ ಏನು ಬೇಡ್ರಿ, ಜ್ಞಾನಕಾಂಡ ಖಂಡು ಓದೋದು ಬರೇ ಜ್ಞಾನ. ಸಂಜಾವಣೆ ಮಾಡೋಂಗಿಲ್ಲೇ ಇಲ್ಲ, ದೇವ್ರ ಪೂಜೆ ಇಲ್ಲ, ಬರೀ ಪುಸ್ತಕ ಹೋಗೋದು. ಹಂಗಿದ್ರೆ ಆ ಮ್ಯಾಕ್ಸಿಮಲ್ ಒಂದು ಇದ್ದ ಜರ್ಮ ಇದ್ದ ಅವ ಮೋಕ್ಷ ಆಗ್ತಿದ್ದು ಭಯಂಕರ ಓದಿದ್ದವ. ನಾವು ಇಲ್ಲಿಯವಲ್ಲ ಬೇರೆ ಇಲ್ಲಿ ಬಂದು ಸ್ಟೂಡೆಂಟು ವೇದಾಭ್ಯಾಸ ಮಾಡಿದವ. ಅವನು ಮಾತಿನ ಬಾಜು ಹೇಳ್ತೇನೆ ನಮಗೆ. ಅವ ಬರ್ಕೊಂಡ ತನ್ನ ಬಯೋಗ್ರಾಫಿ ಆಟೋಗ್ರಾಫಿ ಬರ್ಕೊಂಡಿರ್ತಾನೆ. ಹೆಂಗೆ ಬರ್ಕೊಂಡ ಗೊತ್ತಾನಮ್ಮ, ಅವ್ನು ಮಾತು ಹೇಳ್ತಾನೆ, ಅವ್ನ ಶಬ್ದ ಹೇಳ್ತೇನೆ. ಯಾರು ಬರೋದು? ಮ್ಯಾಕ್ಸಿಮಮ್. ಇಫ್ ಎಟ್ ಆಲ್ ದೇರ್ ಇಸ್ ಎ ರೀಬರ್ತ್, ಅರ್ಥಾತ್ ಪುನರ್ಜನ್ಮ. ಇಫ್ ಎಟ್ ಆಲ್ ದೇರ್ ಇಸ್ ಎ ರೀಬರ್ತ್, ಲೆಟ್ ಮೀ ಬಾರ್ನ್ ಆನ್ ದ ಸೈಲ್ ಆಫ್ ಗಂಗಾ, ಆನ್ ದ ಬ್ಯಾಂಕ್ ಆಫ್ ಗಂಗಾ. ನನ್ನ ಮುಂದೆ ಬೈತಾರೆ ದೇವರ ಗಂಗಾಧರ ಅಂತ ಮುಂದೆ. ಇಫ್ ನಾಟ್ ಎ ಮ್ಯಾನ್ ಲೆಟ್ ಮಿ ಎ ಬರ್ಡ್. ಒಂದು ಹಕ್ಕಿಯರಾಗ ಕಡೆಗೆ ನಾನು ಮನುಷ್ಯ ಆಗೈತೆ. ಇಫ್ ನಾಟ್ ಎ ಬರ್ಡ್ ಲೆಟ್ ಮಿ ಎ ಬ್ಲೇಡ್ ಆಫ್ ಗ್ರಾಸ್. ಹುಲ್ಲು ಕಟ್ಟಿಯಾರ, ಹುಲ್ಲು ಕಟ್ಟಿ ಗಂಗಾಪುರ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅಷ್ಟು ಓದ್ಕೊಂಡಿದ್ದ. ಹಾಗೆ ಪುಸ್ತಕ ಓದಿದ ಜ್ಞಾನ ಆಗಿಬಿಡ್ತಿತ್ತು. ಜ್ಞಾನಕ್ಕೂ ಅಷ್ಟು ಮಹತ್ವ ಇಲ್ಲ ಅಂತ ಅದೇ ಕಾಯಮಲ್ಲ ಅಂತ ಅರ್ಥ. ಕರ್ಮಕ್ಕೂ ಅಷ್ಟು ಮಹತ್ವ ಇಲ್ಲ. ಭಕ್ತಿ ಬರೇ ಭಕ್ತಿ ಅರ್ಥ ಅಲ್ಲ. ಮತ್ತು ಭಕ್ತಿಗೂ ಜ್ಞಾನ ಬೇಕಾದ್ರೆ ಈ ವಾರಾಕರಿ ಪಂಥರು ಇದ್ದಾರೆ ನೋಡಿ, ಆ ಚಂದ್ರಭಾಗ ಹೋಗ್ತಾರೆ ವಿಠಲ್ ವಿಠಲ್ ವಿಠಲ್. ಏನು ಹಗಲು ರಾತ್ರಿ ನಾನು ಮೊನ್ನೆ ಮುಂದಿನ ಭಕ್ತಿ ತಿನ್ನೋದು ಕುಣಿಯೋದು ಹಂಗೆ ಒಂದು ವಿಠಲ್ ತಪ್ಪಲ್ಲ. ಅವ್ರು ಅಷ್ಟೇ ಸಾಕು, ಸಾರ್ಥಕ ಸಾಕು. ಹೌದಾ? ಅವ್ರು ತಾಳ ಕಡೆ ಧೂಳು ಇಷ್ಟು ಬಿದ್ದಿರ್ತದೆ. ನಮ್ಮ ಸಿದ್ಧಾಂತ ಹೆಂಗೆ ಅದಕ್ಕೆ ಭಕ್ತಿ ಜ್ಞಾನ ಕರ್ಮ ಕೂಡಿದ್ದು ಅಂತ ಈ ಸಮಾಜ ಕೊಡ್ರಿ ಅಷ್ಟು ಬೇಕಿದೆ. ಇವ್ರಿ ಉದಾಹರಣೆ ಹೆಂಗೆ ಕೊಡ್ತೀನಿ ನಿಮಗೆ. ಒಂದು ತುಳಸಿ ಪೂಜೆ ಮಾಡ್ತೀವಿ, ನೀರು ಹಾಕ್ತೀವಿ, ಗೆಜ್ಜೆ ಒತ್ತ ಇರಿಸ್ತೀರಿ, ಅಷ್ಟಾಮ ಇರಿಸ್ತೀರಿ. ನೀವು ಇದು ಕರ್ಮ.
ಇದು ಬೇಕಾ ಇದು ಸಂತಿ ಜ್ಞಾನ ಬೇಕಲ್ಲ. ನಾಳೆ ಒಬ್ಬ ಹೊಸ ಸೊಸೆ ಬರ್ತಾಳೆ ನಿಮ್ಮ ಮನೆಗೆ, ಆಕೆ ಅಂತ ಈ ತುಳಸಿ ಗಿಡ ಯಾಕೆ ಪೂಜೆ ಮಾಡಿದ್ರೆ ನಾ ಬೇವಿನ ಗಿಡ ಪೂಜೆ ಮಾಡ್ತೇನೆ ಅಂತ ನ್ಯಾಯ ಕುಂಟೆ ಮಾಡಲಿಕ್ಕೆ ಸಾಧ್ಯದ, ಅದು ಮಹತ್ವ ತಿಳ್ಕೊ. ಇದು ಜ್ಞಾನ. ಹೌದಾ? ಹೆಂಗೆ ಮಾಡಬೇಕು? ಅದು ಕರ್ಮ. ಅದು ಹೊಸ ಸೊಸೆ ಬರ್ತಾವೆ, ಏನು ಇವ್ರ ಮನೆ ಒಳಗೆ ನಸಿಕ್ಲೆ ಇದ್ಕೊಳ್ಳಿ, ನೀರು ಹಾಕು, ತುಳಸಿ ಗಿಡಗು, ಕುಂಕುಮ ಹಚ್ಚು, ನಿಂತು ರಾಯಣ್ಸನ್ ನಮ್ಮ ನಸಿಕ್ಲೆ ಚಟ ಇಲ್ಲೇ ನಮ್ಮ ಎಂತ ಕೇಳೋರು ನಮ್ಮನೆ ನಾವೆಲ್ಲ. ಅದಕ್ಕೆ ರಾತ್ರಿ ಪೂಜೆ ಮಾಡಿ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಅದು ಅರ್ಥ. ಅಕಾಲೇ ಕರ್ತವ್ಯ ಅಕರ್ಮವೇ ಅಂತ ಹೇಳಿ ಒಂದು ಕರ್ಮ ಮಾಡ್ತಾರೆ. ಜ್ಞಾನ ಬೇಕು, ಭಕ್ತಿ ಬೇಕು, ಕರ್ಮ ಬೇಕು ಅಂತ ಸಂಧ್ಯಾ ಮಾಡ್ತಿರ್ತೇವೆ. ಮಾಡೋದ್ರ ಆಸೆ ಮಾಡೋದು ಕರ್ಮ, ತಿಳ್ಕೊಂಡು ಮಾಡೋದು ಜ್ಞಾನ. ಅದನ್ನ ಭಕ್ತಿಯಿಂದ ಮಾಡಿ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಈ ಯಾಕೆ ಹೇಳ್ಬೇಕಾಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಪೂಜನ ಕಥೆ ಹೇಳಿಕೊಂಡು ತಿಮ್ಮ ಬರ್ರಿ ಅಂದ್ರೆ ದರ್ಭ ಅಂತ ಹೆಸರು. ಅವ ಬರೀ ಕರ್ಮಕಾಂಡ, ಭಯಂಕರ ಕರ್ಮ. ಆ ಊರ ಯಜ್ಞ, ಈ ಊರ ಯಜ್ಞ, ಹುಬ್ಬಳ್ಳಿ, ಧಾರವಾಡ, ಗದಗ ಎಲ್ಲ ಕಡೆಗೆ ದರ್ಭದ ಬಣಿ ಹುಟ್ಟಿಸಿಬಿಟ್ಟಿದ್ದಮ್ಮ. ನಾರರ ಬಂದು ಅವ್ರು ಉದ್ಧಾರ ಮಾಡಿದ್ರು. ಅಲ್ಪ ತಪ್ಪನೆ ಮಾಡುವಂತೆ ಇಂತಹ ಕರ್ಮಕಾಂಡ ಮಾಡಲಿಕ್ಕೆ ಹೋಗಲ್ಲ. ಮನುಷ್ಯಾಗ ನೈಷ್ಕರ್ಮ ಸಿದ್ಧಿ, ಫಲಾಪೇಕ್ಷದ ಕರ್ಮ ಮಾಡ್ತಕ್ಕಂಥ ಅವು ಬರೀ ಕರ್ಮದ ಸಿದ್ಧಿ ಇರ್ತಕ್ಕಂಥಲ್ಲ. ಈ ಕರ್ಮಕಾಂಡ ಬೆಳಗಿದಿ ಬಿಡು ಅಂತ ಹೇಳ್ತಾ ಇದ್ದಾರೆ. ಅದು ಕಥೆ ಹೇಳ್ತಾರೆ ಅವ್ರು. ಇಷ್ಟ ಹೇಳ್ತಕ್ಕಂಥ ಮಹಾನುಭಾವರು ಒಂದೂವರೆ ಅಂತ ಮಹಾನ್ ಕೊಡ್ತಕ್ಕಂಥವ್ರು ಅಂತ ನಾರರು ಹೇಳ್ಕೊತ ಹೋದ್ರು. ಇಷ್ಟು ಹೇಳಿ ಯಾರು ಮೈತ್ರಿಯರು ಯಾರು ಹೇಳಿಕತ್ತಾರ ಬಿದುರಿಗೆ ಅಲ್ಲಿ ಬಂತೀನಿ ಅರ್ಥ ಮಾಡ್ಕೊಡ್ರಿ ಮತ್ತೆ. ಹೌದಾ ಅಂತ ಸ್ವಯಂ ಮಮ ಮಹಾಯೋಗಿನ್ ಭೌತ ಕರುಣಾತ್ಮನ. ಇಷ್ಟೇ ಮೈತ್ರಿಯರು ನನಗೆ ಇಷ್ಟು ಹೇಳಲಿಕ್ಕೆ ಆದೇಶ ಆಗಿತ್ತು, ಇಷ್ಟು ಹೇಳಿ ನಾನು ಹೋಗ್ತೀನಿ ಅಂತ. ಯಾರಿಂದ? ಉದುರಿಂದ ಇರ್ತಕ್ಕಂಥ ಅಂತ ಉದುರು ಅಂತ ಸ್ವಾಮಿ ಎಂತ ಉಪಕಾರ ಮಾಡಿರಿ ನನಗೆ. ಇದು ಭಾಳ ಶಾಣೆ ಮತ್ತು ಅಷ್ಟಾರು ಜ್ಞಾನ ಹೆಂಗದ ನೋಡ್ರಿ. ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಮ. ಎಷ್ಟು ತಿಳ್ಕೊಳ್ಳೋದು ಬಹಳಷ್ಟದ ಅಸಾಧ್ಯದ ಜ್ಞಾನಕಾಂಡ. ತಿಳ್ಕೊ ಒಂದು ಜನ್ಮ ಸೌಲಭ್ಯ ಇದಕ್ಕೆ ಅಂತ ಹೇಳ್ತಾರೆ. ಸ್ವಯಂ ಮಹಾಯೋಗಿನ್ ಏನಂತಾರೆ? ಭೌತ ಕರುಣಾತ್ಮನ. ಏನು ಮಾಡಿ ಗೊತ್ತಾ? ದರ್ಶಿತಸ್ತಮಃ ಪಾರೋ ಯತ್ರ ಕಿಂಚನವೋ ಹರಿಹಿ. ಅದಕ್ಕೆ ನನ್ನ ಪರಮಾತ್ಮ ತೋರಿಸಿರೋದು ಹಾಗೆ ಹೇಳ್ತಾ ಇದ್ದೆ ಅಂತ ತಿಳ್ಕೊಂಡು ಮೈತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನೋಲಿಗೆ ಈ ಕಥಾ ಮುಗಿಸ್ತಾ ಇದ್ದಾರೆ. ಮುಂದುವರೆದು ಪ್ರಸಂಗ ಆಯ್ತು. ಇಷ್ಟು ಒಂದು ಕಥೆ ಮುಗಿದಂಗೆ ಆತ. ಹೌದು, ಉತ್ತಾನ ಪಾದ ಮುಗಿತೀರಿ ಪ್ರಿಯ ಹೊಡ್ತದೆ ನಿಮ್ಮ ಹೆಂಗೆ ಒಂದು ಹೊಂದಿಕೆ ಹೆಂಗೆ ಬರ್ತದೆ ಅರ್ಥ ಆಗ್ತದೆ ಭಾಗವತಿ. ಹಾಂ, ಇನ್ನು ಹೇಳ್ತೀನಿ ಬರೀ ಕಥಾ ಭಾಗ ಪ್ರಮೇಯ ಭಾಳ ಇನ್ನೂ ತಿಳ್ಕೊಡ್ರಿ. ಒಂದು ಶಬ್ದಕ್ಕೆ ಅರ್ಥ ಆಗ್ತಾವೆ ಇದು ಶುರುವಾಗ್ತದೆ. ಪರೀಕ್ಷಿತ ಪ್ರಶ್ನೆ ಮಾಡಿ. ಪರೀಕ್ಷಿತ ಆಸೆ ಯಾರಿಗೆ? ಶಿವ ಮನುಷ್ಯರಿಗೆ ಪ್ರಶ್ನೆ ಮಾಡಿ. ಸ್ವಾಮಿ ಇಷ್ಟ ಹೇಳಿ ಸುಳಾತು. ಪ್ರಿಯವರ್ತೋ ಭಾಗವತ ಆತ್ಮಾರಾಮ ಕಥಮ್ಮುನೆ ಗೃಹೇ ರಮತಯನ್ಮೂಲಂ ಕರ್ಮಬಂಧ ಪರಾಭವ. ಸ್ವಾಮಿ ಸಂಶಯ ಬಂತು ನನಗಂತ. ಉತ್ತಾನ ಪಾದ ಕಥೆ ಮುಗಿತಾ, ದೇವಹೂತಿ ಆಕೂತಿ ಪೃಥ್ವಿ ಮುಗಿತ. ಪ್ರಿಯವತ ಮಹಾರಾಜ ಸಂಸಾರ ಬೇಡ ಅಂತ ಅಡಿ ಹೋಗಿದ್ದ. ಹೊಳ್ಳಿ ಯಾಕೆ ಬಂದು ನಾವು ಕಥೆ ಹೇಳಿರಂಗಂತ. ಯಾರು? ಮಹಾರಾಜ. ಹಿಂಗೆ ಕೇಳ್ಕೊತ ಕೂತಾನ ಅಷ್ಟೇ. ಅದು ಮಹತ್ವ. ಪ್ರಶ್ನೆ ಕೇಳಿ ಹಿಂಗೆ ಇರಬೇಕು ಅಂದ್ರೆ ಕೂತು ಹೊಣ್ತಾವೆ. ಅಥವಾ ಪ್ರಶ್ನೆ ಸಮಾತೆ ಹೇಳ್ಬೇಕು. ನಾವು ಸ್ಕೂಲ್ನಾಗ ನೋಡ್ತಿರ್ತೀವಿ, ಅದು ಪಾಠ ಕಲ್ತು ಹೋದ ಪುರಾಣಿಕ ಶಾಣೆ ಇದ್ದ ಕೆಲವೊಂದು ಲಾಸ್ಟ್ ಬೆಂಚಸ್ ಇರ್ತಾರ. ಹೌದಿಲ್ಲ? ನೋಡಪ್ಪ 10ನೇ ಪಾಠ ಮುಗಿಸೇನೆ, 11 ಮುಗ್ದಂಗೆ ಆಗಿದೆ, 12ನೇ ಪ್ರಶ್ನೋತ್ತರ ಮುಗಿಸೇನೆ ಆಗಲೇ ಅಂತಾರ. ಹೌದಿಲ್ಲ? ಅವ್ನು ನೀ 12 ಮುಗಿಸ್ತು, 13 ಏನು ನಾವು ಆರಾಮ್ ಕೂತಿ ಮೊಬೈಲ್ ಕೂತಿರ್ಲಿ. ಮುಂದೆ ನೋಡಿ ಶಾಣೆ ಇರ್ತಾವೆ. ಸರಿ ಇನ್ನೂ 4ನೇ ಪಾಠ ಪ್ರಶ್ನೋತ್ತರ ಓದವ್ರೆ ಅಂತ ಇರ್ತಾರೆ. ಪುರಾಣಿಕ ಹಂಗಿದ್ದ ಹೌದಾ ಅಂತ ಹೇಳ್ತಾ ಇದ್ದೆ. ಯಾಕೆ ಹೇಳ್ಬೇಕಾದ್ರೆ ಬಂದ ಪ್ರಶ್ನೆ ಮಾಡ್ತಾ ಇದ್ದ. ಏನು ಪ್ರಶ್ನೆ? ಅಮ್ಮ ಅಡಿಗೆ ಹೋದ. ಯಾಕೆ ಅಡಿಗೆ ಹೋದ? ಹೊಳ್ಳಿ ಯಾಕೆ ಬಂದವ ಹೇಳ್ತಾ ಇದ್ದೆ. ಬಾಲಮುಕ್ತಿ ನೋಡಿ 5ನೇ ಸ್ಕಂದ ಭಾಗವತ ಬರೀ ಗದ್ಯಮಯ. ಏನು ಗದ್ಯದ ಇಲ್ಲಿದು ಓದ್ಲಿಕ್ಕೆ ಆಗೋದು ನಮ್ಮ ಕಡೆ. ನಮ್ಮಂತೂ ಓದ್ಲಿಕ್ಕೆ ಆಗೋದು ಎಷ್ಟು 6 ಸಾರು ಒಂದೇ ಫುಲ್ ಪಾಯಿಂಟು, 3 ಪೇಜ್ ಒಂದು ಫುಲ್ ಪಾಯಿಂಟ್ ಲೆಕ್ಕ ಹಾಕ್ಬಿಟ್ಟು ಹೆಂಗೆ ಅರ್ಥ ಮಾಡಿ ಅದ್ಭುತವಾಗಿರ್ತಕ್ಕಂಥ ಅದು ಹೇಳ್ತಾ ಇದ್ದಾರೆ. ಅಂಥ ಮಹಾನ್ ಬರ್ತಕ್ಕಂಥವ್ರು ಚಿಂತ ಕೇಳಿದರು ಅಂತಾರೆ ಶಿವಮರ್ಷಿಯವರು. ನೋಡು, ಕರ್ಮ ಅನ್ನೋದು ಯಾರನ್ನ ಬಿಟ್ಟಿಲ್ಲ. ಹೆಂಗೆ ಎತ್ತಿಗೆ ಬಾಯಿಗೆ ಹಾಕಿರ್ತಾನೆ ಹಂಗೆ ಭಗವಂತ ನಮ್ಗೆ ಕಟ್ಟಿಬಿಟ್ಟ. ನಿನ್ನ ಕೆಲಸ ಎಷ್ಟು, ನಿನ್ನ ಆಯುಷ್ಯ ಬರೋದು ಕಳಿಸ್ಬಿಟ್ಟ. ನಮ್ಗೆ ಗೊತ್ತಿಲ್ಲ ಇಷ್ಟ. ನಮಗೆ ನಮ್ಮ ನಿರ್ಣಯ ಮಾಡಿಬಿಟ್ಟು ಭಗವಂತ ಆಗಿರ್ತಕ್ಕ ನಮಗೆ ಗೊತ್ತಾಗೋದಿಲ್ಲ. ನೀನು ಈಗ ಇಷ್ಟದ ನೀ ದುಡ್ಡು ಗಳಿಸ್ದು ಇಷ್ಟೇ ಮಾಡೋಕೆ ತಿಳ್ಕೊಂಡು ಬದ್ದು ಮಾಡಲಿಕ್ಕೆ ಸಾಧ್ಯ ನಮಗೆ ಯಾರು? ನಿಮ್ಮ ಫ್ಯೂಚರ್ ಬದ್ದು ಮಾಡಲಿಕ್ಕೆ ಸಾಧ್ಯ ಆದರೆ ಭಗವಂತ ನಿರ್ಣಯ ಮಾಡಿ ಕಳಿಸ್ಬಿಟ್ಟ ಅಂತ ತಿಳ್ಕೊಂಡು ನಮ್ಗೆ ಅದು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಜೀವನ ಗುಣಬರ್ತಕ್ಕಂಥ ದುಃಖಂ ಸುಖಂ ವಾ ಅರ್ಥ ಆಗ್ತದೆ. ಹೆಂಗೆ ಗುಣಕರ್ಮ ಸಂಘ ಭಾಗವತ ಹೌದಾ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಂತೂ ಈ ಅಂತ ಶಿವಕುಮಾರ ನಮಗೆ 6 ಮಂದಿ ಮಲ್ತಾಯಿ ಗಂಟು ಬಿದ್ದಾರ. ಸಪತ್ನಃ 6 ಮಲ್ತಾಯಿ ಗೊತ್ತಿದ್ರು. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ. 6 ಮಂದಿ ನಮಗೆ ಇರ್ತಕ್ಕಂಥ ವೈರಿಗಳಿವು, ನಮ್ಮಲ್ಲೇ ಇರ್ತಕ್ಕಂಥವು. ಅದಕ್ಕೆ ಅರ್ಜುನ ಹೇಳ್ದ, ಕೃಷ್ಣ ಹೇಳ್ದ ಅರ್ಜುನಗೆ ಉತ್ಸಾಹ ನಾವು ಅಲ್ಲಿ ಭೀಷ್ಮ, ದ್ರೋಣ, ಧ್ರುವ ವೈರಿಗಳು ಅಲ್ಲೇ ಅಲ್ಲ ಅವು. ಮೊದಲಿಗೆ ನಿನ್ನ ಗೆದಿ, ನಿನ್ನ ಇರ್ತಕ್ಕಂಥ ಕಾಮಕ್ರೋಧ ಗೆದಿ, ಆಮೇಲೆ ಕರೆಸಿ ಹಾಕ್ತೀನಿ ಹೇಳ್ತಾ ಇದ್ದಾನೆ. ಆ ರೀತಿ ಇರ್ತಕ್ಕಂಥದ್ದು ಅಂತಾರ. ಯಾವಾಗ ಬಂದ ಹಳ್ಳಿ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಅಲ್ಪ ಹಿಂಗೆ ಮಾಡೋದು ಕರ್ಮ ಅಲ್ಲ, ಹಳ್ಳಿ ಊರಿಗೆ ಬರಬೇಕು, ನೀ ರಾಜ್ಯ ಆಳ್ಬೇಕು, ಪ್ರಜೆಗಳು ನೋಡ್ತಕ್ಕಂಥದ್ದೇ ಅದೇ ಕರ್ತವ್ಯ.
ಬೇರೆ ಕರ್ತ ಮಾಡಿದ್ವಿ ನಾ ರಾಜ ಆಗಿ ನಾ ಹೋಗ್ತೀನಿ ಅಂತಂದ್ರೆ ನಾಳೆ ಅಕ್ಕ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಆಗ್ತಾನೆ ಯಾತ್ರಾಗೆ ಹೋಗ್ತೀನಿ ಅಂದ್ರೆ ರಾಜ ಹಾಳಾಗಿ ಹೋಗಿಲ್ಲ ಅದೇ ಹೋಗಂಗಿಲ್ಲ ರಾಮರಾಜಕ್ಕೆ ಹೋಗ್ಬೇಕಿದ್ದಾನೆ ರಾಮ ಪ್ರತಿ ಕಡೆಗೆ ಕೆಲಸ ಮಾಡಿರ್ತಕ್ಕಂಥವ ಯಾಕೆ ಈ ಮಾತು ಹೇಳ್ಬೇಕು ಅವ್ರು ಕೇಳಿದ್ರೆ ಏನು ಜನರು ಆಗಿದ್ದ ಒಬ್ಬ ಮನುಷ್ಯ ಮಹಾವೈರಾಗ್ಯ ಅವ ಅಂದ ಹೆಂಡತಿ ಮಕ್ಕಳು ಯಾವುದು ಬೇಡ ನನಗೆ ಮನೆಯೂ ಸಾಕಾಗಿದೆ ನನಗೆ ಅಡಿ ಹೋದ ಮುಂದೇನು ತೊಗೊಂಡು ಹೋದ ಉಂಡಿ ಹೊಲಿಕ್ಕೆ ಒಯ್ದಿಲ್ಲ ಎರಡು ಲಂಗುಟಿ ತೊಗೊಂಡು ಹೋಗ್ಯಾನ ಒಂದು ನಾಳಿಗೆ ಒದ್ದಿ ಹೊತ್ತು ಸ್ನಾನ ಮಾಡಬೇಕು ಅಲ್ಲಿ ಹಣ್ಣು ಗಿಣ್ಣು ಸಿಕ್ಕಬೇಕು ಎಲ್ಲಿ ನೀರು ಕೊಯ್ಬೇಕು ತಪ್ಪಿಸ್ಬೇಕು ಒಂದು 4 ದಿನ ಹೋಗ್ತು ಒಂದು ಲಂಗುಟಿ ಒಣ ಹಾಕ್ತಿದ್ದ ಅದಕ್ಕೆ ತೂತು ಬೆಳ್ಳಿ ಇತ್ತು ಅವ ಅಂದ ಈ ಲಂಗುಟಿಗೆ ತೂತು ಬೆಳ್ಳಿ ಹತ್ತಿ ಮಾಡೋದ ಅಲ್ಲಿ ನಿಲಿ ಗಂಟು ಬಿದ್ದಿದ್ದು ಇಲಿ ಹೋಗ್ರೆ ಏನು ಮಾಡ್ಬೇಕು ಬೆಕ್ಕು ಮಾಡಿ ಬೆಕ್ಕು ಸಾಕಲಿಕ್ಕೆ ಬೆಕ್ಕು ಹೌದಾ ಬೆಕ್ಕು ಬಾ ಬೆಕ್ಕಿಗೆ ಏನು ಬೇಕು ಆಕಳ ಆಗ ಸಿಕ್ತು ಆಗ ತೊಗೊಂಬಂದು ಆಕಳ ಹಿಂಡ್ಲಿಕ್ಕೆ ಒಬ್ರು ಬೇಕಾತಲ್ಲ ಲಗ್ನ ಮಾಡಿ ಸುಮ್ಮನೆ ಕೂತು ಲಗ್ನ ಮಾಡಿಕೊಂಡು ಮಕ್ಕಳ ಅದು ಅಡಿ ಹೋಗಿ ಕಾಡು ಹೋಗಿ ನಾಡಾತು ಊರೇನು ಬಂದು ಹುಚ್ಚ ಅಲೆಕ್ ಸಾಯ್ತಿ ಊರಿಗೆ ಮಾತಾಡಿ ಇಲ್ಲೇ ಕೂತು ವೈರಾಗ್ಯ ಸ್ಟೈಲ್ ಬರ್ಲಿಕ್ಕೆ ಸಾಧ್ಯ ಕೂಡ ಭಯ ಆಗ್ತದೆ ಯಾಕೆ ಗತಿ ಅಂತ ಹೋಗಿ ಹೇಳಿದ್ರು ಮೋದಿ ಇಲ್ಲಿ ಬರಬಾರ್ದಪ್ಪ ಕೂಡಿ ಬಾ ರಾಜ್ಯ ಅಂತರು ಮಹಾರಾಜ ಕುಡ್ಕೊಂಡು ಬರ್ತಾ ಇದ್ದಾನೆ ಮುಂದೆ ಏನು ಮಾಡಿದ ಅಂತ ಹೇಳ್ತಾರೆ ನೋಡ್ರಿ ಬಲಿಷ್ಮತಿ ಅಂತಕ್ಕಂಥಗೆ ವಿಶ್ವಸರ್ಮನ ಮಗಳು ಆಕೆ ಲಗ್ನ ಮಾಡ್ಕೊಂಡ ಅವರಲ್ಲಿ 5-6 ಮಕ್ಕಳು ಹೇಳ್ತಾನೆ 10 ಮಂದಿ ಮಕ್ಕಳು ಹೇಳ್ದಾನ 10 ಮಂದಿ ಒಳಗೆ 3 ಮಂದಿ 7 ಮಂದಿ 3 ಮಂದಿ ಸನ್ಯಾಸ ಆದರು 7 ಮಂದಿ ಸಪ್ತ ದೀಪ ಹಂಚ್ಕೊಂಡಿರ್ತಾನೆ ತಪ್ಪಿಸ್ಕೊಂಡು ಅಲ್ಲಿ ಹೋದವ ಅಗ್ನಿದ್ರ ಅಂತಕ್ಕಂಥ ಕಥೆ ಹೇಳ್ತಾ ಇದ್ದಾರೆ ಅವನ ಬಂದಿರ್ತಕ್ಕಂಥವ ಅವ್ನು ಬಂದಿರ್ತಕ್ಕಂಥವ ಅಲ್ಲಿ ಅವನು ಇಷ್ಟ ಬಂದಿರ್ತಕ್ಕಂಥವ ನಾಭಿರಾಜ ಅವನ ಮಗ ಸಾಕ್ಷಾತ್ ಋಷಭರೂಪಿ ಪರಮಾತ್ಮ ಕಥಾರ್ಥ ಈಗ ಫಾಲೋ ಆಗ್ತಿಲ್ಲ ಪರಮಾತ್ಮ ಬರ್ತಾನೆ ಋಷಭುಡಿ ಅವತಾರ ಆದ್ರೆ ಹೆಂಗಿದ ಕವಿ ಆಗ್ತಕ್ಕಂಥ ಅಂತ ಬಂದ ತಕ್ಷಣ ಅವ ರಾಜ್ಯಾತಗಳು ಮಧ್ಯೆ ಉಪದೇಶ ಮಾಡಿದ ಜನರಿಗೆಲ್ಲ ಕೂಡ ಭಾಳ ಚಂದ ಮಾತು ಭಾವತ್ತ ಇವೆಲ್ಲ ಇವನು ಒಂದೊಂದು ಹೇಳೋದು ಭಾಳ ಕಷ್ಟ ಕೆಲಸ ಒಂದು ಶ್ಲೋಕ ಹೇಳ್ತೇನೆ ನಾಯಂ ದೇಹ ಈ ದೇಹ ನಂದಲ್ಲ ಅಥವಾ ಬ್ರಜಾಂಡಲೋಕೆ ಕಸ್ತತ್ ಕಾಮಾನರತಿ ವಿಡ್ಭುಜಾಯೇ ಅಂತ ನೋಡು ಈ ದೇಹದಲ್ಲ ಉಪದೇಶ ಮಾಡ್ತಕ್ಕಂಥದ್ದು ಜನರಿಗೆ ಹೇಳ್ತಾನವ ಸುಖ ಪಡ್ಬೇಕಾದ್ರೆ ಮನುಷ್ಯನ ಆಗ್ಬೇಕು ನೇಮಿಲ್ಲ ಹಂದಿ ಪ್ರಾಣಿ ಇರ್ತವೆ ಅವು ಸುಖ ಪಡ್ತಾವೆ ಒಂದು ಸಣ್ಣ ಕಥೆ ನೆನಪಾತು ಋಷಿಗೆ ಹೇಳ್ತಾರೆ ಋಷಿಮಂಡಲ ಕಥೆ ಏನಾಯ್ತು ಒಂದು ಸಂದರ್ಭದೊಳಗೆ ಋಷಿಗಳದ್ದು ದಂಡು ಬಂತು ಅಲ್ಲಿ ಋಷಿ ವಸ್ತಿ ಮಾಡಿದ್ದ ಈ ಋಷಿಗೆ ಅವ್ರಿಗೆ ಚಾಷ್ಟಿ ಮಾಡೋಕ್ಕಂತ ತಲೆ ಹೋಗ್ತಾವೆ ಅವ್ರಿಗೆ ಅಪಮಾನ ಮಾಡಿಬಿಟ್ಟ ಋಷಿಗಳಿಗೆ ಇನ್ನು ನೀರು ಸಿಡಿಸ್ತಾ ಏನೋ ಮಾಡಿದ ಮೈಲಿಗೆ ಮಾಡಿದ ಅಪಮಾನ ಮಾಡಿದ ಅವ್ರಿಗೆ ಶಾಪ ಕೊಟ್ಟು ನೀ ಹಂದಿ ಹೋಗಿ ಹಾಳು ಹೋಗಿ ಅಂತ ಕಡೆ ಅಂತ ಋಷಿಗಳ ಶಾಪ ಖರೆ ಆಗ್ತದೆ ಗೊತ್ತಾಗ್ತವೆ ಅವರು ಋಷಿನೇ ಇದ್ದ ನಾ ಹಂದಿ ಆಗ್ತೀನಿ ಗೊತ್ತಾಗ್ತವೆ ಪ್ರಥಮ ಸ್ವಾಮಿ ಹೆಂಗಾರ ಮಾಡಿರಿ ನೀವು ಇದು ಮಾತು ಖರೆ ಆಗ್ತದೆ ಹಂದಿ ಅಂಕೆ ಆಗ್ತೇನೆ ನಾನು ಜೀವ ಕಳಿತಿರ್ತೇನೆ ನಾನು ಹಂದಿಯಾಗಿ ಅಡ್ಡಾಡ್ತಿರ್ತೇನೆ ನಾನು ಪುನಃ ನೀವು ಇಲ್ಲ ಬರ್ತಿರಲ್ಲ ನಾನು ಉದ್ಧಾರ ಮಾಡ್ತೀರಾ ತಥಾಸ್ತು ಹಾಗೆ ಮಾಡ್ತೀರ ಮತ್ತು ಪಾಪ ನೀವು ಸಾಧನ ಮಾಡಿದ್ರಿ ಇದು ಕರ್ಮಕಾಂಡ ನಿಂದು ಏನೋ ತಪ್ಪು ಮಾಡಿದ್ರಿ ಈ ಜನ ಬಂದ ನನಗೆ ಆ ರೀತಿಯಾಗಿ ನೀವು ತುಂಬ ಕೊಡ್ತೀವಿ ಅಂದರು ತಕ್ಷಣ ಹಂದಿ ನೋಡಿ ಹೆಣ್ಣು ಹಂದಿ ಆದ ಹಂದಿ 8 ಹೊತ್ತು ಹೊಡಿತದೆ ಹುಡುಗ ಒಂದರೊಳಗೆ ಹಂದಿ ಮಕ್ಕಳು ಭಾಳ ಅದಕ್ಕೆ 8 ಹೊತ್ತು ಬಡಿ ಹಾಕ್ತಿದ್ರು ಅಡ್ಡಳ್ಳಿ ಹೆಚ್ಚು ಅಲ್ಲಿ ಕುಡಿಕೊಂಡು ಮಕ್ಕಳು ಕಟ್ಕೊಂಡು ಅಲ್ಲಿ ಇಲ್ಲಿ ತಿಳ್ಕೊತ ಅಲ್ಲಿ ಹಂದಿ ಹೆಂಗೆ ನೀವು ಜೀವನ ನೋಡಿ ನೀವೆಲ್ಲ ಗೊತ್ತಾಗ್ತದೆ ಆತೊಂದು ಕೆಲವು ಹೋತು ಆ ಋಷಿಗಳು ಹೊಂಟಿದ್ರು ನೋಡಿ ದಾರಿ ಹೊಂಟಿದ್ರು ನೋಡಿದ್ರು ಅವ್ರು ಓಹೋ ಅಂದರು ಸಿಕ್ಕ ನಮ್ಮ ಹಳೆ ಗಿರಾಕಿ ಅಂದರು ಇದು ನೋಡಿತು ಬರ್ಪಾ ಅಂದ್ರು ಈ ಜನ್ಮ ತೆಗೊಂಡು ಅಂದರು ಬ್ಯಾಡ್ರಿ ನಾವು ಆರಾಮಿದ್ದೇನೆ ಅಂದ ಏಕಾದಶಿ ಇಲ್ಲ ನಾನಿಲ್ಲ ಇದೇ ಇಲ್ಲ ಏನು ಸಿಕ್ಕು ತಿನ್ನೋದು ಉಣ್ಣೋದು ಮಾಡ್ಕೊಡೋದು ಮನುಷ್ಯ ಈಸಿ ಆಗ್ತದೆ ಲೈಫ್ ಅಂತಕ್ಕಂತ ಹೇಳ್ತಾರೆ ಸ್ವಲ್ಪ ಸದ್ಯ ಬಿಡ್ರಿ ದೇಹ ಕೆಟ್ಟ ಹೋಗ್ತದೆ ಅದಕ್ಕೆ ಎಂದೂ ಅಂತ ಮಾಡ್ತಾರೆ ಧರ್ಮ ಕಾರ್ಯ ಯಥಾಶಕ್ತಿ ಮಾಡಲಿಕ್ಕೆ ಅವ ಋಷಿಗಳು ಹಿಂಗ್ಯಾಕೆ ಅಂದರು ಇಲ್ಲಿ ಇಲ್ಲಿ ಜೀವನ ಆರಾಮದ ಮತ್ತೆ ಋಷಿಮಂಡಲ ಅಡ್ಡಾಡಿಕೊಳ್ಳ ಅಂತ ಯಾಕೆ ಹಬ್ಬಗಾತೆ ಮಾತನ್ನು ನಾಯಂ ದೇಹ ಮನುಷ್ಯನ ದೇಹ ಬೇಕು ಇಚ್ಛೆ ಅಲ್ಲ ಈ ಸಂಸಾರ ಪ್ರಾಣಿ ಕೃಷಿ ಮಾಡಿ ಕೊಡ್ತದ ಈ ದೇಹ ಸಾಧನೆಗೆ ತಕ್ಕಂಥದ್ದು ಸಾಧನ ಶರೀರವಿದು ನೀ ಧೈರ್ಯ ಕೊಟ್ಟಿದ್ದು ಸಾಧಾರಣವಲ್ಲ ಸಾಧು ಬಂದು ಹೇಳ್ತಾ ಇದ್ದಾರೆ ಆ ರೀತಿಗೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಮಾತು ನೆನಪಿಡ್ರಿ ಮಹತ್ ಸೇವಾ ದ್ವಾರ ಮಾಹುರು ವಿಮುಕ್ತಿ ಮಹತ್ ಸೇವಾ ದೊಡ್ಡ ಸೇವಾ ಜ್ಞಾನಿಯ ಸೇವಾ ಮಾಡಿ ದ್ವಾರವಾರು ವಿಮುಕ್ತಿ ಮೋಕ್ಷದ್ವಾರ ಅಪೌರ್ಣ ಮೋಕ್ಷ ಸಿಗಕ್ಕೆ ಸಾಧ್ಯನೇ ಮೋಕ್ಷಗೊಳ್ಳಿದಂಥದ್ದು ಅದನ್ನು ಬಿಟ್ಟು ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ವಿಶೇಷ ಅರ್ಥ ಹೇಳ್ತೀನಿ ಇದಕ್ಕೆ ಲಘು ಅರ್ಥ ಆಗೋದಿಲ್ಲ ವಿಶೇಷ ಹೇಳ್ತೀನಿ ತಮೋದ್ವಾರಂ ತಮ ಅಂದ್ರೆ ನರಕ ಅಂತ ಅರ್ಥ ಯೋಷಿತಾಂ ಸಂಗಿ ಸಂಗಂ ಯೋಷಿತ ಅಂದರೆ ಹೆಣ್ಮಕ್ಳ ಸಂಘ ಮಾಡಿದ್ರಿ ನರಕಕ್ಕೆ ಹೋದರೆ ಯಾ ಲಗ್ನ ಮಾಡ್ಕೊಂಡು ಬರ್ತದೆ ಹಂಗೆ ಲಗ್ನದಿಂದ ಉದ್ಧಾರ ಹಂಗಿಲ್ಲ ಹಿಂಗೆ ಯಾಕಂದ್ರೆ ಭಾಗವತಾಗ ನೋಡಿ ವ್ಯಾಖ್ಯಾನ ಇದು ಭಾಗವತ ಆಗ್ತದೆ
ಅಪ್ರರಾಗ ಸದಸ್ಯರು ವ್ಯಾಖ್ಯಾನ ಮಾಡ್ತಾರ, ಯಾವಾರು ವ್ಯಾಖ್ಯಾನ ಮಾಡ್ತಾರ. ಯೋಷಿತ ಸದಕ್ಕೆ ಸ್ತ್ರೀ ಅಲ್ಲ ಅಲ್ಲ ಅಂತಾರ. ವಿಷ್ಣು ದ್ವೇಷಿಗಳು ಅವ್ರು ಸಂಘ ಮಾಡ್ತಾರೆ. ಚೆನ್ನಾಗಾಗ್ತಿಲ್ಲ ಅಂತ ಮಾತಾಡ್ತಾರೆ ನೋಡ್ರಿ. ತಮೋ ದ್ವಾರಂ ಯೋಷಿತ ಸಂಗೀತ ಸಂಗಮ. ಯಾರು ವಿಷ್ಣು ದ್ವೇಷಗಳಿದ್ದಾರೆ, ದ್ವಿಟ ರಾಮ ದ್ವೇಷ ಮಾಡ್ತಾರೆ, ಪರಮಾತ್ಮ ದ್ವೇಷ ಮಾಡ್ತಕ್ಕಂಥ ಅವ್ರು ಸಂಘ ಮಾಡಿದ್ರಿ ನಿಮ್ಗೆ ನಿಶ್ಚಿತ ನಾಟಕ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ವಿಮನ್ಯ ಸರಳ ಸಾಧು ಭಕ್ತು ನೀವು ಹೆಂಗೆ ಮಾಡ್ಕೋ, ಹರವು ಗುರವು ಮೈ ಭಕ್ತ್ಯ ಅನುವೃತ್ಯ ವಿತೃಷ್ಣಯ. ಪರಮಾತ್ಮ ಶಿವ ಮಾಡಿರಿ, ಭಗವಂತ ಶಿವ ಮಾಡಿರಿ, ಗುರುಗಳು ಶಿವ ಮಾಡಿರಿ. ಇದರಿಂದ ಮಾಡ್ಕೋತ ಹೋದು ಜಪ ಮಾಡ್ಕೋತ ಯಥಾಶಿ ಸಿದ್ಧಿ ಆಗ್ತಕ್ಕಂಥ ಇದು ಯಾರು ಉಪದೇಶ? ಋಷ ಮಾಡಿರ್ತಕ್ಕಂಥ ಉಪದೇಶ ಅಂತ ಹೇಳ್ತಾ ಇದ್ದೇನೆ. ಮುಂದೆ ಋಷಭನಾಗಿರ್ತಕ್ಕಂಥವ ಅವನ ವೈರಾಗ್ಯ ಬಂತು. ಅವ 100 ಮಂದಿ ಮಕ್ಕಳನ್ನ ಹಡ್ದ, ಒಂದಲ್ಲ ಇದ್ದ 100 ಮಂದಿ ಹಿರಿಯ ಯಾರು? ಭರತ ಮಹಾರಾಜ. ಅವ ಪಟ್ಟ ಕಟ್ಟಿದ ಸಾಲಿಗ್ರಾಮ ಕ್ಷೇತ್ರ ಅದು ತಪಸ್ಸಿಗೆ ಹೋಗ್ಬಿಟ್ಟ. ಋಷಭ ಕಥಾ ಮುಗಿದಂಗ ಯಾರು ಬಂದ ಪಟ್ಟಕ್ಕೆ? ಈಗ ಭರತ ಮಹಾರಾಜ ಬಂದ. ಭರತ ಮಹಾರಾಜ ಬಂದ, ಪಟ್ಟಕ್ಕೆ ಕೂಡ್ಲಿಕ್ಕೆ ಒಲ್ಲೆ ಅಂತ ತನ್ನ ಮಕ್ಕಳಿಗೆ ಪಟ್ಟ ಕಟ್ಟಿ ಅವ ಅಡಿ ಹೋಗಿ ತನ್ನ ಮಗ ಅಡಿ ಹೋಗಿ ಕುತ್ಕೊಂಡ. ಅಕ್ಕಂತ ತಪಸ್ ಮಾಡೋದು ಕೂತ್ಕೊಂಡ. ಹೆಂಗಾತು? ಅಹೋ ಬತಾಯಾಮ್ ಹರಿಕುಣಕಃ ಕೃಪಣಃ ಈಶ್ವರ ಶರಣಃ. ಬರ್ತಕ್ಕಂಥದ್ದು ತಪಸ್ಸಿಗೆ ಕೂತ್ಕೊಂಡ ಭರತ. ಬೇರೆ ಏನು ಕೆಲಸ ಇಲ್ಲ, ಇಲ್ಲಿ ತಪಸ್ ಮಾಡೋದು, ಯೋಗ ಮಾಡೋದು, ತನ್ನ ತಪಸ್ಸು ಜಪ ಮಾಡೋದು ಕೂತ್ಕೊಂಡ. ಒಂದು ಸಂದರ್ಭ ಹೆಂಗದು, ಇದೇ ಕರ್ಮಕಾಂಡ ತಿಳ್ಕೊಂಡು. ಎಂಥೆಂಥವ್ರು ಕೆಟ್ಟು ಹೋಗ್ತಾರ, ನಾನು ಕೆಡೋದೇನು ಪ್ರಶ್ನೆ ಇಲ್ಲೇ ಇಲ್ಲ. ಏನಾಯ್ತು ಭರತ ಮಹಾರಾಜಿಗೆ? ಕೂತ್ಕೊಂಡು ರಾಜ ಬಿಟ್ಟಾನ, ರಾಜ ಅನ್ನೋಂಗಿಲ್ಲ. ಈಗ ತಪಸ್ಸು ಹೋಗ್ಯಾನ, ಯೋಗಿಯಾಗಿ ಕೂತ್ಕೊಂಡ. ಒಂದು ಸಂದರ್ಭದೊಳಗೆ ಸಾಯಂಕಾಲ ಸಂಧ್ಯಾ ಮಾಡಲಿಕ್ಕೆ ಎಲ್ಲಗೂ ಅಲ್ಲಿ ನದಿ ದಂಡಿಗೆ ಹೋಗಿದ್ದ. ಏನು ಸಂಧ್ಯಾ ಮಾಡ್ಕೊತ ಕೂತಿದ್ದ ಅರ್ಘ್ಯ ಕೊಡ್ಲಿಕ್ಕೆ ಹತ್ತಿದ್ದ. ಆ ಕ್ಷಣದಾಗ ಅಲ್ಲಿ ಒಂದು ಜಿಂಕಿ ಬಂತು, ಹೊಟ್ಟೆ ತುಂಬ ಜಿಂಕಿ. ಅದು ಗಣಿ ಅಂತ ಈಗ ಹಡಿತದೋ ಆಗ ಹಿಡಿತು ಅಂತಕ್ಕಂಥ ಶುರುವಾಗಿಬಿಟ್ಟಿರ್ತದೆ. ಅದಕ್ಕೊಂದು ಸಿಂಹದ ಧ್ವನಿಕೆ ದೂರದಲ್ಲಿ ಶಿವ ಕೂಗ್ತ ವಾಸನೆ ಹಿಡಿದು ಅದು ಹೆದರ್ತು ನೋಡಿ. ಅದು ಅಂತಂತೆ ಜಿಂಕಿ ಅಂತಂತೆ, ನಾ ಸತ್ರ ಸಾಯಲಿ, ನನ್ನ ಮಗು ಸಾಯಬೇಡ ಅಂತ. ಜಿಂಕಿ ಶತ ಹಾರ್ತದೆ, ಈ ದಂಡಿಯಿಂದ ಆ ದಂಡಿಗೆ ಹಾರ್ತದೆ. ಹಾರೋ ಹೊತ್ತೆಗಳು ಹಾಸ್ಪಿಟಲ್ ಆಗಿಬಿಡ್ತದೆ. ಹಾರೋ ಹೊತ್ತೆ ಸತ್ತು ಹೋತು, ಅದ್ರ ಮರಿ ಕಾಡ್ಬಿಟ್ಟು ನೋಡಿ. ಎಲ್ಲಿ ಬಿತ್ತು? ನೀರಾಗಿ ಬಿದ್ದರೆ ನೋಡ್ತಾರೆ, ಮ್ಯಾಲ ಕೂತಾರೆ. ಭರತ ಮಹರ್ಷಿ ಇಟ್ಕೊಂಡು ಋಷಿಗಳು ನೋಡಿದ್ರು. ಏನು ಸಂಧ್ಯಾವನೆ ಮಾಡಬೇಕು, ಏನು ಋಷಿ ಬದುಕಿಸ್ಬೇಕು, ಧರ್ಮ ಯಾವ ಇದ್ರಾಗ ಬೇಡ ಅದನ್ನು ಬದುಕಿಸ್ಬೇಕು, ಇದು ಖರೆ ನಮ್ಮ ಸಂಧ್ಯಾವ ಮಾಡಲಿ ಬದುಕಬೇಕಾದ್ರೆ ಮಾತ್ರ. ತಸ್ಯ ಪ್ರಾಣ್ಯುಪಕಾರೇನ ಪ್ರೀತೋ ಭವತಿ ಕೇಶವ. ಆಚಾರ ಮಾತು ಗೀತಾ ಮಾಡ್ತಾರೆ. ಪರಮಾತ್ಮ ಹಿಂಗೆ ಹೋಗ್ತಾ ತಸ್ಯ ಪ್ರಾಣ್ಯುಪಕಾರೇನ ಪಶು ಪಕ್ಷಿಗಳು ಸೇವಾ ಮಾಡಬೇಕು, ಭಗವಂತ ಅಲ್ಲಿ ಪ್ರೀತಿರ್ತಕ್ಕಂಥದ್ದು. ಆ ರೀತಿಯಾಗಿ ಹೋತು ಪಾಪ. ಅದು ಮರಿ ತೊಗೊಂಬಂದು ಸಂಧ್ಯಾ ಹೋತು. ಆ ಮಗನ ಅದು ಕರ್ಕೊಂಡು ಜಿಂಕಿ ನೋಡಿ, ಚಂದ ಜಿಂಕಿ ಹೊಡೆ, ಆ ಚಂದದ ಜಿಂಕೆಗಳು ಕರ್ಕೊಂಬಂದರು. ತಮಾಸೆ ಕೂತ್ಕೊಂಡು ಅದಕ್ಕೊಂದು ಹುಲ್ಲು ಹಾಸಿದ್ರು. ಎಲ್ತಟ್ಟಾಗಿ ಮಲ್ಕೊಂಡು ಒಳಗೆ ಕೂತ್ಕೊಂಡು ನಿದ್ದೆ ಹಾಕಲಿಲ್ಲ ಅವರಿಗೆ. ಯಾರು ತೊಗೊಂಡು ಹೋದ್ರೆ ಶುರುವಾತು ಜಿಂಕಿ ಪ್ರೇಮ ಶುರುವಾತು ನೋಡಿ. ಸಂಧ್ಯಾ ಒಂದೇ ನಿಂತು, ದೇವ್ರ ಪೂಜೆ ನಿಂತು, ಹಗಲ ಮುಂದೆ ರಾತ್ರಿ ಹಗಲು ಜಿಂಕಿ 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 ಜೀವನ ತುಂಬ ಜಿಂಕಿ ಬರುತ್ತೆ. ಜಿಂಕಿ ಒಳಗೆ ಜೀವನ ಹೋಗ್ಬಿಡ್ತವೆ. ಕೆಲವು ಉಪನ್ಯಾಸಕರು ಜಿಂಕಿ ತೊಗೊಂಡು ಹೋಗೋದು, ಅದು ಎಷ್ಟು ಅಥವಾ ದಾನೆ ಬಾರ್ದು ಜಿಂಕಿದ್ದು. ಅದು ಯಾಕೆ ಮಾತು ಹೋಗಾದ ನಿಮಗೆ? ಅಷ್ಟು ಮಾಯ ಹಾಕಿದ ಭಗವಂತ ಅವ್ರ ಕರ್ಮಕಾಂಡಕ್ಕೆ ಅಂತ. ಯಾವಾಗ ಈ ವಿಷಯದ ಪ್ರಾಣ ಹೋಗೋ ವೇಳೆ ಬಂತು ಭರತ ಮಹಾರಾಜರು, ಆ ಜಿಂಕಿ ಕುತ್ಕೊಂಡ್ರೆ ಜಿಂಕಿ ಸಾಯ್ಲಿಕ್ಕೆ ಹತ್ತದ. ಅದು ಆಯುಷ್ಯ ಮುಗೀತು. ಅದು ನೋಡಿ ಅಳ್ಳಿಕ್ಕೆ ಹತ್ತಾನ. ಅಯ್ಯಯ್ಯೋ ಇವ್ರು ನೋಡಿ, ಅದು ಒಳ್ಳೆ ಹತ್ತ, ಅದು ಒಳ್ಳೆ ಹತ್ತಾನ ಅಂತ ಕೃಷ್ಣ ಗೀತಾ ಹೇಳ್ತಾನೆ. ಅಂತವಂತ ಕ್ರಿಯಾದೇಹ ಸಾಯೋ ಹೊತ್ತಿಗೆ ಏನು ನೆನೆಸ್ತಾರ ಅದಾಗಿ ಹುಡ್ತಾರಂತ. ಜಿಂಕಿ ಅಂತ ಜಿಂಕಿ ಹಾಕುತ್ತಿದ್ದ ಭರತ ಋಷಿ ಹೋಗಿ ಏನಾದ ಜಿಂಕಿ ಹಾಕಿ. ಜಿಂಕಿ ಆದರೂ ಕೂಡ ಹಿಂದಿನ ಜನ್ಮದ ಪ್ರಜ್ಞೆ ಹೋಗಿದ್ದಿಲ್ಲ. ಅಯ್ಯಯ್ಯೋ ಅಂತ ಆ ಜಿಂಕಿ ಕ್ಷೇತ್ರ ಬಿಟ್ಟ. ಜಿಂಕಿ ಆದಾಗ ಏನು ಜಿಂಕಿ ತಾಯಿ ಹೋಗ್ಬೇಕಿದ್ದ, ಜಿಂಕಿ ತಂದಿ ಜಿಂಕಿ ಬಳಗಿತ್ತಲ್ಲ, ಆ ಬಳಗ ಬಿಟ್ಟ. ಎಲ್ಲಿ ತಪಸ್ ಮಾಡ ಪುನಃ ಸಾಲಿಗ್ರಾಮ ಕ್ಷೇತ್ರ ಅದು ಮಹಾರಾಜ ಆಗ್ತಾನೆ. ಅದು ಮತ್ತೆ ಕಾಕೋದು ಕೂತ್ಕೊಂಡ. ಈ ಜನ್ಮ ಯಾವಾಗ ಹೋಗಿತ್ತೋ ನಾ ಇಷ್ಟೊಂದು ಕಾಯ್ಕೊಂಡು ಬಿಡ್ತಕ್ಕಂಥ ಮಹಾರಾಜ. ನಮ್ಗೆ ವಿಷಯ ಹೇಳ್ತೇನೆ. ಬೆಂಗಳೂರಿಗೆ ಹೋದಾಗ ನಾನು ಉಪನ್ಯಾಸ ಹಿಂಗೊಬ್ರು ಮನೆಗಿದ್ಯಾರ ಹೊರಗೆ ಅವ್ನು ಕರ್ಕೊಂಡು ಹೊಂಟಿದ್ರು. ಅವರು ಆಚಾರ ಅಲ್ಲಿ ಹೊಂಟಾರಲ್ಲ ಯಾರು ನನಗೆ ಗೊತ್ತಿಲ್ಲ. ಅವ್ರ ನಾಯಿ ಗುರಾಚಾರ ಅಂತ ಆದ ಗತಿ ಹೇಳ್ತೇನೆ ನಾನು. ಹಂಗೆ ಹಾಕ್ರಿ ಅಂದೆ. ಅವ್ರು ಏನು ಮಾಡೋದು, 2 ನಾಯಿ ಸಾಕಾಗ್ತದೆ. ಮುಂಜಾನೆದ್ದು ವಾಕಿಂಗ್ ಕರ್ಕೊಂಡು ಹೋಗೋದು. ನಾಯಿ ಊಟಕ್ಕೆ ಹಾಕೋದು ತಪ್ಪಲ್ಲ, ನಾಯಿ ಸಂಗತಿ ಜೀವನ ಕೊಡೋದು. ಆ ನಾಯಿನ ಕಾರಣ ಕುಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡೋದು ಜೀವ ಏನು ಶುದ್ಧ ನಾಯಿ ಸಂಗತಿ, ನಾಯಿನ ಹತ್ತು ಮನುಷ್ಯ ಮಾಡ್ಕೊಡೋದು. ಡವಾಲಜಿ ಅಂತ ಹೇಳ್ತದಕ್ಕೆ. ಹೆಂಗೆ ಫಿಸಿಯಾಲಜಿ ಅದೇ ಎನ್ಥ್ರೋಪಾಲಜಿ, ಹಂಗೆ ಡವಾಲಜಿ ನಾಯಿ ಶಾಸ್ತ್ರ ಅಂತ ಹೇಳ್ತದಕ್ಕೆ. ಡವಾಲಜಿ ನಾಯಿಗೇನು ಊಟಕ್ಕೆ ಹಾಕ್ಬೇಕು, ಅವ ಒಂದು ಸ್ನಾನ ಮಾಡೋಂಗಿಲ್ಲ. ಆ ನಾಯಿ ಸ್ನಾನ ಮಾಡಿಸೋದು, ಸೋಪ್ ಹಚ್ಚೋದು, ಅವಕ್ಕೆ ಪೆಟ್ ಫುಡ್ಸ್ಕೊಂಡ್ಬಿಡೋ ಅವ್ರಿಗೆ. ಮತ್ತು ಅವ್ನು ಹಾಕೋದು. ಅದಕ್ಕೆ ನಾಯಿ ಗುರ ತಂದು ಊರ ಹೆದರಿ ಬಿಡ್ತಾವೆ. ಎಷ್ಟು ಹಿಂಗಾಗಬಾರ್ದು. ನಾಯಿ ಇರಲಿ, ನಾಯಿ ಸಾಕೋದು ನಮ್ಮ ದಂಧೆ. ನಾಯಿ ಊಟಕ್ಕೆ ಹಾಕಿ ತಿಳಿಸ್ರಿ, ಆಹಾರ ಕೊಡೋದಕ್ಕೆ ಅದು ನಮಗೆ ಹೇಳಿಲ್ಲ. ನಮ್ಮ ಕಾರಣದಾಗ ಅದು ಬರ್ತಕ್ಕಂಥಲ್ಲ. ಪ್ರಾಣಿ ಪಶು ದೇಹ ಇರಲಿ, ಅಷ್ಟು ಆ ಜೀವನ ಅಲ್ಲ ಹಾಕೊಳ್ಬಿಟ್ರೆ ಇವನ ಭರತ ಆದಂಗೆ ಆಗ್ತದೆ. ಹಾಕೋದು ಕೂತ್ಕೊಂಡು ಒಳ್ಳೆ ಬಂತು ಭರತ ಮಹಾರಾಜ. ಆ ಜೀವ ಹೋತು.
ತಾನು ಮುಂದಾಗ್ತಕ್ಕಂಥ ಏನಾಗಿ ಹುಡ್ತಾನೆ ಜಡಭರತಾಗಿ ಹುಟ್ಟಿದ. ಅರ್ಥಾತ್ ಅದನ್ನು ಮಹಾಕತೆ ಹೇಳಿಕ್ಕೆ ಹೋಗ್ಬಾರ್ದು, ವಿಶೇಷ ಇರ್ತಕ್ಕಂಥದ್ದು ಕಾಯಿಮಾಲಿ ಅಂತ ಹೇಳ್ತಾನೆ. ಜಡಭರ್ತ ಹುಟ್ಟಂದ, ಜಡಭರ್ತ ಆದ್ರೆ ತಮ್ಮ ತಂದೆ 4ನೇ ಮಗ ಹುಟ್ಟಿದವ, ಗೊತ್ತಿಲ್ಲ ಹೆಂಗೆ ಅಂತಿದ್ದ. ಈ ಮಾತು ಇವು ಬಂದವು ನಿಮಗೆ ಕೇಳಿದ್ರೆ ಗೊತ್ತು, ಹಿರಿಯರಿಗೆ ಕೇಳ್ತೀವಿ ನೀವೆಲ್ಲ. ಹಾಗೆ ಜಡಭರ್ತ ಕೂತಂಗೆ ಕೂತೀಯೋ ಅಂತಿರ್ತಾರೆ. ನಾನು ನುಡಿದ ಹಂಗಾಗ್ಯದ. ಏನು ಮಾಡವಲ್ಲ ಅವ, ಊಟ ಮಾಡವ ಸುಮ್ಮನೆ ಕೊಡವ, ಮತ್ತು ಕೆಲಸ ಮಾಡವಲ್ಲ ಅಲ್ಲ, ಜಡಭರ್ತ ಆಗಿದೆ. ಆದರೆ ಭಯಂಕರ ಜ್ಞಾನವ, ಇನ್ನು ಜ್ಞಾನ ಕೂತಿದ್ದವ. ಅವ್ರ ತಂದೆ ಮುನ್ಸಿ ಮಾಡಿದ ಅವನು ಸುಧಾರಿಸ್ಬಹುದು ಅಂತ ಹೇಳಿ, ಸುಧಾರಿಸಲಿಲ್ಲ, ಏನಾಗಲಿಲ್ಲ. ತಂದೆ ತಾಯಿ ಸತ್ತು ಹೋಗ್ಬಿಟ್ಟು ಮನ್ಯಾಗ ಅಣ್ಣಂದ್ರೆ ಹೆಂಡರು ಅವು ಹಲಸಿ ತಿನ್ನಿಸ್ಬೇಕು, ಹುಳ ಹತ್ತಿ ಕೊಡ್ಬೇಕು. ಇಷ್ಟರು ಆ ಸಮರ್ಥ ಬೆಳೆ ನೋಡ್ರಿ ಅವ್ರು. ಅವ್ರ ಅಣ್ಣಂದ್ರೆ ಮಾಡಿದ್ವಿ, ಇವ ಇಷ್ಟೇ ಚಲೋ ಇದ್ದಾನೆ, ಇವ ನಿರುಪಯುಕ್ತಿದ ಅಂತ ತಿಳ್ಕೊಂಡು ಹೊಲ ಕಾಯ್ಲಿಕ್ಕೆ ಇಸ್ತೀವಿ ನಾವು. ಇಲ್ಲಿ ಹೊಲ ಕಾಯ್ಕೊತ ಕೂಡು ಒಂದು ಅರ್ಥ ಹಾಕಿಕೊಟ್ರು ಅವಾಗ. ಇಲ್ಲೆಲ್ಲ ಬೆಳೆದಾವ, ಜ್ವಾಳ ಗಿಳ ಬೆಳೆದಾವ, ಹಕ್ಕಿ ಪೈಕಿ ಬಂದು ತಿಂತಾವ, ಅದಕ್ಕೆ ನೋಡ್ದು ತೋರಿಸೋದು. ಹ್ಞೂ ರೀ ಹಂಗೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ ಮತ್ತೆ ಪರಮಾತ್ಮ ಧ್ಯಾನ ಹಕ್ಕಿ ಬಂದು ತಿಂದು ಹೋಗ್ಬಿಟ್ಟು. ಯಾಕಂದ್ರೆ ನನಗೆ ಗೊತ್ತಿಲ್ಲ, ಜನ ಹೊರತಾಗಿರ್ತಾವೆ, ಅವ್ರ ಮನೆಯಿಂದ ಹೊರಗೆ ಹಾಕಿದ್ರು. ಹೇಳ್ತಾ ಇದ್ದೆ ಅಂಥ ಪರಮಾತ್ಮ ಕೂತ್ಕೊಂಡಾನ. ಏನಾಗ್ತದೆ, ಇತೇಷಾಂ ಉಪುಷ ಸಹಜೋಚ್ಚಾಲ ಸದೈವಿ ಭದ್ರಕಾಳಿ. ಆ ಬೆಳ್ಳದಾಗ ಒಬ್ಬ ರಾಜ, ಶೈವರಾಜ, ಅವಾಗ ಯಾರೋ ಹೇಳಿದ್ರು ಜ್ಯೋತಿಷಿಗಳು, ನೀನೊಂದು ಚಲೋ ವ್ಯಕ್ತಿ ಬಲಿ ಕೊಡು, ಚಾಮುಂಡಿ ಮುಂದೆ, ಚಂಡಿ ಮುಂದೆ, ಭದ್ರಕಾಳಿ ಮುಂದೆ, ನಿನಗೆ ಸಂಪತ್ತು ರಾಜ್ಯ ಎಲ್ಲ ಸಿಗುತ್ತಂತ ಹೇಳಿದ್ರು. ಹುಡುಕೂತಾಡಿ ಹೇಳ್ತಿದ್ದ ಚಲೋ. ಅಂದ್ರೆ ಬಲಿ ಕೊಡುವಂದ ಊನಕ್ಕೆ ಬಲಿ ಕೊಡಬಾರ್ದು, ಸಮರ್ಥ ಕೊಡಿಬೇಕು, ಚಲೋ ಬಲಿ ಕೊಡ್ಬೇಕು ಅಂತಲ್ಲ. ಕೈಯಲ್ಲದು ಕಾಲು ತೊಗೊಂಬರ್ಬಾರ್ದು ಅವ, ಹೌದಾ ಅಂಥವ್ರು ಹುಡುಕೂತ ಹುಡುಕಿ ಸಿಕ್ಕು. ನೀವು ಒಂದು ಅಟ್ಟಿ ಆಸ್ತಿ ಅವ, ಭಯಂಕರ ತಂಡುಕೊಂಡಿದ್ದಾನ, ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದು. ಒಂದು ಸೇವಕರು ಬಂದು ಎಳ್ಕೊಂಡು ಹೋಗಿ, ಯಾಕಂತ ಕೇಳಲಿಲ್ಲ. ಸ್ನಾನ ಮಾಡಿಸಿದ್ರು, ಮೈ ತುಂಬ ಎಣ್ಣೆ ಹಚ್ಚಿದ್ರು, ಕುಂಕುಮ ಬಡೋರು, ಚೆಂಡು ಮಾರಿ ಹಾಕಿದ್ರು. ಅದು ಯಾಕಂತ ಕೇಳಲೇ ಇಲ್ಲ. ಕರ್ಕೊಂಡು ಹೋದ್ರು, ಆ ಭದ್ರಕಾಳಿ ಬಂದು ಕುಡಿಸಿದ್ರು. ರಾಜ ಶಿವರಾಜ ಬಂದ, ಏನು ಕತ್ತಿ ತೊಗೊಂಡ, ಇನ್ನು ಹೊಡಿಬೇಕು ಅನ್ನೋರಾಗನ ಭದ್ರಕಾಳಿ ಕಾಳಿ ಹೊರ ಬಂದಾಗ್ಬಿಟ್ಟು ಆ ಕತ್ತಿ ಕಸ್ಕೊಂಡು ರಾಜನ ಕೊಂದು ಉಳಿದ್ಬಿಟ್ಟು ಇವ ಸುಮ್ಮನೆ ಇದ್ದೆ. ಅದು ಯಾಕೆ ಗೊತ್ತಿಲ್ಲ. ಅಲ್ಲಿ ಮತ್ತೆ ಹೊಂಟಿನ ಹೋಗ್ತಾ ಇದ್ದಾನೆ, ಇನ್ನೇ ಮಾಡಿ ಕೂತ್ಕೊಂಡು ಅಲ್ಲಿ ಆಗಲ್ಲ, ಅವ್ನು ರಕ್ಷಣೆ ಮಾಡ್ತಿದ್ದ ಆಗಿರ್ತಕ್ಕಂಥಕ್ಕೆ ಬರ್ತಾ ಎಲ್ಲ ನೋಡಿದ. ಅಲಂಬಿಜಿ ಪೂರ್ವಂ ಅಂತ ಹೇಳ್ತಾರೆ. ಆ ರೀತಿಯಾಗಿ ಕೂತ್ಕೊಂಡು ಒಂದು ಸಣ್ಣಗೆ ಕೂತ್ಕೊಂಡಾರ, ಏನು ಊಟ ಇಲ್ಲ, ಸಿಕ್ಕ ತಿನ್ನೋದು ಇಲ್ಲ. ಸದಾ ಭಗವಂತನ ಪ್ರಾರ್ಥನೆ ಮಾಡ್ಕೋತ ಮನಸ್ಸಿನಾಗ ಅದೇ ಜಡಭರ್ತ ವೈಶಿಷ್ಟ್ಯ, ಜನವಂತರ ಜ್ಞಾನ ಇತ್ತಲ್ಲ, ಹೌದಿಲ್ಲ. ಆ ರೀತಿ ಹೇಳ್ತಾ ಇತ್ತು. ಆ ವೇಳೆಯಾದಾಗ ಒಬ್ಬ ರಾಜ ರಘುಗುಣ ಅಂತ ಅವ ಕಪಿಲಾಶ್ರಮಕ್ಕೆ ಹೊಂಟಿದ್ದ ಜ್ಞಾನಗಳಿಗೆ. ಏನಾಗಿತ್ತು, ಅವ್ರ ರಾಜ ಹಂಗಾಡ್ದ, ಅವ ಪಲ್ಲಕ್ಕಿ ಹೊರಬೇಕಲ್ಲ. ಅವ 3 ಮಂದಿ ಸಿಕ್ಕಿದ್ದು, 4 ಮಂದಿ ಸಿಕ್ಕಿದ್ದಿಲ್ಲ ಅವ್ರು. ಅವ್ರ ರಾಜ ಒಬ್ಬ ಚಲೋ ಮಂದಿ ನೋಡೋ ಅಂತಿಕೊಂಡು ಇವನು ನೋಡಿದ್ರು, ಮೊಟ್ಟಿದ್ವು ಆಸಾಮಿ ಸಿಕ್ತವನು. ಪಲ್ಲಕ್ಕಿ ಹೊರಬಾ ಅಂದನು. ಪಲ್ಲಕ್ಕಿ ಯಾಕೆ ಅದನ್ನು ಕೇಳಿದ, ನೀ ಯಾರು? ಹೊರಬಂದ ಪಲ್ಲಕ್ಕಿ ಹೊತ್ಕೊಂಡ. ನಡೆಯೋ ಹೊತ್ತಿನೊಳಗೆ ಎಲ್ಲಿ ನನ್ನ ಕಾಲು ಹೆಚ್ಚೊಳಗೆ ಈ ಪರಿ ಸಾಯ್ತು ಅಂತ್ಕೊಂಡು ಅವ ಅತ್ತ ಹೆಜ್ಜೆ ಕೂತ ಹೊಂಟ. ಒಳಗೆ ಕೂತ ರಾಜ ಬುಡು ಉಡಾಗ ನಿಲ್ಲಿಸ್ರಿ ಅಂದ. ಹೆಂಗೆ ಹೇಳ್ತೀರಿ? ಇಲ್ಲಿ ಸ್ವಾಮಿ ಹೊಸ್ತಾಗಿ ಬಂದಲ್ಲ, ನಮ್ಮ ಸಮ ಮಾಡುವಲ್ಲ, ಹೆಜ್ಜೆ ಹಾಕ್ತಾನ. ಯಾಕೋ ಅಂದ ನೋಡ್ಲಿಕ್ಕೆ ಸೊಳ್ಳೆ ತಪ್ಪಿದ ಜಾಸ್ತಿ ಮಾಡ್ತಾನ ಅವಾಗ. ಸ್ಥೌಲ್ಯಂ ವ್ಯಾಧಯ ಅದಯಶ್ಚ ಕೃತ ಭಯಂ ದೇಹೇನ ಜಾತಸಿ ಮೇನ ಸಂತಿ. ಅಲ್ಲೂ ಇಂಥ ದೇಹದ ಹೊರಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವಾಮಿ ಹೆಂಗೆ ಹೋಗ್ತೇನೆ. ಪುನಃ ಮತ್ತೆ ಹಂಗೆ ಹೇಳಲಿಕ್ಕಿಲ್ಲ. ರಾಜ ಬಿಡಿಸ ನಿನ್ನ ಕೊಂದ ಬಿಡ್ತೀನಿ ಅಂತ ಅಂತ ಯಾವಾಗ ಇಟ್ಟು ಹೇಳ ಗುರುಮತ ರಾಜಕ್ಕಂತ ಅಂತ ಅವ್ನು ಪ್ರಾರ್ಥ ಮಾಡ್ತಾನೆ. ಅಲ್ಲೋ ಅಂದ ರೋಗಣ ರಾಜಕ್ಕಿರ್ತಂತ ಅಂತ ಜಡಭರ್ತ ಹೇಳ್ತಾ ಇದ್ದಾನೆ. ನೋಡು, ನನಗೆ ಸಮ ಹೊರಲ್ಲ ಶಿಕ್ಷೆ ಕೊಡ್ಲಿಕ್ಕೆ ಹತ್ತೀನಿ. ನಿನ್ನ ಈ ಪಲ್ಲಕ್ಕಿ ಹೊತ್ತು, ಪಲ್ಲಕ್ಕಿನ ನಾ ಹೊತ್ತು, ನನ್ನ ಭೂಮಿ ಹೊತ್ತದು, ಭೂಮಿನ ಪರಮಾತ್ಮ ಹೊತ್ತ ಅಂತ ಹೇಳಿದ್ರು. ಅಬ್ಬಾ ನಾವು ರಾಜ ರೋಗಣ ರಾಜ ಯಾವ ದೊಡ್ಡ ವಿಜ್ಞಾನ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅಂತ. ಸ್ವಾಮಿ ಬಾ ತಪ್ಪು ಕೊಟ್ಟಾಗ ಉನ್ಮತ್ತ ಆಗಿರ್ತಕ್ಕಂಥ ಕಪ್ಪನೆಗಳ ಹೆಸರಿ ಅಂತ ಕಾಲ ಹಿಡಿದವು. ಯಾರ್ದು ಅಂತ ಅವ್ರು ಮಾತಿದ್ರು. ನಾಹಂ ವಿಸಂಕಿ ಸುರರಾಜ ವಜ್ರ. ನನಗೆ ಸುರರಾಜ ಅಂತ ಇಂದ್ರ, ಅವನ ಎದ್ರ ಅವನ ಭಯ, ಅವನ ಕೈ ಇರ್ತಕ್ಕಂಥ ವಜ್ರಾಯುಧ, ಅದ್ರ ಭಯ ಏನಾಗಿಲ್ಲ. ನೋಡ್ರಿ ಅರ್ಥ ಮಾಡಿದ್ದಕ್ಕೆ ನಾನು ನೀವು ಅರ್ಥ ಮಾಡ್ರಿ. ಅಕ್ಷ ಯಾರಿಗವ? ರುದ್ರದೇವರಿಗೆ ಶೂಲ, ಅವ್ರಿಗೂ ಹೆದರಲ್ಲ ಅಂತ ತ್ರಿಶೂಲ ಪುನಃ ಹೆದರೋದಿಲ್ಲ. ಅಥವಾ ಯಮಶ್ಯ ದಂಡ, ಯಮದಂಡ ಪುನಃ ಹೆದರೋದಿಲ್ಲ. ನ ಅಗ್ನಿ ಅರ್ಕ ಸೋಮ ಅನಿಲ ವಿತ್ತ ಪಾಸ್ತ್ರಾತ್, ಬೆಂಕಿ ಗಾಳಿ ಅದಕ್ಕೂ ಹೆದರೋದಿಲ್ಲ. ಎದಕ್ಕೆ ಹೆದರ್ತೀನಿ? ಶಂಕೆ ಭ್ರಮೆ ಬ್ರಹ್ಮಕುಲ ಅವನಾಶ. ಬ್ರಾಹ್ಮಣರಿಗೆ ಅಪ್ಪನ ಮಾಡಿದ್ರೆ ಭಯ ಇರ್ತಾರಲ್ಲ, ಅದು ಇದಕ್ಕಿಂತ ದೊಡ್ಡದಂಥದ್ದು. ಈ ವಜ್ರಕ್ಕಿಂತ ಶ್ರೇಷ್ಠ ಆಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಅಪ್ಪನ ಎಂದೂ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾರಿಗೂ ಬೈಲಿಕ್ಕೆ ಹೋಗ್ಬಾರ್ದು. ಅಪ್ಪ ಮಾಡ್ತಾ ನಾವು ಆಡಿರ್ತಾರ, ಶಂಕೆ ಬಿಟ್ಟು ಹೆಂಗೆ ಹೊಂಟ ನೋಡ
ನಾಮ ನೋಡಿ ಸಂತೋಷ ಪಡ್ಕೋನ ಬರೀ ಸುಮ್ಮನೆ ಕೊಡಿ ಟೀಕಾ ಮಾಡಿ ಕೊಡ್ತಾ ಇರ್ತಾರೆ. ಅದಕ್ಕೆ ಅದು ವಿಷಂಕಿ ಹೆಂಗೆ ಬ್ರಹ್ಮಕುಲ ಅವಮಾನ ಬ್ರಹ್ಮಕುಲಕ್ಕೆ ಅಪಮಾನ ಮಾಡಿದ ಸ್ವಾಮಿ ನಿಮಗೆ ನಾನು ಅದನ್ನು ಕ್ಷಮ ಮಾಡಿ ಕೇಳ್ತಾ ಇದ್ದಾನೆ ಅಂತಾನೆ. ಅದೇ ನೀವು ಯಾರು ಅಂತ ಕೇಳ್ತಾರೆ. ರೋಗನ ಅವ್ರು ಉಪದೇಶ ಮಾಡ್ತಾ ಇದ್ರು. ನೋಡು ಒಂದು ಶ್ಲೋಕ ಆಗಿಬಿಡ್ತಾರೆ ನಿಮಗೆ ಬಾಯಿ ಹೇಳಲಿಕ್ಕೆ ಹೋದಲ್ಲ. ಒಂದು 20-23 ಶ್ಲೋಕ ಅವ್ನು ಉಪದೇಶ ಮಾಡಿದ್ರು. ಅಷ್ಟು ಹೇಳ್ತಿದ್ರು ಟೈಮೇ ಸಾಲದು. ಅದಕ್ಕೆ ಭಾಗವತ್ ಬರ್ಸಿ ಕೇಳ್ಕೊ ಕೆಲವೊಮ್ಮೆ ಹೊಸ ಹೇಳ್ತಾರೆ. ಅದು ಕೇಳ್ಕೊತ ಹೋಗ್ತಾ ಇದ್ದಾರೆ. ನೋಡು ಜಲಭ ಹೇಳ್ತಕ್ಕಂಥ ಜ್ಞಾನಂ ವಿಶುದ್ಧಂ ಪರಮಾತ್ಮೇಕಂ ಅನಂತಂ ರುಚಾ ರಾಜ ಅಂದವ. ಏನು ನಿನ್ನ ತಳಿ ರಾಜ ನೀನಂದ. ನೀ ಸಾದಾ ರಾಜ, ಮ್ಯಾಲೊಬ್ಬ ರಾಜ ಇದ್ದಾನ ಅಂದ. ನೀ ಇಸ್ಪೇಟ್ ರಾಜ ಇದ್ದಂಗೆ ನೀನು ಅಲ್ಲ. ಮಹಾರಾಜ ಉಪಯೋಗಿಸಿದ ಅವ ರಾಜ ಹೆಸರಾಗಿರ್ತಕ್ಕಂಥವ. ಪ್ರತ್ಯಕ್ ಪ್ರಶಾಂತಂ ಅವ ಭಗವತ್ ಶಬ್ದವಾಚ್ಯಂ ಭಗವಂತ ನಮಗೆ ಹೆಸರಕ್ಕಂಥವು. ಯದ್ ವಾಸುದೇವಂ ಕವಯೋ ವದಂತಿ ಅವಾಗೇನಂತಾರ ವಾಸು ಅಂತಕ್ಕಂಥವು. ಸರ್ವತ್ರ ವಸತಿ ಇತಿ ವಾಸುದೇವ ಅಂತ ಆಗಿರ್ತಕ್ಕಂಥವು ಹೇಳ್ತಾ ಇದ್ದಾರೆ. ರಘುಗುಣ ರಾಜ ಕೇಳಿ ಈ ಈ ಈ ಭಕ್ತಿ ಅನ್ನೋದು, ವೈರಾಗ್ಯ ಅನ್ನೋದು, ತಪಸ್ಸು ಅನ್ನೋದು, ಅನುಗ್ರಹ ನ ತಪಸ್ಸಯಾನ ತಪಸ್ಸು ಮಾಡೋದಕ್ಕೆ ಸಾಧ್ಯ ಇದು. ನ ವಿದ್ಯೆಯ ಅಖಂಡ ಓದ್ಯಾಂಡ್ರಿ ಅಂತಂದರೆ ಸೊಕ್ಕ ಬಿಟ್ಟಿರ್ತ ಅವ್ರಿಗೆ. 4 ಪುಸ್ತಕ ಇರ್ತಾರೆ, ಭಯಂಕರ ಸೊಕ್ಕಿರ್ತ ಅವ್ರಿಗೆ. ವಿದ್ಯೆಯನ್ನು ಬರ್ತಕ್ಕಂಥಲ್ಲ. ನ ಗ್ರಹದ್ವಾದ್ ನ ಚಂದಂ ಸಾನು ಐದು ಸೂರ್ಯಹಿ ಒಂದು ಹಂಗಾರೆ ವಿನಾ ಇದೆ ನೆನ್ಪಿಟ್ಟು ಇದನ್ನು. ವಿನಾ ಮಹತ್ಪಾದ ರಜೋಭಿಷೇಕ, ವಿನಾ ಮಹತ್ಪಾದ ರಜೋಭಿಷೇಕ. ರಜ ಅಂದ್ರೆ ಧೂಳ, ಮಹತ್ಪಾದ ರಜ ಜ್ಞಾನಿಗಳ ಧೂಳ. ಭಗವದ್ಭಕ್ತ ಧೂಳ ಹತ್ರನೇ ಹಾಕ್ಕೊಂಡು ಅದರಿಂದ ಮಾತ್ರ ಬುದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರ್ತಾರೆ. ದೊಡ್ಡವರು ಶಿವ ಮಾಡಿದ ಅರ್ಥ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯ ಯತ್ಪಾದ ಪದ್ಮ ಪ್ರೀಕಿತ ಜೀರ್ಣ ವಾಚ ದರ್ಶನ ದುರ್ಗತಾನಭೂತಂ. ರಾಯರ ಮಹಿಮಾ ಅಲ್ಲಿದ್ದು, ರಾಯರ ಭಕ್ತರ ಮಹಿಮಾ ಅಪ್ಪಣದಲ್ಲಿ ಹೇಳ್ತಾರೆ. ಅರ್ಥ ಮಾಡಿ ಹೇಳ್ತೇನೆ, ಹಂಗೆ ಹೇಳ್ತೀನಿ, ಅಷ್ಟೂತ್ರ ಮಾಡ್ತೀನಿ ಹೇಳ್ತೇನೆ ಅಂತಾರ ಅಪನಾಚಾರ. ನೋಡು ಆ ಶ್ಲೋಕ ನೆನಪು ಮಾಡಿ ಏನು ಶ್ಲೋಕ ಈಗ ಯಾರು ರಾಯರ ಸೇವಾ ಅಖಂಡ ಮಾಡಿರ್ತಾರ, ಪಾದಯಾತ್ರಾ ಮಾಡಿರ್ತಾರ, ಪಟ್ಟಣಗುಡಿಯವರ ಯಾರು ಸೇವಾ ಮಾಡಿರ್ತಾರ ಅವರ ರೇಷದಲ್ಲಿ ಹಾಕೊಂಡ್ರೆ ಭಯಂಕರ ಕೀರ್ತನೆ ಬಂದ ಅವ್ರ ಸೇವಾ ಭಕ್ತರು ರಾಯರ ಭಕ್ತರ ಸೇವಾ ಸಾಕಂತ ಅಂತ ಮಹಾನುಭಾವ. ಅದಕ್ಕೆ ಹೇಳ್ತಾರೆ ಮಾರ್ಗಾಲಿಗ ನಿನ್ನ ಅಂಗಳದೊಳಗೆ ಹಿಡಿಯ ಘನ್ನ ಶ್ರೀ ಗುರು ರಾಘವೇಂದ್ರ ಸಂಪನ್ನ. ನಾಳೆ ಬಂದಾಗಿ ನಾ ಆದೇಶ ಅಲ್ಲಿ ಹೋಗ್ಬಿಡ್ತೆ ಮತ್ತೆ ಬಿಡ್ಕೊಂಡು ನಾ ಹೇಳ್ತಾ ಇದ್ದಾನೆ. ಮಹತ್ಪಾದವಿನೂ ಇನ್ನೊಂದು ಯತ್ಪಾದ ಕಲ್ಯ ರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯಿ. ಅಖಂಡ ರಾಯರ ಪಾದ ಯಾರು ಕೂಡ ಅವ್ರ ದರ್ಶನ ಸಾಕಂತ. ಇನ್ನೂ ಹೇಳ್ತಾರೆ, ಯಾರು ರಾಯರನ್ನ ವರ್ಣ ಮಾಡಿ ಮಾಡಿ ಉಪನ್ಯಾಸ ಮಾಡಿರ್ತಾರಲ್ಲ, ರಾಯರ ಮಂತ್ರ ಅಂತ ಸೋದರಿರ್ತಾರಲ್ಲ, ಅವ್ರ ದರ್ಶನ ಸಾಕಂತ ರಾಯರ ದರ್ಶನ ಆದಂಗಂತದೇನು. ಹಂಗೆ ಇದೆ ವಿನಾ ಮಹತ್ಪಾದ ಅಭಿಷೇಕ ಮಾಡ್ಕೋಬೇಕಂತ ನಾವು. ಯಾರು ಮಹತ್ಪಾದರು? ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಹೌದಾ? ಇಂಥ ಮಹಾನುಭಾವ ರಾಮಭಕ್ತ ಇರ್ತಕ್ಕಂಥ ರಾಯವರು ಅಂತ ಹೇಳ್ತಾ ಇದ್ದಾರೆ. ಇಂಥವ್ರು ಅಭಿಷೇಕ ಮಾಡಿಕೊಳ್ಳಿ ರಾಜ ಅಂತ ಹೇಳ್ತಾ ಇದ್ದಾರೆ. ಮುಂದೋಗಿ ಹೇಳ್ತಾ ಇದ್ದಾರೆ. ಅವ ಹೇಳ್ತಾನೆ, ನಾ ಏನಾಗಿದ್ದೆ ಭಕ್ತರಾಜ ಆಗಿದ್ದೆ ಅಂತ ಗಚ್ಚಲ ಹೇಳ್ಕೊಂಡು ಹೋಗ್ತಾರೆ. ಅವ ಅಂತ ರಘು ರಾಜ ಸ್ವಾಮಿ ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಿರ್ತಕ್ಕಂಥ ಮಹಾನುಭಾವರು ಮುಂದುವರೆದು ಪ್ರಶ್ನೆ ಮಾಡ್ತೇನೆ. ಪರೀಕ್ಷೆ ಮಹಾರಾಜ ಇಲ್ಲಿ ಮುಗಿಸಿ ಬರ್ತೇನೆ, ಇನ್ನೊಂದು 5 ನಿಮಿಷನಾಗ ಹೇಳ್ಕೊಟ್ಟಿವಿ ಅಂತ ನೋಡು. ಸಂಸಾರ ಇದು ಹಾಳು ಆಗಿರ್ತಕ್ಕಂಥದ್ದು ಮಹಾನುಭಾವ. ಬರೀ ಪ್ರಶ್ನೆ ರಾಜ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಹಿಂದೆ ಕೇಳಿದರೆ ನೀವು ನಾವು ತಪ್ಪು ಮಾಡಿದರೆ ಪಾಪ ಮಾಡಿದರೆ ನರಕಕ್ಕೆ ಹೋಗ್ತೀವಿ ಅಂದುಕೊಂಡು ನರಕ ಸುದ್ದಿ ಹೇಳಿದ್ರೆ ಕೇಳ್ತಾರೆ ಮಹಾನುಭಾವತಕ್ಕಂಥ. ನರಕ ವಿಷಯ ಹೇಳ್ತಾ ಇದ್ದಾರೆ. ಇಷ್ಟಕ್ಕಿಂತ ಮೊದಲೇ ಯಾವ ಲೋಕವ ಯಾರ್ಯಾರು ಇದ್ದಾರೆ ಅಲ್ಲಿ ಅರ್ಥ ಮಾಡ್ಕೊಂಡು ಆ ಚಂದ ಮಾತಿದಲ್ಲ. ಇಲಾವೃತ ಅಂತ ಒಂದು ಭಾಗ, ಅಲ್ಲಿ ರುದ್ರ ಸಂಕರ್ಷಣಂ ಆರಾಧಯಂತಿ, ಭದ್ರಾಶ್ವೇ ಭದ್ರಶವಾಹ ಹಯಗ್ರೀವ ಉಪಾಸತೆ, ಹರಿವರ್ಷೆ ಪ್ರಹ್ಲಾದ ನರಸಿಂಹ ಉಪಾಸತೆ. ಒಂದೊಂದು ಖಂಡಗಳು ಅಲ್ಲಿರ್ತಕ್ಕಂಥ ದೇವತೆಗಳು ಉಪಾಸ ಮಾಡ್ತಕ್ಕಂಥ ದೇವತೆ ವಿಷಯ. ಕೇತುಮಾಲ ಖಂಡ, ಅಲ್ಲಿ ಕಾಮದೇವ ಪ್ರದ್ಯುಮ್ನ ಉಪಾಸತೆ. ಕಿಂಪುರುಷಾಗ ಸಾಕ್ಷಾತ್ ಹನುಮಂತೇವರು ರಾಮಂ ಉಪಾಸತೆ. ಹೌದು, ಅಲ್ಲಿ ಹೋಗ್ತಾರೆ. ರಮ್ಯಕೇತು ಅಲ್ಲಿ ವತ್ಸ ಮತ್ಸ್ಯ ಉಪಾನ. ಹಿರಣ್ಮಯೇ ಆರ್ಯಮಃ ಕೂರ್ಮಂ ಉತ್ತರಖಂಡೆ ಧರಾದೇವಿ ವರಾಹಂ ಉಪಾಸತೆ. ಇವೆಲ್ಲ ಇರ್ತಾರೆ. ಇಷ್ಟು ಉಪ ಹೇಳ್ಕೋದು ಅವ ಅಂತಾನ ಸ್ವಾಮಿ ಅಂದ. ಈ ಪ್ರಯತ್ನ ಮಾಡಿದ್ರಲ್ಲ, ಈಗ ಹೇಳೋದು ಕಷ್ಟ ಇದನ್ನೆಲ್ಲ ಭಾಗವತ ಇವಾಗ ಬರ್ತದೆ. ದೇಶ ಯಾವ ಶ್ರೇಷ್ಠ ಹೌದಾ అని ಹೇಳ್ತಾ ಇದ್ದಾರೆ. ಅಂದ್ಕೋ ನಯತ್ರ ವೈಕುಂಠ ಕಥಾ ಸುಧಾಪಗಾಹ, ಬರದ ಭೂಮಿನೇ ಶ್ರೇಷ್ಠ ಕರ್ಮ ಅಂತ ಅನ್ನಂಗಿಲ್ಲ. ಈಗ ಅಮೇರಿಕಾದಾಗ ಅಷ್ಟೋತ್ತರ ಮಾಡ್ತಾರೆ. ಈ ಭಾರತ ದೇಶದಾಗ ಹುಬ್ಬಳ್ಳಿ ಧಾರವಾಡದಾಗ ಬ್ರಾಹ್ಮಣಾಗಿ ಹುಟ್ಟಿ ಬಾರನ ಕೂಡೋದಕ್ಕಿಂತ ಅಷ್ಟೋತ್ತರ ಮಾಡೋದು ಚಲೋ ಆಗಿ ಹೌದಲ್ಲ. ಇಲ್ಲಿ ಕೂತು ಏನು ಭಾರತ ಹುಟ್ಟಿ ಅಂತ ಕುಡ್ಕೋತ ಕೂತ್ಕೊಂಡ್ರೆ
ಅಮಿರಗೈತಿಂದ ಇವ ಅಷ್ಟೋತ್ತರ ಮಾತ್ರ ವಿಷ್ಣು ಸಹಸ್ರ ಮಾತ್ರ ಅವನ ಸೆಟ್ ಹೋದ್ರೆ ಮತ್ತೆ ಮಗ ಹರಿಕಥಾನುಸಾರ ಸರ್ವ ದೇಶವು ಪುಣ್ಯ ದೇಶವು ಸರ್ವಕಾಲವು ಪುಣ್ಯಕಾಲವು ಸರ್ವ ಜೀವರು ದಾನಪಾತ್ರರು ಮೂರು ಲೋಕದವರು ಸರ್ವ ಮಾತುಗಳೆಲ್ಲ ಮಂತ್ರಗಳು ಸರ್ವ ವೇಳೆಲ್ಲ ಪೂಜೆ ಯಾರಿಗೆ ಸರ್ವ ವಂದನ ವಿಮಲ ಧ್ಯಾನ ರೂಪಗಳು ಪರಮಾತ್ಮ ಅದೇ ಕ್ಷೇತ್ರ ಇಲ್ಲಂತೂ ಹೇಳ್ತಾರೆ ಬರೆದು ಹೋಗಿ ಸೆಟ್ ಭರತಖಂಡೆ ಜಂಬೂದ್ವೀಪ ಹೇಳ್ಬಿಟ್ರೆ ಅಲ್ಲಿ ಇದೇ ಸೆಟ್ ಯಾಕೆ ಇಲ್ಲಿ ಗಂಗಾ ಅದ ಇಲ್ಲಿ ಅಂಥದ್ದೇ ಮತ್ತೊಂದು ಯಾವಿಲ್ಲ ಗಂಗಾ ಯಮುನಾ ಗೋದಾವರಿ ಏನು ನದಿಗಳಿಲ್ಲ ಏನು ಪುಣ್ಯಕ್ಷೇತ್ರಗಳು ಅವು ಅಲ್ಲಿ ಸಿಗುವುದಿಲ್ಲ ಇಷ್ಟೇ ಅಲ್ಲಿ ಒಂದೇ ಥೇಮ್ಸ್ ಲಂಡನ್ ಇರತಕ್ಕಂಥದ್ದು ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್ ಫಾಲಿಂಗ್ ಡೌನ್ ಫಾಲಿಂಗ್ ಡೌನ್ ಹೇಳಿದಂಗೆ ಅಂತ ಕತ್ತಿರ್ತಾರೆ ಅಲ್ಲಿ 10 ದಿವಸ ನಾವು ಮಾಡ್ತಾರೆ ಅವರು ನಾನು ಗಂಗಾಕ್ಷರಲ್ಲಿ ಬರುವಂಗಿಲ್ಲ ಅದೇ ನಿಮಗೆ ಅಂತ ಮಾಡ್ಬಿಡ್ತದೆ ನಯತ್ರೇಜ್ಞೇಶ ಮಹಾಮಹೋತ್ಸವ ಇದಕ್ಕೇನೋ ಅಪ್ಪಿತಟ್ಟು ಭಾರತ ದೇಶದಾಗ ಹುಟ್ಟಿರಿ ಹೌದಾ ಸಾಧನ ಕ್ಷೇತ್ರದ ಇಲ್ಲಿ ಮಾಡ್ಲಿಕ್ಕೆ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೆಂಗೆ ಗೊತ್ತು ನಿಮಗೆ ಆ ದೇಶ ಅದು ಆರಾಮಿರ್ತಕ್ಕಂಥ ಕ್ಷೇತ್ರ ಬರೀ ಭೋಗ ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಜೀವನ ಹಂಗಾಗಿಬಿಟ್ಟದ ಇಲ್ಲಿ ಕ್ಷೇತ್ರ ಸ್ನಾನ ಮಾಡಲಿಕ್ಕೆ ಸಾಧ್ಯವ ತೀರ್ಥ ಅಲ್ಲಿ ತಿರುಪತಿ ತೋರಿಸ್ರೆ ಅಲ್ಲೆಲ್ಲ ಅಲ್ಲಿ ತಿರುಪತಿ ಮಾಡ್ಯಾರಿ ಮತ್ತೆ ನೀವು ಅಲ್ಲಿ ಆಗ್ಯಾವ ಇಲ್ಲಿ ಸನ್ನಿಧಾನ ಅಲ್ಲಿ ಬಿಡ್ಲಿಕ್ಕೆ ಸಾಧ್ಯ ಇಷ್ಟೇ ಅಲ್ಲಿ ಚಲೋ ಮನುಷ್ಯ ಆಗ್ಬೋದಲ್ಲ ಭಾಳ ಕಷ್ಟ ಆಗೋದು ಇಷ್ಟ ನಾನು ಹೇಳ್ತಾ ಇದ್ದೆ ಆ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ ನಾವು ಹೇಗಿರ್ತಕ್ಕಂಥ ಸ್ವಾಮಿ ನರಕ ಅಂದ್ರೆ ಹೇಳಿ ಅಂತ ತಿಳ್ಕೊಂಡು ಇದನ್ನ ಹೇಳಿ ಮುಗಿಸ್ತೇನೆ ನಮಗೆ ನರಕ ಎಷ್ಟವ ಭಾಳ ನರಕ 20 ಅಷ್ಟ ಹೇಳಾಗಿದ್ದಾರೆ ಅಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ತಪ್ಪಿ ಒಂದೊಂದು ಪಾಪ ಒಂದು ನರಕವ ಇಲ್ಲಿ ಹಂಗೆ ಹೆಸರು ಓದ್ತೇನೆ ಅವನು ನಿಮಗೆ ನಾ ಹೆಸರು ವರ್ಣನ ಮಾಡೋದಿಲ್ಲ ಅವನ್ನ ನಿಮಗೆಲ್ಲ ಕೇಳಿದ ಹೆಸರಲ್ಲೇ ತಾಮಿಸ್ರಹ ಅಂಧನ್ ತಾಮಿಸ್ರಹ ರೌರವ ಮಹಾರೌರವ ಕುಂಭೀಪಾಕ ಕಾಲಸೂತ್ರ ಅಶೀತಪತ್ರವನ ಸೂಕರಮುಖ ಅಂಧರೂಪ ಕ್ರಿಮಿಭೋಜನ ಭೋಜನ ಅಂದ್ರೇನು ಊಟ ಕ್ರಿಮಿ ಅಂದರೆ ಹುಳ ಇಲ್ಲಿ ಪಂಕ್ತಿ ಭೇದ ಮಾಡಿದರೆ ಅಲ್ಲಿ ಹುಳ ತಿನ್ನಿಸ್ತಾನಂತ ಬಮ್ಮ ಪಂಕ್ತಿ ಭೇದ ಮಾಡಿ ಮಗನ ಚಲೋ ತುಪ್ಪ ನೀ ಹಾಕ್ಕೊಂಡಿದ್ದಿ ಕೆಟ್ಟ ತುಪ್ಪ ಬ್ರಾಹ್ಮಣಿಗೆ ಹಾಕಿದ್ದಿ ಮಗನ ಬಾಯಿಲಿ ಅಂತ ಕಿವಿ ಭೋಜನ ಮಾಡ್ತಕ್ಕ ಒಂದು ಹಂಗೆ ಉದಾಹರಣೆ ಕೊಟ್ಟಿದೆ ಮಗನ ಸದೌಶಃ ತಪ್ತ ಭೂಮಿ ಅಂತಂದದ ತಪ್ತ ಅಂದ್ರೆ ಕಾಲು ಅಂತರ್ಥ ವಜ್ರಕಂಟಕ ಅಲ್ಲಿ ಮ್ಯಾಲೆ ಬ್ರಹ್ಮಲೋಕದಾಗ ವಜ್ರದ ಕಂಬವ ಹೌದಾ ಭಯಂಕರ ಕಾದಿರ್ತಾವಂತವು ಇಲ್ಲಿ ಹೋಗ್ತಾರಲ್ಲ ಪಾಪ ಅವ್ನು ಕಟ್ತಾರಂತ ಹಾಕೋದಕ್ಕೆ ನೀವು ಅನ್ಬೋದು ಅಲ್ಲಿ ಸುಟ್ಟ ಬಿಟ್ಟಿರ್ತಾರೆ ಇಲ್ಲೇ ಮತ್ತು ಅಲ್ಲಿ ಕಟ್ತಾರಲ್ಲ ಅಂತ ತಿಳ್ಕೊಂಡು ದೇಹ ಹೋಗ್ತದೆ ಜೀವ ಹೋಗಿರೋದಿಲ್ಲ ಜೀವಕ್ಕೆಲ್ಲ ಅನುಭವ ಆಗ್ತದೆ ಜೀವ ಮ್ಯಾಲೆ ಹೋಗ್ತದೆ ಆ ಜೀವಕ್ಕೆ ಬಡಿಯೋದು ಸಾಯಂಗಿಲ್ಲ ಮತ್ತದು ಅನುಭವಿಸ್ಬೇಕಷ್ಟು ವಜ್ರಕಂಟಕದ ಉದಾಹರಣೆ ಒಂದು ಉದಾಹರಣೆ ಕೊಡ್ತೇನೆ ಯಾರು ಕರ್ಕೊಂಡು ಹೋದ್ರು ವಜ್ರಕಂಟಕಕ್ಕೆ ಒಂದು ಉದಾಹರಣೆ ಯಾರು ಇಲ್ಲಿ ಪರಸ್ತ್ರೀಯನ್ನು ಅಪಿಗೋತಾರ ಪರಸ್ತ್ರೀಯರು ಪರಪುರುಷನ ಅಪಿಗೋತಾರ ಮೋಹ ಮಾಡ್ತಾರ ಹೆಣ್ಮಕ್ಳು ಅಪ್ಪಿಗೋತಿರ್ತಾರ ಅಂಥವ್ರು ಕರ್ಕೊಂಡು ಇಲ್ಲಿ ಬಾ ಅಲ್ಲಿ ಅಪ್ಪಿಗೊಂಡು ಮಗನ ಇಲ್ಲಿ ಅಪ್ಪಿಗೋ ಬಾ ಅಂತಾರ ಯಾವನೋ ಒಬ್ಬ ಭಾರಿ ಹೆಣ್ಣಿನ ಚಟ ಇತ್ತು ಅವಾಗ ಅವ್ನು ಬಸ್ನಾಗೂ ಮುಟ್ಟವನ ಆಟೋದಾಗ ಮುಟ್ಟವನ ಹಂಗೆ ಮಾಡ್ತಿದ್ದ ಅವ್ನು ಹೇಳಿದ್ರೆ ಹಿಂಗೆಲ್ಲ ಮಾಡಬಾರ್ದಪ್ಪ ನಾಳೆ ಕರ್ಕೊಂಡು ಹೋಗ್ತಾರ ಕಂಬಕ್ಕೆ ಕಟ್ತಾರ ಅವನಂತ ಭಾಳ ವರ್ಷ ಹತ್ತಿ ಕಟ್ಟಿ ಯಾರು ಹೇಳಿದ್ರೆ ಇರುವುದಕ್ಕೆ ಇಂಥ ದುಡ್ಡಿರ್ತಾವ ಅಂತ ಹೋಗ್ಯಾರ ವಜ್ರಕಂಟಕ ಅಂತ ಹೇಳ್ತಾ ಇದ್ದಾರೆ ಆಯುಷ್ಪಾನಂ ಇತಿ ನರಕಾಹ ಇಷ್ಟು ನಾವು ನರಕಗಳು ಅಂತ ಹೇಳ್ತಾ ಇದ್ದಾರೆ ಶ್ರುತ್ವ ಸೂಕ್ಷ್ಮ ಅಂತ ಕಡೆಗೆ ಪ್ರಶ್ನೆ ಮಾಡಿ ಹೇಳ್ತಾ ಇದ್ರೆ ಭೂದ್ವೀಪ ವರ್ಷ ಸರದ್ರತಿ ನವ ಸಮುದ್ರ ಪಾತಾಲ ದಿಂಗ್ ನರಕ ಭಾಗಣ ಲೋಕಸ್ತೌತಂ ಗೀತಮ್ಮಯ ತವ ನೃಪ ಅದು ಈಶ್ವರಸ್ಯ ತೂಲ ಮುಪು ಸಕಲ ಜೀವನೇ ಅಂಕಧಾಮ್ನ ಈ ಪೃಥ್ವಿನೇ ಪರಮಾತ್ಮನ ರೂಪ ಆಕಾಶ ಗಂಗಾಶ ಎಲ್ಲ ಅವನ ಅಲಂಕಾರಗಳು ಪೃಥ್ವಿ ತುಂಬ ಭಗವಂತ ಹಬ್ಬಿಟ್ಟ ಅಂತ ಕೂಡ ಎಲ್ಲೂ ಜಾಗ ಇಲ್ಲೇ ಇಲ್ಲ ಅವ ಸರ್ವತ್ರ ವಸತಿ ವಾಸ್ಯವ ಓಂ ಬ್ರಹ್ಮಸೂತ್ರ ಓಂ ಸರ್ವತ್ರ ಪ್ರಸಿದ್ಧ ಉಪದೇಶಾತ್ ಓಂ ಅವೆಲ್ಲೂ ಜಾಗ ಇಲ್ಲೇ ಇಲ್ಲ ಎಲ್ಲಿದ್ದಾನ ಎಳ್ಳ ಮನೆಯು ಗುಳ್ಳ ಮನೆಯು ಕೊಳ್ಳು ಬಿಡದೆ ಸಕಲ ಧಾವಿನಲ್ಲೂ ನಲ್ಲನಿದ್ದಾನೆ ಲಕ್ಷ್ಮಿ ನಲ್ಲಿದ್ದಾನೆ ಸಿತ್ಯಾಗ ಮಾಡ್ತಿರೋ ಚೆನ್ನೈನಿದ್ದಾನೆ ಇದು ಅನುಸಂಧ ಹೇಳ್ತಾರೆ ಇಷ್ಟು ಖುಷಿ ಕೃಷ್ಣ ಅರ್ಪಣ ಮತ್ತು ಇಲ್ಲಿಗೆ ಧರ್ಮೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂತೇನ ಕ್ರಿಯತಾಂ ಕಮಲಾಲಯ ಹೌದಾನೆ ಇವಂದ್ರೆ ದೀಪ ಹಚ್ಕೊಡಿ ಕಟ್ಟಿ ಮೈಕ್ ತೆಗೀರಿ ದಯವಿಟ್ಟು ನಾಳೆ ಕೂಡ ಹೆಣ್ಮಕ್ಳಿಗೆ ಭಾಳ ಕರೆಕ್ಟಾಗಿ ಬಂದಿದೆ ಇನ್ನೂ 5 ನಿಮಿಷ ಬರ್ಕೊಡಿ ಪ್ರಯತ್ನ ಮಾಡಿ ಗುರುಗಳು ಕರೆಕ್ಟಾಗಿ ಶುರು ಮಾಡ್ತಾರೆ ಸಂಪೂರ್ಣ ಕೇಳಿದ್ರೆ ನಿಮಗೂ ಸಮಾಧಾನ ಆಗ್ತದೆ ಮತ್ತು ಅವ್ರು ಹೇಳ್ದಂಗೆ ಇಂಥ ಆಚಾರ ಸಾಧ್ಯನೇ ಇಲ್ಲ ನೀವಾಗಲೇ ಅನೇಕ ಬಾರಿ ಕೇಳಿರಿ ಆದರೂ ಎಷ್ಟು ಇಂಟ್ರೆಸ್ಟ್ ನೋಡಿ ಕೇಳಿರಿ
ಅಂದ್ರೆ ಭಾಗವತದ ಮಹತ್ವ ಏನಂತ ನಿಮ್ಗೆ ಅರ್ಥ ಆಗ್ಯದ. ಅದಕ್ಕೆ ದಯವಿಟ್ಟು ಗಂಡಸರಂತ ನಾವು 5ವರೆಗೆ ಬಂದಿರ್ತೀವಿ, ಹೆಣ್ಮಕ್ಳು ನೀವು ಒಳ್ಳೆ ಕೆಲಸ ಮಾಡ್ತಿರ್ತೀವಿ ಹೇಳ್ತೀನಿ, ಒಂದು 10 ಮಿನಿಟ್ ಮಾಡಲಿ, 6ಕ್ಕೆ ಬರೋಬ್ಬರಿ ಬಂದು ಕೂತ್ಕೊಂಡ್ರೆ ನಿಮಗೂ ಪೂರ್ತಿ ಕೇಳಿ ಪುಣ್ಯ ಬರ್ತದೆ. ಮತ್ತು ಅಧಿಕ ಮಾಸದಾಗ ಪುಣ್ಯದಾಗ ನಾಳೆ ಪುಣ್ಯ, ನಾರಾಯಣ ಪಾರಾಯಣ ಬಳಗದ್ದು ಭಾಗ್ಯನೋ ಭಾಗ್ಯ. ದಯವಿಟ್ಟು ನಾಳೆ ಬೇಗ ಬನ್ನಿ. ಮತ್ತು ಅಕ್ಷಿತ್ ನೋಡಿ ಬದಾಮಿ ಹಾಲು ದಯವಿಟ್ಟು ಎಲ್ಲರೂ ಬದಾಮಿ ಹಾಕ್ಕೊಂಡು ಬರ್ರಿ. ಇವರಿದ್ದಾರೆ ಅಧ್ಯಕ್ಷರು ಅಣ್ಣ ಗೋಪಾಲೋತ್ಸವಕ್ಕೆ ಹೋಗಿ ಹಿರಿಮನುಷ್ಯರು ಬಂದಾರ ಎಲ್ಲರಿಗೂ ಸವಕಾಶ ಕೊಡು.